ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ, ಎಕ್ಸಾಮ್ ಹತ್ತಿರ ಬರ್ತಿದೆ, ತುಂಬ ಇಷ್ಟೊಂದು PYQs ಇದ್ದಾವೆ, ಚಾಪ್ಟರ್ ವೈಸ್ ನಾವು ಹೇಗೆ ಸೆಗ್ರಿಗೇಟ್ ಮಾಡೋಣ, ಹೇಗೆ ನಮಗೆ ಕಡಿಮೆ ಟೈಮಲ್ಲಿ ಬೇಗ ಪ್ರಿಪ್ರೇಷನ್ ಮಾಡೋಣ, ಆ್ಯಕ್ಯುರಸಿ ಜಾಸ್ತಿ ಮಾಡ್ಕೊಳೋಣ ಆನ್ಸರ್ಸ್ಗೆ. ಸೊ ಅದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ತೊಗೊಂಬಂದಿದ್ದೀವಿ ನಾವು, ಮಾಸ್ಟರ್ಸ್ PYQ ಸೀರೀಸ್. ಈ ಸೀರೀಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಮದು ಪ್ರೀವಿಯಸ್ ಕ್ವೆಶನ್ಸ್ ಏನಿದ್ದಾವೆ ಅದನ್ನು ಟಾಪಿಕ್ ವೈಸ್, ಚಾಪ್ಟರ್ ವೈಸ್ ಪ್ಲಸ್ ಟಾಪಿಕ್ ವೈಸ್ ನಾವು ಸೆಗ್ರಿಗೇಟ್ ಮಾಡಿ ನಿಮಗೆ ಸೊಲ್ಯೂಷನ್ಸ್ನ ಕೊಡ್ತೀವಿ. ಆ್ಯಂಡ್ ಬರೀ PYQಸಾ ಇಲ್ಲ, ನಾನು ಇದರಲ್ಲಿ ಕೆಲವೊಂದು ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆನೂ ಮಾತಾಡ್ತೀನಿ, ಅದರಲ್ಲಿ ಪಾಸಿಬಿಲಿಟಿ ಇದೆ ಕ್ವೆಶನ್ಸ್ ಕೇಳತಕ್ಕಂಥದ್ದು. ಓಕೆ, ಸೊ ಫುಲ್ ಕವರ್ ಆಗುತ್ತೆ ಕಡಿಮೆ ಟೈಮಲ್ಲಿ. ಸೊ ಗೆಟ್ ರೆಡಿ ವಿತ್ ಯೋರ್ ನೋಟ್ಸ್. ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ನಮ್ಮದು ಗೋಲ್ ಏನು ನೋಡಿ, ಸಾಲಿಡ್ ಸ್ಟೇಟ್ ಚಾಪ್ಟರ್ ಬಗ್ಗೆ ಮಾತಾಡ್ತಾ ಹೋದರೆ ಇವರು ಬೋರ್ಡ್ ಮೆಂಬರ್ಸಿಗೆ ನಿಮ್ಮದು ಪ್ಯಾಕಿಂಗ್ ಎಫಿಷಿಯನ್ಸಿ ಆ್ಯಂಡ್ ಡೆನ್ಸಿಟಿ ಕಾನ್ಸೆಪ್ಟ್ಸ್ ಅಂದರೆ ತುಂಬಾ ಫೇವ್ರೆಟ್ ಕಾನ್ಸೆಪ್ಟು. ಇದರಲ್ಲಿ ಕ್ವೆಶನ್ ಕೇಳ್ದಲೇ ಅವರಂತೂ ಸುಮ್ಮನಿರಲ್ಲ. ಸೊ ನೀವೇನು ಮಾಡಬೇಕು, ಈ ಥರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನೀವೇನು ಮಾಡಬೇಕು, ನೋಟ್ ಡೌನ್ ಮಾಡ್ಕೊಂಡು ಅದರ ಮೇಲೆ ಫೋಕಸ್ ಮಾಡಬೇಕು. ಸೊ ನಮ್ಮ ಟುಡೇಸ್ ಗೋಲ್ ಇದ್ರ ಬಗ್ಗೆನೇ ಮಾತಾಡೋದು, ದಟ್ ನಮ್ಮದು ಮೇಜರ್ ಕವರ್ ಆಗೋವಂಥದ್ದು ಯಾವ್ಯಾವ ಕಾನ್ಸೆಪ್ಟ್ಸ್. ಸೊ ಫಸ್ಟ್ ಒಂದೇನು, ಸಾಲಿಡ್ ಟೈಪ್ಸ್. ಸೊ ಕ್ರಿಸ್ಟಲೈನ್, ಅಮಾರ್ಫಸು, ಲ್ಯಾಟಿಸ್ ಟೈಪ್ಸು, ಇದ್ರ ಬೇಲೆಲ್ಲ ಮಾತಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ನಂಬರ್ ಆಫ್ ಆಟಮ್ಸ್. ಸೊ ಬೇರೆ ಬೇರೆ ಟೈಪ್ ಆಫ್ ಲ್ಯಾಟಿಸಲ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಆಟಮ್ಸ್ ಇದೆ, ಇದು ಕೂಡ 2 ಮಾರ್ಕ್ಸಿಗೆ ಅವ್ರಿಗೆ ಫೇವ್ರೆಟ್ ಕ್ವೆಶನ್. ನೆಕ್ಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಆ್ಯಂಡ್ ಡೆನ್ಸಿಟಿ. ಸೊ 5 ಮಾರ್ಕ್ಸಲ್ಲಿ ಪಾರ್ಟ್ ಡಿ ಅಲ್ಲಿ ಇವರು ತುಂಬಾ ರಿಪಿಟೇಟಿವ್ ಆಗಿ ಈ ಕ್ವೆಶನ್ಸ್ನ ಅವರು ಕೇಳ್ತಾನೆ ಇರ್ತಾರೆ, ತುಂಬಾ ಫೇವ್ರೇಟ್ ಇದಕ್ಕೆ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಅವ್ರದ್ದು ಡಿರೈವೇಷನ್ಸ್ ಫೇವ್ರೇಟು, ಆ್ಯಂಡ್ ಡೆನ್ಸಿಟಿ ಬಂದ್ಬಿಟ್ಟು ಪ್ರತಿ ವರ್ಷ ಒಂದು ಪ್ರಾಬ್ಲಮ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪರ್ಫೆಕ್ಷನ್ಸ್ ಆ್ಯಂಡ್ ಅದರ್ ಪ್ರಾಪರ್ಟೀಸ್. ಸೊ ಇದರಲ್ಲಿ ಅವ್ರು ಜಾಸ್ತಿ ಏನು ಇಂಟ್ರೆಸ್ಟ್ ಕೊಡ್ದಲೇ ಕೆಲವೊಂದು ಡಿಫ್ರೆನ್ಸಸ್ನ ಕೇಳಿಬಿಡ್ತಾರೆ, ಅಥವಾ ಕೆಲವೊಂದು ಡೆಫಿನೇಷನ್ಸ್ನ ಕೇಳಿಬಿಡ್ತಾರೆ, ಅಥವಾ ಕೆಲವೊಂದು ಎಕ್ಸಾಂಪಲ್ಸ್ನ ಕೇಳ್ತಾರೆ. ಸೊ ಜಾಸ್ತಿ ಇನ್ ಡೀಪಾಗಿ ಇವರೇನು ಹೋಗೋದಿಲ್ಲ. ಸೊ ಇಷ್ಟು ಟಾಪಿಕ್ಸ್ನ ನಾವು ಕವರ್ ಮಾಡ್ತೀವಿ ಇವಾಗ. ಸೊ ಮ್ಯಾಮ್, ಓಕೆ ಇದೆಲ್ಲ ಅರ್ಥ ಆಯಿತು, ಬಟ್ ನಮಗೊಂದು ಐಡಿಯಾ ಇರಬೇಕಲ್ವ ಯಾವ ಪಾರ್ಟಲ್ಲಿ ಎಷ್ಟು ಮಾರ್ಕ್ಸಿಂದ ಕೇಳ್ತಾರೆ ಅಂತ. ಸೊ ಇದು ನಮ್ಮದು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನಾಲಿಸಿಸ್ ಮಾಡಿಕೊಂಡು ನಾನು ಇದನ್ನು ಮಾಡಿರೋದು. ಸೊ ಬ್ಲೂ ಪ್ರಿಂಟ್ ಅಂತ ಬಂದರೆ 2023 ನ್ಯೂ ಬ್ಲೂ ಪ್ರಿಂಟ್ ಪ್ಯಾಟರ್ನ ಆ್ಯಂಡ್ ನ್ಯೂ ಮಾಡೆಲ್ ಕ್ವೆಶನ್ ಪೇಪರ್ನ ಅವರು ರಿಲೀಸ್ ಮಾಡಿದ್ದಾರೆ, ರೈಟ್. ಸೊ ಅಕಾರ್ಡಿಂಗ್ ಟು ದಟ್ ನಿಮಗೆ ಒಂದು ಹೊಸ ಪ್ಯಾಟರ್ನ್ ರಿಲೀಸ್ ಆಗಿದೆ, ದಟ್ ಈಸ್ ಚೂಸ್ ಅ ಕರೆಕ್ಟ್ ಆನ್ಸರ್, ದಟ್ ಈಸ್ SCQ, ಸಿಂಗಲ್ ಚಾಯ್ಸ್ ಕ್ವೆಶನ್ ಆ್ಯಂಡ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಸೊ ನಿಮ್ಮದು 15 ಚೂಸ್ ದ ಕರೆಕ್ಟ್ ಆನ್ಸರ್ ಇರುತ್ತೆ ಆ್ಯಂಡ್ 5 ಫಿಲ್ ಅಪ್ ದ ಬ್ಲ್ಯಾಂಕ್ಸಸ್ ಅವರು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಪಾರ್ಟ್ ಎ ಅಂತ, ಪಾರ್ಟ್ ಬಿ ಅಂತ ಬಂದರೆ 2 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಇದಕ್ಕೆ ಒಂದೇ ಒಂದು ಕ್ವೆಶನ್ಸ್ ಅವರು ಕೇಳೋದು. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ಬಂದರೆ 3 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, 0 ಕ್ವೆಶನ್ಸ್ ಇರುತ್ತೆ, ಯಾಕಂದರೆ ಇದು ಫುಲ್ ಇನ್ಆರ್ಗ್ಯಾನಿಕ್ ಕ್ವೆಶನ್ಸ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಲೇಟೆಡು. ನೆಕ್ಸ್ಟ್ ಪಾರ್ಟ್ ಡಿ ಅಲ್ಲಿ ಬಂದರೆ 1 ಕ್ವೆಶನ್ ಇವರು ಕೇಳ್ತಾರೆ, ಅದು 5 ಮಾರ್ಕ್ಸ್ಗೆ, ಆ್ಯಂಡ್ ಅದರಲ್ಲೂ 3 ಮಾರ್ಕ್ಸಿಗೆ ಡಿರೈವೇಷನ್ ಆ್ಯಂಡ್ 2 ಮಾರ್ಕ್ಸಿಗೆ ಪ್ರಾಬ್ಲಮ್, ಆ್ಯಂಡ್ ಕೆಲವೊಂದು ಸತಿ ಮಾತ್ರ ಅವರು ಸಬ್ಜೆಕ್ಟಿವ್ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ನೋಡಿ, ಸೊ 2023 ಅಕಾರ್ಡಿಂಗ್ ನಿಮಗೆ 1 ಕ್ವೆಶನು 1 ಮಾರ್ಕಿಗೆ ಸಿಂಗಲ್ ಚಾಯ್ಸ್ ಕ್ವೆಶನಲ್ಲಿ ಕೇಳ್ತಾರೆ. ಸೊ ಸಿಂಗಲ್ ಚಾಯ್ಸ್ ಕ್ವೆಶನ್ನ ನೀವು ಎಕ್ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೆಲವೊಂದು ಟಾಪಿಕ್ಸ್ ಗೊತ್ತಿರಬೇಕು, ರೈಟ್, ಹೊಸದಾಗಿ ಇಂಟ್ರಡ್ಯೂಸ್ ಆಗಿದೆ. ಆ್ಯಂಡ್ ಒಂದು ನಿಮಗೋಸ್ಕರ ತುಂಬಾ ಇಂಪಾರ್ಟೆಂಟ್ ನ್ಯೂಸ್. ನೀವು ಅನ್ಕೊತೀರಾ ಮ್ಯಾಮ್, JEE ಲೆವೆಲ್, ನೀಟ್ ಲೆವೆಲ್, KCET ಲೆವೆಲ್ ಏನಾದರೂ ಕೊಟ್ಬಿಡ್ತಾರಾ ಅವರು? ಇಲ್ಲ. ಸೊ ಅದ್ರಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದರೆ, ಸೊ ಪಾರ್ಟ್ 1ಅಲ್ಲಿ ಯಾವುದೇ ಅಪ್ಲೈಡ್ ಕ್ವಶನ್ಸ್ನ ಕೇಳೋ ಹಾಗಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಆ್ಯಂಡ್ ಏನು ನಿಮ್ಮದು ಸ್ಟೂಡೆಂಟ್ಸ್ದು ನಾಲೆಡ್ಜ್ ಲೆವೆಲ್ ಇದೆ ಅದರ ಮೇಲೆ ಮಾತ್ರ ಕ್ವಶನ್ಸ್ ಕೇಳೋದು. ಸೊ ನೀವು ಬೇಸಿಕ್ಸ್ ಆಗಿ ಏನೇನು ಓದ್ತೀರಾ ಅದನ್ನೇ ನೀವು ನೀಟಾಗಿ ಓದಿದ್ರೆ ಮುಗಿಯುತ್ತೆ, ಆ್ಯಂಡ್ ಎಕ್ಸಾಂಪಲನ್ನು ಸಾಲ್ವ್ ಮಾಡಿ ಆಬ್ವಿಯಸ್ಲಿ. ನಾವು ಲೆಟ್ಸ್ ಸ್ಟಾರ್ಟ್ ವಿತ್ our first topic, that is general characteristics of solid state. So solid states ದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಇದನ್ನೆಲ್ಲ ಚಾಪ್ಟ್ರಲ್ಲಿ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಈಗ ನಾವು ರಿವಿಷನ್ ನೋಡ್ತಿದ್ದೀವಿ ತಾನೆ, ಸೊ ಫಾಸ್ಟಾಗಿ ಹೋಗೋಣ. ಸೊ ನೋಡಿ, ನೀವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ ಸ್ಟೇಟ್ನ ನೋಡ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡಲ್ಲಿ ಏನು ಬರಬೇಕು, ಒಂದು ರೂಬಿಕ್ಸ್ ಕ್ಯೂಬ್ನ ನೀವು ಇಮ್ಯಾಜಿನ್ ಮಾಡ್ಕೊಬೇಕು. ಈ ರೂಬಿಕ್ಸ್ ಕ್ಯೂಬಲ್ಲಿ ಒಂದೊಂದು ಕ್ಯೂಬ್ನ ಒಂದು ಆಟಮ್ ಅಂತ ಇಟ್ಕೊಳ್ಳಿ, ಕ್ಲಿಯರ್. ಸೊ ಈ ರೂಬಿಕ್ಸ್ ಕ್ಯೂಬ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಶೇಪ್ ಇದೆಯಾ?
ಎಸ್ ಇದೆ. ಡೆಫಿನೆಟ್ ಶೇಪ್ ಇದೆ, ಕ್ಯೂಬ್ ಶೇಪ್ ಅಲ್ವಾ ಇರೋದು. ಸೊ ಡೆಫಿನೆಟ್ ಶೇಪ್ ಇದೆ. ಈ ರೂಬಿಕ್ಸ್ ಕ್ಯೂಬ್ದು ಡೆಫಿನೆಟ್ ವಾಲ್ಯೂಮ್ ಇದೆಯಾ? ಕ್ಯೂಬ್ ಇದ್ರೆ ವಾಲ್ಯೂಮ್ ಆರಾಮಾಗಿ ಮಾಡ್ಬೋದು, ಲೆಂತ್ ಇತ್ತು, ಬ್ರೆಡ್ ಇತ್ತು, ಹೈಟ್. ಆ್ಯಂಡ್ ನೆಕ್ಸ್ಟ್ ಡೆಫಿನೆಟ್ ಮಾಸ್ ಇದೆಯಾ? ಇದನ್ನು ನೀವು ವೇಯಿಂಗ್ ಮಷೀನ್ ಮೇಲೆ ಮಾಡಿಬಿಡಿ, ಮಾಸ್ ಸಿಕ್ಬಿಡ್ತು. ಸೊ ಡೆಫಿನೆಟ್ ಶೇಪ್, ವಾಲ್ಯೂಮ್ ಆ್ಯಂಡ್ ಮಾಸ್ ಇದೆ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಆರ್ ಶಾರ್ಟ್. ಒಂದು ಕ್ಯೂಬು ಇನ್ನೊಂದು ಕ್ಯೂಬ್ ಮಧ್ಯದಲ್ಲಿ ಏನಾಗಿದೆ? ಇದು ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ತುಂಬಾ ಶಾರ್ಟ್ ಆಗಿದೆ ತಾನೆ. ಆ್ಯಂಡ್ ದೇರ್ ಫೋರ್ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಆರ್ ಶಾರ್ಟ್ ಆ್ಯಂಡ್ ಈ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆರ್ ಸ್ಟ್ರಾಂಗ್. ಅಂದರೆ ಈ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಂದರೆ ಒಂದು ಆಟಮು ಇನ್ನೊಂದು ಆಟಮು ಮಧ್ಯದಲ್ಲಿ ಏನು ಬಾಂಡ್ ಇರುತ್ತೆ, ಕನೆಕ್ಷನ್ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಅದೇನಾಗಿದೆ? ಸ್ಟ್ರಾಂಗ್ ಆಗಿದೆ. ಹೇಗೆ ಮ್ಯಾಮ್? ಇದರಿಂದ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ? ಇದೊಂದು ಕ್ಯೂಬ್ ಇಟ್ಕೊಳ್ಳಿ, ಇದೊಂದು ಕ್ಯೂಬ್ ಇಟ್ಕೊಳ್ಳಿ, ಇದನ್ನು ಎಳೆಯೋಕ್ಕೆ ಪ್ರಯತ್ನ ಪಡಿ, ತುಂಬ ಜಾಸ್ತಿ ಫೋರ್ಸ್ ಹಾಕಬೇಕಾಗ್ತಿದೆ ಅಲ್ವಾ? ಸೊ ದೇರ್ ಫೋರ್ ಸ್ಟ್ರಾಂಗ್. ದೇರ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ಏನು ಮ್ಯಾಮ್? ಯಾವುದೇ ಒಂದು ನೀವು ಎಲಿಮೆಂಟ್, ಯಾವುದೇ ಒಂದು ಮಾಲಿಕ್ಯೂಲ್, ಯಾವುದೇ ಒಂದು ಕಂಪೌಂಡ್ ತಗೊಳ್ಳಿ, ಏನರಿಂದ ಆಗಿರೋವು ಇವೆಲ್ಲ? ಆಟಮ್ಸು, ಅಯಾನ್ಸು ಅಥವಾ ಮಾಲಿಕ್ಯೂಲ್ಸಿಂದ. ಸೊ ಇವೇ ಏನಾಗುತ್ತೆ? ಒಂದು ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಗಿ ನಾವು ಒಂದು ನೇಮ್ ಕೊಟ್ಟಿದ್ದೀವಿ. ಹ್ಯಾವ್ ಫಿಕ್ಸ್ಡ್ ಪೊಸಿಷನ್ ಆ್ಯಂಡ್ ಕ್ಯಾನ್ ಓನ್ಲಿ ಆಸಿಲೇಟ್ ಅಬೌಟ್ ದ ಮೀನ್ ಪೊಸಿಷನ್. ಸೊ ಇದರಲ್ಲಿ ಈ ಕ್ಯೂಬ್ನ ನೋಡ್ಕೊಳ್ಳಿ. ಈ ಕ್ಯೂಬ್ ಏನಾಗಿದೆ? ಒಂದು ಫಿಕ್ಸ್ಡ್ ಪೊಸಿಷನಲ್ಲಿ ಇದೆಯಾ? ಏನಾದರೂ ಈ ಕಡೆ ಫ್ಲೋ ಆಗ್ತಿದೆಯಾ? ಆಗ್ತಿಲ್ಲ. ಸೊ ಫಿಕ್ಸ್ಡ್ ಪೊಸಿಷನಲ್ಲಿದೆ ಆ್ಯಂಡ್ ಅದರದ್ದೇ ಪೊಸಿಷನಲ್ಲಿ ಅವ್ರು ಏನು ಮಾಡ್ಬೋದು? ನಿಮ್ಮದು ಮೀನ್ ಪೊಸಿಷನಲ್ಲಿ ಆಸಿಲೇಟ್ ಮಾಡ್ತಿರುತ್ತೆ ತಾನೆ. ಸೊ ಇದನ್ನು ಹೆಂಗೆ ಆಸಿಲೇಟ್ ಮಾಡುತ್ತೆ ನೋಡಿ. ಇದೊಂದು ಕ್ಯೂಬ್ ಇದೆ. ಈ ಕ್ಯೂಬ್ನ ಇದು ಅದರದೇ ಪೊಸಿಷನಲ್ಲಿ ಈ ಥರ ಆಸಿಲೇಟ್ ಮಾಡ್ಕೊಳೋದು, ಆಯಿತಾ? ಸೊ ಅದನ್ನು ವೈಬ್ರೇಷನ್ಸ್ ಅಂತ ಹೇಳ್ತಾರೆ. ಸೊ ಇದರಿಂದಾನೆ, ಸೊ ಇದು ನೋಡಿ ಒಂದು ನಿಮ್ಮ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದನ್ನು ಅವರು ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸಾಂಪ್ಲರಲ್ಲೂ ಕೂಡ ಇದು ಕ್ವೆಶನ್ ಮೆನ್ಷನ್ ಆಗಿದೆ. ಏನಂತ ಹೇಳಿದ್ರೆ ರಿಜಿಡಿಟಿ ಆ್ಯಂಡ್ ಫಿಕ್ಸ್ಡ್ ವಾಲ್ಯೂಮ್, ಸಾಲಿಡ್ಸ್ಗಳದ್ದು ರಿಜಿಡಿಟಿ ಆ್ಯಂಡ್ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ. ಏನು ಕಾರಣ ಅದಕ್ಕೆ? ಸೊ ಕಾರಣ ಏನು? ದಟ್ ದೇರ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಫಿಕ್ಸ್ಡ್ ಆರ್ ಅಟ್ ಹ್ಯಾವ್ ಫಿಕ್ಸ್ಡ್ ಪೊಸಿಷನ್ ಆ್ಯಂಡ್ ಕ್ಯಾನ್ ಓನ್ಲಿ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಆನ್ಸರ್ ಬರೀಬೇಕು. ನೆಕ್ಸ್ಟ್ ಬರೋಣ. ದೇ ಆರ್ ಇನ್ಕಂಪ್ರೆಸಿಬಲ್ ಆ್ಯಂಡ್ ರಿಜಿಡ್. ಸೊ ಇದೇನಾಗುತ್ತೆ? ನೀವು ಈ ಥರ ನೂಕಿದ್ರೆ ಕಂಪ್ರೆಸ್ ಆಗ್ತಿದೆಯಾ? ಆಗ್ತಿಲ್ಲ. ಪ್ರೆಸ್ ಮಾಡ್ತಿದ್ದೀರಾ? ಏನೂ ಆಗ್ತಿಲ್ಲ. ರಿಜಿಡ್. ಇದನ್ನು ಬೇಗ ಹೊಡೆದಾಕಾಗತ್ತಾ? ಶೇಪ್ ಚೇಂಜ್ ಮಾಡೋಕ್ಕಾಗತ್ತಾ? ಆಗಲ್ಲ. ನೆಕ್ಸ್ಟ್ ಮಿನಿಮಮ್ ಡಿಗ್ರಿ ಆಫ್ ಫ್ರೀಡಮ್. ಸೊ ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಯಾವುದು ಸ್ಟೇಟ್ ಆಫ್ ಮ್ಯಾಟರ್ದು ಮಿನಿಮಮ್ ಡಿಗ್ರಿ ಆಫ್ ಫ್ರೀಡಮ್ ಇದೆ ಅಂತ? ಸಾಲಿಡಾ, ಲಿಕ್ವಿಡಾ, ಗ್ಯಾಸಾ? ಅವಾಗೇನು ಆನ್ಸರ್ ಮಾಡ್ತೀರಾ? ಸಾಲಿಡ್ಸ್ ಅಂತ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಿಸ್ಟ್ ಅಟ್ ಲೋ ಟೆಂಪರೇಚರ್. ಸೊ ಏನು ಕೇಳಿದ್ದಾರೆ? ಯಾವುದು ನಿಮ್ಮದು ಸ್ಟೇಟ್ ಆಫ್ ಮ್ಯಾಟರು ಲೋ ಟೆಂಪರೇಚರ್ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೇನು ಆನ್ಸರು? ಸಾಲಿಡ್ಸ್ ಆನ್ಸರಾ? ಕ್ಲಿಯರ್? ಸೊ ಓಕೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ಅಮಾರ್ಫಸ್ ಆ್ಯಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್. ಸೊ ಸಾಲಿಡ್ಸಲ್ಲಿ ಟೈಪ್ಸ್ ಬರುತ್ತೆ ಆ್ಯಂಡ್ ಇದನ್ನು ಕೂಡ ಮಾಡೆಲ್ ಕ್ವಶನ್ ಪೇಪರ್ 2023 ನ್ಯೂ ಏನು ರಿಲೀಸ್ ಆಗಿದೆ ಅದರಲ್ಲಿ ಕೇಳಿದ್ದಾರೆ ಇದನ್ನು. ಸೊ ನೋಡ್ಕೊತಾ ಹೋಗೋಣ ಬೇಗ. ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್, ಇದರಲ್ಲಿ ಏನು ಇಟ್ಕೊಳ್ಬೇಕು ಅಂತ ಜ್ಞಾಪನ ನಿಮ್ಮದು ಒಂದು ಇದ್ರ ಮೇಜರ್ ನಿಮಗೆ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಡಿಫ್ರೆನ್ಸ್ ಕೇಳ್ತಾರೆ. ಅಂದರೆ ಬೇಸ್ಡ್ ಆನ್ ಮೆಲ್ಟಿಂಗ್ ಪಾಯಿಂಟ್ ಹೇಳಿ, ಬೇಸ್ಡ್ ಆನ್ ಶೇಪ್ ಹೇಳಿ, ಬೇಸ್ಡ್ ಆನ್ ಅರೇಂಜ್ಮೆಂಟ್ ಹೇಳಿ, ಈ ಥರ. ಸೊ ಅದನ್ನು ನೆನ್ಪಿಟ್ಕೊತ ನೋಡ್ಕೊತಾ ಹೋಗೋಣ. ಫಸ್ಟ್ ಒಂದು ಏನು? ಬೇಸ್ಡ್ ಆನ್ ದ ಶೇಪ್. ಸೊ ಶೇಪಲ್ಲಿ ಏನು ಹೇಳ್ತಿದ್ದಾರೆ? ಕ್ರಿಸ್ಟಲೈನ್ದು ಜಾಮೆಟ್ರಿಕಲ್ ಶೇಪ್ ಇರುತ್ತೆ, ಅಂದರೆ ಒಂದು ಪರ್ಟಿಕ್ಯುಲರ್ ಶೇಪ್ ಇರುತ್ತೆ. ಬಟ್ ಅಮಾರ್ಫಸಲ್ಲಿ ಇರ್ರೆಗ್ಯುಲರ್ ಶೇಪ್ ಇರುತ್ತೆ. ಸೊ ಇದನ್ನು ಹೇಳ್ಬೋದಾ? ದ ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ರೆಗ್ಯುಲರ್ ಶೇಪ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್ ಹ್ಯಾವ್ ಇರ್ರೆಗ್ಯುಲರ್ ಶೇಪ್. ನೆಕ್ಸ್ಟ್ ಬರೋಣ. ಕ್ರಿಸ್ಟಲೈನ್ ಸಾಲಿಡ್ಸ್ದು ವಿತ್ ರೆಸ್ಪೆಕ್ಟ್ ಟು ಮೆಲ್ಟಿಂಗ್ ಪಾಯಿಂಟ್. ಕ್ರಿಸ್ಟಲೈನ್ ಏನಾಗಿದೆ? ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಅದೇ ಬಂದ್ಬಿಟ್ಟು ಅಮಾರ್ಫಸ್ದು ಡೂ ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಅಂದರೆ ಶಾರ್ಪ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಬಂದ್ಬಿಟ್ಟು ತಕ್ಷಣ ಮೆಲ್ಟ್ ಆಗೋದು. ಅದೇ ಅಮಾರ್ಫಸ್ ಅಂದರೆ ಒಂದು ರೇಂಜಲ್ಲಿ ಮೆಲ್ಟ್ ಆಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಬರೋಣ. ವಿತ್ ರೆಸ್ಪೆಕ್ಟ್ ಟು ಹೀಟ್ ಆಫ್ ಫ್ಯೂಷನ್. ಸೊ ನಮ್ಮ ಕ್ರಿಸ್ಟಲೈನ್ ಸಾಲಿಡ್ಗೆ ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್ ಇರುತ್ತೆ. ಅಮಾರ್ಫಸ್ಗೆ ಡು ನಾಟ್ ಹ್ಯಾವ್ ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್ ಅಗೇನ್. ನೆಕ್ಸ್ಟ್ ಬಂದ್ಬಿಟ್ಟು ದ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಹ್ಯಾವ್ ರೇಂಜ್ ಇದ್ರದ್ದು ಮೇಲೆ. ಸೊ ಲಾಂಗ್ ರೇಂಜ್ ಆರ್ಡರ್. ಸೊ ಏನಾಗಿರುತ್ತೆ? ಲಾಂಗ್ ರೇಂಜ್ ಆರ್ಡರ್ ಅಂದರೆ ತುಂಬ ಒಂದು ದೊಡ್ಡ ರೇಂಜ್ವರೆಗೂ ಏನಾಗಿದೆ? ಸಿಮಿಲರ್ ಪ್ಯಾಟ್ರನ್ ಆಗಿರೋದು ಆ ರೇಂಜ್ ಆಗಿರುತ್ತೆ, ಆಯಿತಾ? ನೆಕ್ಸ್ಟ್ ಬಂದರೆ ಶಾರ್ಟ್ ರೇಂಜ್ ಆರ್ಡರ್. ಸೊ ಇದನ್ನು ಕೂಡ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ MQP. ಏನು ಕೇಳಿರೋದು ನೋಡಿ. ಸೊ ರೀಸನ್ ಆಫ್ ಅನೈಸೋಟ್ರೋಪಿ ಆ್ಯಂಡ್ ರೀಸನ್ ಆಫ್ ಐಸೋಟ್ರೋಪಿ. ಸೊ ಕ್ರಿಸ್ಟಲೈನ್ ಸಾಲಿಡ್ಸು ಯಾಕೆ ಅನೈಸೋಟ್ರೋಪಿ ಪ್ರಾಪರ್ಟಿನ ಶೋ ಮಾಡುತ್ತೆ? ಅದಕ್ಕೆ ಆನ್ಸರ್ ಏನು ಹೇಳಿತ್ತು?
ಸೊ ದ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಹ್ಯಾವ್ ಲಾಂಗ್ ರೇಂಜ್ ಆರ್ಡರ್. ಅದರಿಂದ ನಿಂದ ಏನಾಗುತ್ತೆ, ಅನೈಸೋಟ್ರೋಪಿ ಪ್ರಾಪರ್ಟಿನ ಶೋ ಮಾಡುತ್ತೆ. ಕ್ಲಿಯರ್? ಗಿವ್ ರೀಸನ್ಸಲ್ಲಿ ಬೇಗ ಬೇಗ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ದೇ ಆರ್ ಅನೈಸೋಟ್ರೋಪಿಕ್. ಸೊ ಅದಾದ್ಮೇಲೆ ಅದರದ್ದು ಇನ್ನೊಂದು ಪ್ರಾಪರ್ಟಿ ಬಂದ್ಬಿಡುತ್ತಲ್ವಾ, ಅನೈಸೋಟ್ರೋಪಿಕ್ ಆ್ಯಂಡ್ ಐಸೋಟ್ರೋಪಿಕ್. ಈಗ ಅನೈಸೋಟ್ರೋಪಿಕ್ ಆ್ಯಂಡ್ ಐಸೋಟ್ರೋಪಿಕ್ ಅಂದ್ರೆ ಏನು? ಅನೈಸೋಟ್ರೋಪಿಕ್ ಅಂತ ಹೇಳಿದ್ರೆ ನಿಮ್ಮದು ಯಾವಾಗ ಎಲ್ಲ ಡೈರೆಕ್ಷನಲ್ಲಿ ನಿಮ್ದು ಏನಾಗಿರುತ್ತೆ, ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ಏನಾಗಿರಬೇಕು ನಿಮ್ಮದು, ಸೊ ಡಿಫ್ರೆಂಟ್ ಆಗಿರಬೇಕು. ಸೊ ಫಿಸಿಕಲ್ ಪ್ರಾಪರ್ಟೀಸ್ is different in different direction. ಸೊ ಇದರಲ್ಲಿ ಏನಾಗಿರುತ್ತೆ, ಐಸೋಟ್ರೋಪಿಕಲಿ ಸೇಮ್ ಇನ್ ಆಲ್ ಡೈರೆಕ್ಷನ್. ಫಸ್ಟ್ ಸೆಂಟೆನ್ಸ್ನ ನೀವೇ ಜಾಯಿನ್ ಮಾಡ್ಕೊಳ್ಳಿ. ಸೊ ಹಂಗಂದ್ರೆ ಏನು ನೋಡಿ, ಒಂದು ಕ್ಯೂಬ್ ತೊಗೊಂಡ್ರಿ, 2 ಡೈಮೆನ್ಷನಲ್ ಸುಮ್ಮನೆ ತೊಗೊಳ್ತೀನಿ ನೋಡಿ, ಇಲ್ಲೊಂದು ಇಲ್ಲೊಂದು. ಇಲ್ಲಿಗೆ ನೀವು ಏನಾದರೂ ಈ ಡೈರೆಕ್ಷನಲ್ಲಿ ಹೋಗಿ, ಈ ಡೈರೆಕ್ಷನಲ್ಲಿ ಹೋಗಿ, ಈ ಡೈರೆಕ್ಷನಲ್ಲಿ ಹೋಗಿ. ನಿಮ್ಗೆ ಇವಾಗ ಏನು ಹೇಳ್ತೀನಿ ನಾನು, ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮ್ಮದು ಇಲ್ಲಿ 0 ಬರುತ್ತೆ ಡೈಪೋಲ್ ಮೂಮೆಂಟ್, ಇಲ್ಲೇನು ಬರುತ್ತೆ 1 ಬರುತ್ತೆ, ಇಲ್ಲಿ 2 ಬರುತ್ತೆ. ಸೊ ಬೇರೆ ಬೇರೆ ಡೈರೆಕ್ಷನಲ್ಲಿ ಏನಾಗ್ತಿದೆ, ನಿಮ್ಮದು ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಗ್ತಿದೆ, ಅದರ ಡೈಪೋಲ್ ಮೂಮೆಂಟ್ ಚೇಂಜ್ ಆಗ್ತಿದೆ. ಬಟ್ ಐಸೋಟ್ರೋಪಿಕ್ ಅಂತ ಹೇಳಿದ್ರೆ ಈ ಡೈರೆಕ್ಷನಲ್ಲಾದರೂ ಹೋಗಿ, ಈ ಡೈರೆಕ್ಷನಲ್ಲಾದರೂ ಹೋಗಿ, ಈ ಡೈರೆಕ್ಷನಲ್ಲಾದರೂ ಹೋಗಲಿ, ನಿಮ್ಮದು ಯಾವುದೇ ಒಂದು ಫಿಸಿಕಲ್ ಪ್ರಾಪರ್ಟಿ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಕ್ಲಿಯರ್? ಓಕೆ. ಸೊ ಅದೇ ಬಂದ್ಬಿಟ್ಟು ನಿಮ್ಮದು ಅನೈಸೋಟ್ರೋಪಿ ಆ್ಯಂಡ್ ಐಸೋಟ್ರೋಪಿ. ಕ್ರಿಸ್ಟಲೈನ್ ಏನು ಮಾಡುತ್ತೆ, ಡಿಫ್ರೆಂಟ್ ಡೈರೆಕ್ಷನಲ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಅಮಾರ್ಫಸ್ ಏನಾಗಿರುತ್ತೆ, ಡಿಫ್ರೆಂಟ್ ಡೈರೆಕ್ಷನಲ್ಲಿ ಎಲ್ಲ ಕಡೆನೂ ಸೇಮ್ ಪ್ರಾಪರ್ಟೀಸು ಶೋ ಮಾಡ್ತಿರುತ್ತೆ. ನೆಕ್ಸ್ಟ್ ಬರೋಣ, ದೇ ಕ್ಯಾನ್ ಬಿ ಕ್ಲೀವ್ಡ್ ಅಲಾಂಗ್ ಡೆಫಿನೆಟ್ ಪ್ಲೇನ್ಸ್, ದೇ ಕ್ಯಾನ್ ನಾಟ್ ಬಿ ಕ್ಲೀವ್ಡ್ ಅಲಾಂಗ್ ಡೆಫಿನೆಟ್ ಪ್ಲೇನ್ಸ್. ಇದಕ್ಕೋಸ್ಕರ ನೋಡಿ, ಕ್ರಿಸ್ಟಲೈನ್ಗೆ ನೀವು ಕಟ್ ಮಾಡಿದ್ರೆ ಯಾವುದೇ ಒಂಥರ ಅದರಲ್ಲಿ ರಫ್ ಎಡ್ಜಸ್ ಕ್ರಿಯೇಟ್ ಆಗುತ್ತೆ. ಅದೇ ಡೆಫಿನೆಟ್ ಪ್ಲೇನ್ಸಲ್ಲಿ ನೀವೇನು ಮಾಡ್ಬೋದು, ಕ್ಲೀವ್ ಮಾಡೋಕ್ಕೆ ಆಗೋದಿಲ್ಲ. ಡೈಮಂಡ್ನ ನೆನ್ಪಿಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಅಮಾರ್ಫಸಿಗೆ ಬಂದರೆ ನೀವು ಕ್ಲೀವ್ ಮಾಡಿದ್ರೆ ಸಾಫ್ಟ್ ಎಡ್ಜಸ್ ಕ್ರಿಯೇಟ್ ಆಗುತ್ತೆ. ಸೊ ಏನು ಮಾಡ್ಬೋದು, ನೀವು ಇದನ್ನು ಸಾಫ್ಟ್ ಎಡ್ಜಿಂದ ಕ್ಲೀವ್ ಮಾಡ್ಬೋದು. ಬಟ್ ದೇ ಕ್ಯಾನ್ ನಾಟ್ ಬಿ ಕ್ಲೀವ್ಡ್ ಅಲಾಂಗ್ ಡೆಫಿನೆಟ್ ಪ್ಲೇನ್ಸ್. ಆಯಿತಾ? ಸೊ ನೀವು ಡೈಮಂಡ್ ಅಂತ ಹೇಳಿದ್ರೆ ಒಂದು ಜೆಮೆಟ್ರಿ ಇದ್ರೆ, ಅದಕ್ಕೆ ಒಂದು ಡೆಫಿನೆಟ್ ಶೇಪ್ ಇದ್ದರೆ ಅದನ್ನು ಡೆಫಿನೆಟ್ ಪ್ಲೇನಿಂದ ಕಟ್ ಮಾಡ್ಬೋದು. ಓಕೆನಾ? ಯಾವುದಕ್ಕೆ ಇರ್ರೆಗ್ಯುಲರ್ ಶೇಪ್ ಇದೆ ಅದನ್ನು ಡೆಫಿನೆಟ್ ಪ್ಲೇನಿಂದ ಹೇಗೆ ಮಾಡ್ತೀರಾ? ಕ್ಲಿಯರ್? ಇನ್ನೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಆನ್ ಹೀಟಿಂಗ್ ಅಮಾರ್ಫಸ್ ಸಾಲಿಡ್ಸ್ ಬಿಕಮ್ ಕ್ರಿಸ್ಟಲೈನ್ ಅಟ್ ಸಮ್ ಟೆಂಪರೇಚರ್. ಸೊ ಇದು ಕೂಡ MQC ಕ್ವಶನಲ್ಲಿ ಬಂದಿರೋದು, ಮಾಡೆಲ್ ಕ್ವಶನ್ ಪೇಪರ್. ಏನಂತ ಹೇಳಿದ್ರೆ, ಅಮಾರ್ಫಸ್ ಸಾಲಿಡ್ ಯಾವಾಗ ಕ್ರಿಸ್ಟಲೈನ್ ಸಾಲಿಡ್ ಆಗಿ ಅದು ಚೇಂಜ್ ಆಗುತ್ತೆ, ಯಾವಾಗ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ. ನೆಕ್ಸ್ಟ್ ಬರೋಣ ಕ್ವೆಶನ್ಸ್ಗೆ. ಸೊ ಪ್ರೀವಿಯಸ್ ಇಯರಲ್ಲಿ ಈ ಒಂದು ಇಷ್ಟೊಂದು ಟಾಪಿಕ್ ಮೇಲೆ ಏನೇನು ಕ್ವೆಶನ್ಸ್ನ ಅವರು ಕೇಳಿದ್ದಾರೆ ಅಂತ ನೋಡ್ಕೊತ ಹೋಗೋಣ ಬೇಗ ಬೇಗ. ಸೊ ಫಸ್ಟ್ ಒನ್, ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್ ವಿತ್ ರೆಸ್ಪೆಕ್ಟ್ ಟು ಶೇಪ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಸೊ ಕ್ರಿಸ್ಟಲೈನು ಆ್ಯಂಡ್ ಅಮಾರ್ಫಸ್ ಮಧ್ಯದಲ್ಲಿ ಡಿಫ್ರೆನ್ಸ್ ಹೇಳಿ ಅಂತ ಹೇಳಿದ್ದಾರೆ. ಸೊ ಯಾವ ಥರ ಬರೀತೀರಾ ಎಕ್ಸಾಮಲ್ಲಿ? ಈ ಕಡೆ ಒಂದು ಕ್ರಿಸ್ಟಲೈನ್ ಬರೀರಿ, ಈ ಕಡೆ ಒಂದು ಅಮಾರ್ಫಸ್ ಬರೀರಿ, ಈ ಕಡೆ ಏನು ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಅದನ್ನು ಬರ್ಕೊಳ್ಳಿ, ಶೇಪ್, ಕೆಳಗಡೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಬರ್ಕೊಳ್ಳಿ. ಈಗ ನಾನು ಹೇಳಿದ್ದೀನಿ ಪಾಯಿಂಟ್ ನಿಮಗೆ, ಅದನ್ನು ಸುಮ್ಮನೆ ಮೆನ್ಷನ್ ಮಾಡಿ. ಸೊ ಏನು ಮಾಡ್ತೀರಾ, ಶೇಪ್ ಕ್ರಿಸ್ಟಲೈನ್ ಏನಾಗಿರುತ್ತೆ, ಡೆಫಿನೆಟ್ ಜಾಮೆಟ್ರಿ ಆರ್ ರೆಗ್ಯುಲರ್ ಶೇಪ್. ಇದರಲ್ಲಿ ಏನಾಗಿರುತ್ತೆ, ಇರ್ರೆಗ್ಯುಲರ್ ಶೇಪ್ ಬರೆದ್ರೆ ಆಯಿತು. ಮೆಲ್ಟಿಂಗ್ ಪಾಯಿಂಟಲ್ಲಿ ಏನು ಹೇಳಿದೆ, ಕ್ರಿಸ್ಟಲೈನ್ಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತಾ? ಸೊ ಮೆಲ್ಟಿಂಗ್ ಪಾಯಿಂಟ್ ಶಾರ್ಪ್ ಆಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ, ನೋ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಅಷ್ಟೇ. ಈ ಥರ ಎಕ್ಸಾಮಲ್ಲಿ MP ಅಂತ ಬರೆಯೋಕ್ಕೆ ಹೋಗಬೇಡಿ ಆಯಿತಾ, ಮೆಲ್ಟಿಂಗ್ ಪಾಯಿಂಟ್ ಅಂತಲೇ ಬರೀರಿ. ಇದಕ್ಕೊಂದು ಬಾಕ್ಸ್ ಹಾಕ್ಬಿಡಿ, ಚೆನ್ನಾಗಿ ಕಾಣಿಸ್ಬೇಕಲ್ವ ಆನ್ಸರು ಕೂಡ. ಪ್ರೆಸೆಂಟೇಷನ್ ಚೆನ್ನಾಗಿದ್ರೇ ಆನ್ಸರ್ಗೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡೋದವರು. ಸೊ ಮೇಕ್ ಶೋರ್ ನಿಮ್ಮದು ಪ್ರೆಸೆಂಟೇಷನ್ ಚೆನ್ನಾಗಿದೆ. ಈ ಥರ ನೀವು ಲೈನ್ ಹಾಕೊಂಬಿಡಿ ನೋಡಿ, ಫುಲ್ ಆನ್ಸರೇ ಮುಗೀತು. ನೆಕ್ಸ್ಟ್ ಬರೋಣ, ಕ್ಲಾಸಿಫಿಕೇಶನ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್. ಈಗ ಸೆಕೆಂಡ್ ಟಾಪಿಕ್,
ಸೊ ಮೇಜರಾಗಿ ಸಾಲಿಡ್ಸ್ನ ನಾವು ಡಿವೈಡ್ ಮಾಡ್ಕೊಂಬಿಟ್ವಿ. ಈಗೇನು ಮಾಡ್ತಿದ್ದೀವಿ, ನಾವು ಕ್ರಿಸ್ಟಲೈನ್ ಸಾಲಿಡ್ನ ತೊಗೊಂಡಿದ್ದೀವಿ. ಇದರಲ್ಲಿ ಯಾವ್ಯಾವ ಟೈಪ್ ಇದ್ದಾವೆ ಅಂತ ನೋಡ್ಕೊತಾ ಹೋಗ್ತೀವಿ. ಸೊ ಮೇಜರಾಗಿ 4 ಟೈಪ್ಸ್ ಬರ್ತವೆ ನೋಡಿ. ಸೊ ಟೈಪ್ ಆಫ್ ಸಾಲಿಡ್ ಬಂದ್ಬಿಟ್ಟು ಫಸ್ಟ್ ಒಂದು ಮಾಲಿಕ್ಯುಲರ್ ಸಾಲಿಡ್ಸು, ಸೆಕೆಂಡ್ ಒನ್ ಬಂದ್ಬಿಟ್ಟು ಅಯೋನಿಕ್ ಸಾಲಿಡ್ಸು, ಥರ್ಡ್ ಒನ್ ಬಂದ್ಬಿಟ್ಟು ಮೆಟಾಲಿಕ್ ಸಾಲಿಡ್ಸು, ಫೋರ್ತ್ ಒನ್ ಬಂದ್ಬಿಟ್ಟು ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸ್. ಸೊ ಇದರ ಮೇಲೆ ನೋಡಿ, ನೇಮ್ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತಿದೆ, ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ನಾವು ನೋಡ್ಕೊತ ಹೋಗೋಣ. ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದ್ರೆ ಏನು, ಏನ್ರಿಂದ ಆ ಸಾಲಿಡ್ ಆಗಿದೆ ಅಂತ. ಸೊ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಇದರಲ್ಲಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಬೇಸ್ಡ್ ಮೇಲೆ ಏನು ಮಾಡಿದ್ದಾರೆ, ಇನ್ನೊಂದು ನಿಮಗೆ ಕ್ರಿಯೇಟ್ ಮಾಡಿದ್ದಾರೆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ನ ಇಟ್ಕೊಂಡು. ಫಸ್ಟ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ನ ನೋಡ್ಕೊತ ಹೋಗೋಣ. ಮಾಲಿಕ್ಯುಲರ್ ಸಾಲಿಡ್ಸ್ ಅಂದ್ರೆ ಏನು, ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿರ್ತವೆ, ಮಾಲಿಕ್ಯೂಲ್ಸ್ ಆಗಿರ್ತವೆ. ಅಯೋನಿಕ್ ಸಾಲಿಡ್ಸ್ ಅಂದ್ರೆ ಏನು, ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿರ್ತವೆ, ಅಯಾನ್ಸ್ ಆಗಿರ್ತವೆ. ಬರ್ತಿದ್ದೀನಿ. ಮೆಟಾಲಿಕ್ ಸಾಲಿಡ್ಸ್ ಅಂದ್ರೆ ಏನು, ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಒಂದು ಕರ್ನಲ್ ಇರುತ್ತೆ, ಎಲೆಕ್ಟ್ರಾನ್ದು ಸಿ ಇರುತ್ತೆ. ಆಯಿತಾ. ಸೊ ಪಾಸಿಟಿವ್ ಅಯಾನ್ಸ್ ಇನ್ ಅ ಸಿ ಆಫ್ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್. ಸೊ ಏನಾಗಿರುತ್ತೆ ನಿಮ್ಮದು ಕರ್ನಲ್, ಇದು ಮೆಟಲ್, ಇದರ ಮೇಲೆ ಎಲೆಕ್ಟ್ರಾನ್ದು ಸಿ. ಕ್ಲಿಯರಾ. ಸೊ ಇದು ನಿಮ್ದು ಏನಾದ್ರು ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಸೊ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಯಿತು, ಒಂದು ಮೆಟಲ್ ಅಯಾನ್ ಆ್ಯಂಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಬರೋಣ ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸಲ್ಲಿ. ಸೊ ಕೋವಲೆಂಟ್ ಆಗಿರೋದ್ರಿಂದ ಆಟಮ್ಸ್ ಮಧ್ಯದಲ್ಲಿ ತಾನಾಗೋದು. ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಟಮ್ಸ್ ಆಗ್ಬಿಟ್ವು. ಈಗ ಬರೋಣ ಸೊ ವಿತ್ ರೆಸ್ಪೆಕ್ಟ್ ಟು ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಮೇಲೆ ಡಿಪೆಂಡ್ ಆಗಿ ನಾನು ಮಾಲಿಕ್ಯುಲರ್ ಸಾಲಿಡ್ಸ್ನ 3 ಟೈಪಲ್ಲಿ ಡಿವೈಡ್ ಮಾಡ್ತೀನಿ. ದ್ಯಾಟ್ ಈಸ್ ಫಸ್ಟ್ ಒನ್ ಈಸ್ ನಾನ್ ಪೋಲಾರ್, ಪೋಲಾರ್ ಆ್ಯಂಡ್ ಥರ್ಡ್ ಒನ್ ಈಸ್ ಹೈಡ್ರೋಜನ್ ಬಾಂಡೆಡ್. ಸೊ ಪೋಲಾರ್ ಅಂದ್ರೇನು, ಪೊಲ್ಯಾರಿಟಿ ಇರುತ್ತೆ. ಸೊ ಒಂದು ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, ಒಂದು ಕಡಿಮೆ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ. ನಾನ್ ಪೋಲಾರ್ ಅಂದರೆ ಎರಡರದ್ದು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಅಂದ್ರೇನು, ಹೈಡ್ರೋಜನ್ ಇರುತ್ತೆ, ಹೈಡ್ರೋಜನ್ ಅಕ್ಕಪಕ್ಕದಲ್ಲಿ ಏನಾಗಿರುತ್ತೆ ನಿಮ್ಮದು ಬಾಂಡೆಡ್ ಆಗಿರೋದು ಫ್ಲೋರಿನು, ಆಕ್ಸಿಜನು, ನೈಟ್ರೋಜನ್ ಆಟಮ್ಸ್ ಇರುತ್ತೆ. ಕ್ಲಿಯರ್. ಓಕೆ. ಸೊ ಇದರ ಅಕಾರ್ಡಿಂಗ್ ಬೈಂಡಿಂಗ್ ಫೋರ್ಸಸ್ ಏನಾಗಿರಬೇಕು, ನಾನ್ ಪೋಲಾರ್ ಅಂದರೆ ಡಿಸ್ಪರ್ಷನ್ ಆರ್ ಲಂಡನ್ ಫೋರ್ಸಸ್. ನಾನ್ ಪೋಲಾರ್, ಪೊಲಾರಿಟಿ ಇಲ್ಲ. ಸೊ ಅದರಲ್ಲಿ ಏನಾಗಿರುತ್ತೆ ನಿಮ್ಮದು, ನಾರ್ಮಲಿ ಯಾವಾಗಲೂ ಲಂಡನ್ ಫೋರ್ಸಸ್ ಇದ್ದೇ ಇರುತ್ತೆ. ಲಂಡನ್ ಫೋರ್ಸಸ್ ಗ್ಯಾಪ್ನಾಗ ಬಂದಿಲ್ವಾ, ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಬರ್ದೋಡಿ. ಓಕೆನಾ. ಪೋಲಾರ್, ಪೋಲಾರ್ ಇದ್ರೆ ಏನಾಗಿರುತ್ತೆ, ಡೈಪೋಲ್ ಇಂಟ್ರಾಕ್ಷನ್ ಇರುತ್ತಾ, ಆಬ್ವಿಯಸ್ಲಿ ಪೊಲಾರಿಟಿ ಇದ್ರೆ ಡೈಪೋಲ್ ಇಂಟ್ರಾಕ್ಷನ್ಸ್ ಬರ್ದ್ಬಿಡಿ. ಹೈಡ್ರೋಜನ್ ಬಾಂಡೆಡ್ ಅಂದ್ರೆ ಏನು, ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಅಷ್ಟೇ. ಅಯಾನಿಕ್ ಸಾಲಿಡ್ಸಲ್ಲಿ ಅಯಾನಿಕ್ ಬಾಂಡಿಂಗ್ ಇರುತ್ತೆ. ಅಯಾನಿಕ್ ಬಾಂಡಿಂಗ್ ಅಂದ್ರೆ ಏನು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಕೂಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಮೆಟಾಲಿಕ್ ಬಾಂಡಿಂಗ್ ಅಂದ್ರೆ ಮೆಟಾಲಿಕ್ ಬಾಂಡಿಂಗ್ ಇರುತ್ತೆ. ಕೋವಲೆಂಟ್ ಅಂದ್ರೇನು, ಕೋವಲೆಂಟ್ ಬಾಂಡಿಂಗ್ ಇರುತ್ತೆ. ಸಿಂಪಲ್, ರೈಟ್. ನೆಕ್ಸ್ಟ್ ಬಂದು ಬರೋಣ ಎಕ್ಸಾಂಪಲ್ಸಿಗೆ. ಸೊ ಎಕ್ಸಾಂಪಲ್ಸ್ ನೋಡಿ, ನಿಮಗೆ ಆರ್ಗನ್ ನಾನ್ ಪೋಲಾರ್ ಗೊತ್ತಿದೆ, CCl4 ನಾನ್ ಪೋಲಾರ್, H2, I2, CO2 ನಾನ್ ಪೋಲಾರ್. ಇದರ ಮೇಲೆ ಡಿಪೆಂಡ್ ಆಯಿತು, ಜಾಮೆಟ್ರಿ ಮೇಲೆ. ಕೆಮಿಕಲ್ ಬಾಂಡಿಂಗಲ್ಲಿ ಓದಿರ್ತೀರಾ, ಗೊತ್ತಿಲ್ವಾ, ಇಟ್ಸ್ ಓಕೆ, ಒಂದೊಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪೋಲಾರಲ್ಲಿ ಬಂದರೆ HCl ಹೈಡ್ರೋಜನ್ ಎಲೆಕ್ಟ್ರೋಪಾಸಿಟಿವ್, ಕ್ಲೋರಿನ್ ಎಲೆಕ್ಟ್ರೋನೆಗೆಟಿವ್, SO2 ಯಾಕಿದು ನಾನ್ ಪೋಲಾರಲ್ಲಿ ಬಂದಿದೆ, ಇದ್ರ ಮೇಲೆ ನಿಮ್ಗೇನಾಗಿರುತ್ತೆ ಲೋನ್ ಪೇರ್ಸ್ಗಳು ಕಾಣಿಸ್ತವೆ. ಬಟ್ CO2 ಇಲ್ಲಿ ಕಾರ್ಬನ್ ಮೇಲೆ ಲೋನ್ ಪೇರ್ ಇರಲ್ಲ. ಸೊ ಡೆಫಿನೆಟ್ ಜಾಮೆಟ್ರಿ ಇರುತ್ತೆ ಆ್ಯಂಡ್ ಒಂದೇ ಪ್ಲೇನಲ್ಲಿ ಇರುತ್ತೆ. ಸೊ ಈ ಕಡೆಯಿಂದ ಎಷ್ಟು, ಈ ಕಡೆಯಿಂದ ಎಷ್ಟು, ಕ್ಯಾನ್ಸಲ್ ಔಟ್. ಹೈಡ್ರೋಜನ್ ಬಾಂಡಿಂಗ್ ಆಬ್ವಿಯಸ್ಲಿ ಯಾವುದೇ ಒಂದು ಹೈಡ್ರೋಜನ್ ಜೊತೆ ನೈಟ್ರೋಜನ್ ಇರೋದು ಒಂದು ಮಾಲಿಕ್ಯೂಲ್ ಬರೀಬಿಡಿ, ಅಥವಾ ಫ್ಲೋರಿನ್ ಇರೋದು ಮಾಲಿಕ್ಯೂಲ್ ಬರೀರಿ, ಅಥವಾ ನಿಮ್ಮದು ಆಕ್ಸಿಜನ್ ಇರೋದು ಮಾಲಿಕ್ಯೂಲ್ ಬರೀರಿ. ಅಯಾನಿಕ್ ಸಾಲಿಡ್ಸಲ್ಲಿ ಅಯಾನ್ಸ್ ಇಂದ ಆಗಿರೋದು ಯಾವುದು, ಇವೆಲ್ಲಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ NaCl, KCl ಯಾವ್ದಾದ್ರು ಬರೀರಿ. ಮೆಟಾಲಿಕ್ ಸಾಲಿಡ್ಸಲ್ಲಿ ಮೆಟಲ್ಸ್ನ ಬರೆದ್ಬಿಡಿ ಅಷ್ಟೇ. ಕೋವಲೆಂಟ್ ಸಾಲಿಡ್ಸಲ್ಲಿ ನಿಂದು SiO2, ಕ್ವಾರ್ಟ್ಸ್, ಡೈಮಂಡು, ಕಾರ್ಬನು, ಗ್ರಾಫೈಟು ಇವೆಲ್ಲ ಬರೀಬೇಕಷ್ಟೆ. ನೆಕ್ಸ್ಟ್ ಬರೋಣ ಫಿಸಿಕಲ್ ನೇಚರಲ್ಲಿ. ಸೊ ಇದು ಪ್ರಾಪರ್ಟೀಸ್ ಇವು. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್. ಸೊ ಈ ಪ್ರಾಪರ್ಟೀಸ್ನ ನೀವು ನೀಟಾಗಿ ನೆನ್ಪಿಟ್ಕೊಬೇಕು. ಫಿಸಿಕಲ್ ನೇಚರಿಗೆ ಬಂದರೆ ನಿಮ್ಮದು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಏನಾಗಿರ್ತವೆ, ಸಾಫ್ಟ್ ಆಗಿರ್ತವೆ. ಇದು ಸಾಫ್ಟು, ಬಟ್ ನಿಮ್ಮದು ಹೈಡ್ರೋಜನ್ ಬಾಂಡೆಡ್ ಇರೋದು ಮಾತ್ರ ಹಾರ್ಡ್ ಆಗಿದೆ ನೋಡಿ. ಸೊ ದಿಸ್ ಇಸ್ ಹಾರ್ಡ್. ನೆಕ್ಸ್ಟ್ ಬರೋಣ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯಲ್ಲಿ. ನಾನ್ ಪೋಲಾರಲ್ಲಿ ಪೊಲಾರಿಟಿ ಇಲ್ಲ, ಚಾರ್ಜಸ್ ಇಲ್ಲ, ಏನಿಲ್ಲ. ಸೊ ಇನ್ಸುಲೇಟರ್. ಪೋಲಾರಲ್ಲೇನೋ ಚಾರ್ಜಸ್, ಎಲೆಕ್ಟ್ರಾನ್ಸು ಮೂವ್ ಆಗೋಕ್ಕೆ ಏನು ಸಪ್ರೇಟ್ ಆಗಿಲ್ಲ, ಬಟ್ ಅವ್ರದ್ದು ಪೊಲಾರಿಟಿ ಇದೆ ಅಷ್ಟೇ. ಸೊ ಫುಲ್ ಸಪ್ರೇಟ್ ಆಗಿಲ್ಲ, ಅಯಾನ್ಸ್ ಆಗಿಲ್ಲ. ಇಲ್ಲಿ ಬರೀ ಡೆಲ್ಟಾ ಪಾಸಿಟಿವ್, ಡೆಲ್ಟಾ ನೆಗೆಟಿವ್ ಆ ಥರ ಒಂದು ಸ್ವಲ್ಪ ಪೊಲಾರಿಟಿ ಇದೆ ಅಷ್ಟೇ. ಸೊ ಅದರಿಂದ ಇದು ಕೂಡ ಇನ್ಸುಲೇಟರ್ಸ್. ಹೈಡ್ರೋಜನ್ ಬಾಂಡೆಡ್ ಆದರೂ ಆಗಿದ್ರು ಏನು, ಸೊ ಇದರಲ್ಲಿ ಏನಾದರೂ ಅಯಾನ್ಸ್ ಕ್ರಿಯೇಟ್ ಆಗ್ತಿದೆಯಾ, ಇಲ್ಲ, ಅಟ್ರಾಕ್ಷನ್ ಆಗ್ತಿರೋದಷ್ಟೇ. ಸೊ ದಿಸ್ ಈಸ್ ಆಲ್ಸೋ ಇನ್ಸುಲೇಟರ್. ಸೊ ಮೂರರಲ್ಲೂ ಕಾಮನ್ ಇದೆ ಇನ್ಸುಲೇಟರ್ಸು. ನೆಕ್ಸ್ಟ್ ಬರೋಣ ಮೆಲ್ಟಿಂಗ್ ಪಾಯಿಂಟಿಗೆ.
ನಾನ್ ಪೋಲಾರ್. ಸೊ ಏನಾಗಿರ್ತವೆ, ಸೊ ಇದು ಲಂಡನ್ ಫೋರ್ಸಸ್ ವೆರಿ ವೀಕ್ ಫೋರ್ಸ್, ಅದರಿಂದ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ಡೈಪೋಲ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಸೊ ಲೋ ಬರಿತೀನಿ. ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರಾಂಗ್ ಇರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಟು ಅದರ್ ಬಾಂಡ್ಸ್ ಇದು ಕೂಡ ಕಡಿಮೆ ಫೋರ್ಸ್ ಇದ್ರದ್ದು. ಕ್ಲಿಯರ್? ನೆಕ್ಸ್ಟ್ ಬರೋಣ ಅಯೋನಿಕ್ ಬಾಂಡಿಂಗಲ್ಲಿ. ಸೊ ಇದರದೊಂದು ಫಿಸಿಕಲ್ ನೇಚರ್ ನೋಡೋಣ. ಅಯೋನಿಕ್ ಬಾಂಡಿಂಗ್ NaCl, ಉಪ್ಪು ಯಾವ ಥರ ಇರುತ್ತೆ, ಹಾರ್ಡ್ ಆ್ಯಂಡ್ ಬ್ರಿಟಲ್. ಬರೀರಿ ಹಾರ್ಡ್ ಆ್ಯಂಡ್ ಬ್ರಿಟಲ್. ಉಪ್ಪಿಂದ ನೀವು ಏನಾದರೂ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದಾ? ಸುಮ್ಮನೆ ಉಪ್ಪಲ್ಲಿ 2 ವೈರ್ ಇಕ್ತೀರಾ ಎಲ್ಲಾದರೂ? ಇಕ್ಕಲ್ಲ. ಎಲೆಕ್ಟ್ರೋಕೆಮಿಕಲ್ ಸೆಲ್ಸಲ್ಲಿ ನೋಡಿದ್ದೀರಲ್ವಾ, ನೀವೇನು ಮಾಡ್ತೀರಾ, ಅದನ್ನು ಡೈಲ್ಯೂಟ್ ಮಾಡ್ತೀರಾ, ಇಕ್ವಿಯಸ್ ಸೊಲ್ಯೂಷನ್ ಕ್ರಿಯೇಟ್ ಮಾಡ್ತೀರಾ, ಅವಾಗ ಏನಾಗುತ್ತೆ, ನಿಮ್ಮದು ಕಂಡಕ್ಟರ್ಸ್ ಆಗಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ಅಯೋನಿಕ್ ಬಾಂಡಿಂಗ್ ತುಂಬ ಸ್ಟ್ರಾಂಗ್, ಸೊ ಹೈ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಮೆಟಾಲಿಕ್ ಬಾಂಡಿಂಗಲ್ಲಿ ಬರೋಣ. ಮೆಟಲ್ ಆಬ್ವಿಯಸ್ಲಿ ಕಂಡಕ್ಟರ್ಸ್, ರೈಟ್? ನೆಕ್ಸ್ಟ್ ಬರೋಣ ಮೆಟಲ್ಸ್. ಹಾರ್ಡು, ಮೇಲಿಯಬಲು, ಡಕ್ಟೈಲ್ ಮೆಟಲ್ ಪ್ರಾಪರ್ಟೀಸ್ ತಾನೆ ಅದು, ಅದನ್ನು ಬರೀರಿ ಅಷ್ಟೇ. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್, ಎಸ್ ಅದರದ್ದು ಕೂಡ ಫೇರ್ಲಿ ಹೈ ಇರುತ್ತೆ, ಮೆಟಾಲಿಕ್ ಬಾಂಡ್ ಅಲ್ವಾ. ನೆಕ್ಸ್ಟ್ ಯಾವುದಿದು, ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸ್. ಅದರಲ್ಲಿ ನೋಡಿ, ಸೊ 2 ಇರುತ್ತೆ, ಇಲ್ಲ ಒಂದು ಎಕ್ಸೆಪ್ಷನ್ ಇರುತ್ತೆ, ಇದನ್ನು ಗ್ಯಾಪ್ನಾಗ ಇಟ್ಕೊಳ್ಳಿ. ಕಾರ್ಬನ್ನು ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಅದು ಕಂಡಕ್ಟರ್ ಆಗಿರುತ್ತೆ, ಮಿಕ್ಕಿದೆಲ್ಲ ಹಾರ್ಡ್ ಆಗಿರುತ್ತೆ ಆ್ಯಂಡ್ ದೇ ಆರ್ ಆಲ್ ಇನ್ಸುಲೇಟರ್ಸ್. ಇದರಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಬಂದರೆ ವೆರಿ ಹೈ, ಬಿಕಾಸ್ ಕೋವಲೆಂಟ್ ಬಾಂಡಿಂಗ್ ಈಸ್ ವೆರಿ ಸ್ಟ್ರಾಂಗ್ ಬಾಂಡಿಂಗ್. ಓಕೆನಾ? ಇದಾಯಿತು. ಇದ್ರ ಮೇಲೆ ಕ್ವೆಶನ್ಸ್ ಏನು ಬಂದಿರೋದು ನೋಡ್ಕೊಳ್ಳೋಣ. ಸೊ ನೇಮ್ ದ ಟೈಪ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ ವಿಚ್ ಈಸ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್ ಇನ್ ಸಾಲಿಡ್. ಸೊ ಏನು ಹೇಳಿದರೆ, ಒಂದು ಟೈಪ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ ಹೇಳಿ, ಅದು ಏನು ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ, ಅದು ಸಾಲಿಡ್ ಸ್ಟೇಟಲ್ಲಿ ಇನ್ಸುಲೇಟರ್ ಆಗಿ ಆಗ್ತಿದೆ. ಸಾಲಿಡ್ ಸ್ಟೇಟಲ್ಲಿ ಎಲೆಕ್ಟ್ರಿಕಲ್ ಇನ್ಸುಲೇಟರ್, ಬಟ್ ಎಕ್ವೇಸ್ ಸೊಲ್ಯೂಷನಲ್ಲಿ ಕಂಡಕ್ಟರ್ ಆಗಿ ಆ್ಯಕ್ಟ್ ಆಗ್ತಿದೆ. ಸೊ ಇವಾಗ ತಾನೇ ಹೇಳಿದೆ ನಿಮಗೆ ಉಪ್ಪು. ಸೊ ಉಪ್ಪು ಯಾವ ಕ್ಯಾಟಗರಿಯಲ್ಲಿ ಇರೋದು, ಅಯೋನಿಕ್ ಸಾಲಿಡ್ಸ್. ಸೊ ಏನು ಬರೀತಿರೋದಕ್ಕೆ ಆನ್ಸರ್ ಅಯೋನಿಕ್ ಸಾಲಿಡ್ಸ್ ಅಷ್ಟೇ. ಇದಕ್ಕೇನು ಬರೀತೀರಾ, ಅಯೋನಿಕ್ ಸಾಲಿಡ್ಸ್ ಬರೆದ್ಬಿಟ್ಟು ಒಂದು ನಿಮಗೆ ಎಕ್ಸಾಂಪಲ್ ಬರೆದ್ಬಿಡಿ, ಉಪ್ಪು KCl ಯಾವ್ದಾರು ಒಂದು. ಓಕೆನಾ? ನೆಕ್ಸ್ಟ್ ಬರೋಣ ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ಯೂನಿಟ್ ಸೆಲ್ಸ್. ಸೊ ಇದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ನಾನು ಒಂದು ಕನ್ಸೆಪ್ಟನ್ನ ಹೇಳ್ತೀನಿ ನೋಡಿ. ಸೊ ಬೇಗ ನೋಡ್ಕೊತಾ ಹೋಗ್ಬೇಕಿದೆನಾ. ಸೊ ಚುಕ್ಕೆ ಇಡ್ತಿದ್ದೀನಿ ನೋಡಿ, 2 3 4 5 6 7. ಬೇಡ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಚುಕ್ಕೆ ಇಟ್ಟಿದ್ದೀನಿ, ಇದೇನಿದು, ಸೊ ದಿಸ್ ಒಂದೇ ಒಂದು ಚುಕ್ಕೆ ಇರೋದು ನಿಮ್ಮದು ಲ್ಯಾಟಿಸ್ ಪಾಯಿಂಟ್. ಇದೇ ಚುಕ್ಕೆನ ನಾನು ಒಂದು ಲೈನ್ ಆಗಿ ಒಂದು ಡೆಫಿನೆಟ್ ಡೈರೆಕ್ಷನಲ್ಲಿ ನಾನು ಜೋಡಿಸ್ತಾ ಹೋದರೆ ಏನಾಗತ್ತೆ, ನಿಮ್ಮದು ಇದು ಸ್ಪೇಸ್ ಲ್ಯಾಟಿಸ್ ಆಯ್ತು. ಅವಾಗ ಸ್ಪೇಸ್ ಲ್ಯಾಟಿಸ್. ಸೊ ಸ್ಪೇಸಲ್ಲಿ ನಾನು ಡೆಫಿನೆಟ್ ಡೈರೆಕ್ಷನಲ್ಲಿ ಡೆಫಿನೆಟ್ ಅರೇಂಜ್ಮೆಂಟಲ್ಲಿ ನಾನೇನು ಮಾಡಿದೆ, ಈ ಚುಕ್ಕೆನ ಈ ಲ್ಯಾಟಿಸ್ ಪಾಯಿಂಟ್ನ ಅರೇಂಜ್ ಮಾಡಿದೆ. ಸೊ ಸ್ಪೇಸ್ ಲ್ಯಾಟಿಸ್ ಅಂದರೆ ಏನು ಹೇಳ್ಬೋದು ನೀವು, ಅರೇಂಜ್ಮೆಂಟ್, ಡೆಫಿನೆಟ್ arrangement of lattice point in space. ಆಯ್ತಾ? ಓಕೆ, ಇದಾಯಿತು. ಈಗ ಏನು ಮಾಡಿ ಅಂತ ಹೇಳಿದ್ರೆ, ಈ ಒಂದು ಲ್ಯಾಟಿಸ್ ಪಾಯಿಂಟ್ ಮೇಲೆ ಒಂದು ಆಟಮ್ನ ಇಕ್ಬಿಡಿ. ಸೊ ಯಾವಾಗ ಒಂದು ಆಟಮ್ ಆರ್ ಮಾಲಿಕ್ಯೂಲ್ ಆರ್ ಅಯಾನ್ನ ನೀವು ಈ ಲ್ಯಾಟಿಸ್ ಪಾಯಿಂಟ್ ಮೇಲೆ ಇಕ್ತೀರಾ, ಇದೇನಾಗುತ್ತೆ, ಕಂಬೈನ್ ಆಗುವಾಗ ಮೋಟಿಫ್ ಆಗುತ್ತೆ. ಇದನ್ನೇ ಹೇಳ್ತೀರಾ ಮೋಟಿಫ್ ಅಂತ ಹೇಳ್ತೀರಾ. ಈಗ ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದ್ರ ಮೇಲೆ ಇಕ್ಬೇಡಿ, ಎಲ್ಲಾದ್ರ ಮೇಲೂ ಒಂದು ಏನು ಮಾಡ್ಬಿಡಿ, ಆಟಮ್ಸು ಅಯಾನ್ಸ್ನ ಇಕ್ಕೊಂತ ಬಂದ್ಬಿಡಿ. ಆಗ ಈ ಫುಲ್ ಕಂಬೈನ್ ಆಗಿ ನೀವು ಇದನ್ನು ಏನು ಹೇಳ್ತೀರಾ, ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳ್ತೀರಾ. ಸೊ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಏನು ಮಾಡ್ತೀರಾ ನೀವು, ಡೆಫಿನೆಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ಡೆಫಿನೆಟ್ ಲ್ಯಾಟಿಸ್ ಪಾಯಿಂಟ್ ಇನ್ ಸ್ಪೇಸ್ ಲ್ಯಾಟಿಸ್ ಅಂತ ಹೇಳ್ತೀರಾ. ಕ್ಲಿಯರ್? ಸೊ ಡೆಫಿನೇಷನ್ಸ್ ಕ್ಲಿಯರ್ ಆಗಿದೆಯಾ? ಆಗಿಲ್ಲ ಅಂತ ಹೇಳಿದ್ರೆ ಸಾಲಿಡ್ ಸ್ಟೇಟಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಹಾಕಿದ್ದೀವಿ, ಬೇಗ ನೋಡ್ಕೊಬೋದು. ಈಗ ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ಯೂನಿಟ್ ಸೆಲ್ಲಲ್ಲಿ ನಾವು ಇಂಪಾರ್ಟೆಂಟ್ ಡೆಫಿನೇಷನ್ಸ್ನ ನೋಡ್ಕೊತಾ ಹೋಗ್ತೀವಿ. ಇದನ್ನೇ ಕೇಳೋದು ಆಬ್ವಿಯಸ್ಲಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಬೇಗ. ಸೊ ಫಸ್ಟ್ ಡೆಫಿನೇಷನ್ ಈಸ್ ಫಾರ್ ಕ್ರಿಸ್ಟಲ್ ಲ್ಯಾಟಿಸ್. ಕ್ರಿಸ್ಟಲ್ ಲ್ಯಾಟಿಸ್ ಅಂದರೆ ಏನು? ಸೊ ದ ರೆಗ್ಯುಲರ್ ಅರೇಂಜ್ಮೆಂಟ್ ಆಗಿದೆ. ಯಾವುದ್ರದ್ದು? ಇನ್ಫೈನೈಟ್ ಸೆಟ್ ಆಫ್ ಪಾಯಿಂಟ್ಸ್. ಯಾವ್ಯಾವು ಇದು? ಸೊ ದೀಸ್ ಆರ್ ಯೋರ್ ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಬರೀಬೋದು.
ಲ್ಯಾಟಿಸ್ ಪಾಯಿಂಟ್ಸ್ ವಿಚ್ ಡಿಸ್ಕ್ರೈಬ್ಸ್ ದಿ 3-dimensional ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಸೊ ಈ ಲ್ಯಾಟಿಸ್ ಪಾಯಿಂಟ್ನ 3-dimensional ಅರೇಂಜ್ಮೆಂಟ್ ಅನ್ನು ಮಾಡಿಬಿಟ್ಟು ನಾನು ಏನು ಅನ್ಕೊತಿದ್ದೀನಿ, ಈ ಲ್ಯಾಟಿಸ್ ಪಾಯಿಂಟ್ ಎಲ್ಲ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆಗಿದೆ. ಸೊ ಅವಾಗ ಏನು ಹೇಳ್ತೀರಾ ನೀವು ಇದನ್ನು? ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳ್ತೀರಾ. ಇದು ಡೆಫಿನೇಷನ್ ಇಷ್ಟ ಆಗಲಿಲ್ವಾ? ಈ ಡೆಫಿನೇಷನ್ನ ಬರೀರಿ ಅಷ್ಟೇ. ಸೊ ಇಟ್ ಈಸ್ ದ ಡೆಫಿನೆಟ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ಸ್ಪೇಸ್ ಲ್ಯಾಟಿಸ್. ಓಕೆ, ನೆಕ್ಸ್ಟ್ ಬರೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್, ಅನದರ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ಅದರಲ್ಲಿ ಏನು ಬರೀತೀರಾ ನೀವು? ಕ್ರಿಸ್ಟಲ್ ಲ್ಯಾಟಿಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಬೇಕು. ಸೊ ಏನೇನಿದೆ ಕ್ರಿಸ್ಟಲ್ ಲ್ಯಾಟಿಸಲ್ಲಿ? ಲ್ಯಾಟಿಸ್ ಪಾಯಿಂಟ್ ಇದೆ. ಸೊ ಬರೆದುಬಿಡಿ, ಈಚ್ ಪಾಯಿಂಟ್ ಇನ್ ಲ್ಯಾಟಿಸ್ ಇಸ್ ಕಾಲ್ಡ್ ಲ್ಯಾಟಿಸ್ ಪಾಯಿಂಟ್. ಸೊ ಲ್ಯಾಟಿಸ್ ಪಾಯಿಂಟ್ಗೆ ಡೆಫಿನೇಷನ್ ಆಯಿತು. ನೆಕ್ಸ್ಟ್ ನಿಂದು ಈಚ್ ಪಾಯಿಂಟ್ ಏನು ಡಿಫೈನ್ ಮಾಡ್ತಿದೆ? ಈಚ್ ಪಾಯಿಂಟ್ ಡಿಫೈನ್ ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಯಾವ್ಯಾವ ಆಗಿರ್ಬೋದು? ಆಟಮ್ಸ್, ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್, ರೈಟ್? ನೆಕ್ಸ್ಟ್ ಈ ಲ್ಯಾಟಿಸ್ ಪಾಯಿಂಟ್ನ ನಾನು ಒಂದು 3-dimensional ನಾನು ರೆಗ್ಯುಲರ್ ಆಗಿ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅಂದರೆ ಏನು ಮಾಡ್ತೀನಿ? ಈ ಲ್ಯಾಟಿಸ್ ಪಾಯಿಂಟ್ನ ಜಾಯಿನ್ ಮಾಡ್ತೀನಿ. ಸೊ ಅದೇ ನಮ್ಮದು ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ಲ್ಯಾಟಿಸ್ ಪಾಯಿಂಟ್ಸ್ ಆರ್ ಜಾಯಿಂಡ್ ಬೈ ಸ್ಟ್ರೇಟ್ ಲೈನ್ಸ್ ಟು ಬ್ರಿಂಗ್ ಔಟ್ ದಿ ಜಾಮೆಟ್ರಿ ಆಫ್ ಲ್ಯಾಟಿಸ್. ಜಾಮೆಟ್ರಿ ಆಫ್ ಲ್ಯಾಟಿಸ್ನ ತರೋದಕ್ಕೋಸ್ಕರ ಈ ಲ್ಯಾಟಿಸ್ ಪಾಯಿಂಟ್ ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಎಳಿತಾ ಹೋಗ್ತೀನಿ. ಈಗ ನೆಕ್ಸ್ಟ್ ಬರೋಣ, ದಟ್ ಈಸ್ ಯೂನಿಟ್ ಸೆಲ್ ಅಂದರೆ ಏನು? ಯೂನಿಟ್ ಸೆಲ್ ಅಂದರೆ ಏನಿಲ್ಲ, ಇಟ್ ಈಸ್ ಅ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ಇನ್ ಸ್ಪೇಸ್ ಲ್ಯಾಟಿಸ್. ಸೊ ನೋಡಿ, ಇದರಲ್ಲಿ 2-dimensional ಹೇಳ್ತೀನಿ. ಸೊ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ಏನಾಗಿದೆ? ಶೇಪ್ ನೋಡಿದ್ರೆ ಇದನ್ನು ಕಂಬೈನ್ ಮಾಡ್ಬೋದಾ? ಸೊ ಈ ಸ್ಕ್ವೇರ್ ಏನಾಗ್ತಿದೆ ನಿಮ್ಮದು? ರಿಪೀಟ್ ಆಗ್ತಿದೆಯಾ ಪೂರಾ ಲ್ಯಾಟಿಸಲ್ಲಿ? ಇದೇ ಥರ ಕ್ಯೂಬ್ ರಿಪೀಟ್ ಆಗುತ್ತೆ 3-dimensional. ಸೊ ಒಂದು ಸ್ಕ್ವೇರ್ನ ನಾನೇನು ಹೇಳ್ತೀನಿ? ಯೂನಿಟ್ ಸೆಲ್ ಹೇಳ್ತೀನಿ. ಅದೇ 3-dimensional ಒಂದು ಈ ಥರ ಪರ್ಟಿಕ್ಯುಲರ್ ಕ್ಯೂಬ್ ಆಗೋದನ್ನ ನಾನು ಹೇಳ್ತೀನಿ, ನಾನು ಯೂನಿಟ್ ಸೆಲ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಇದೇನು? ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ಇನ್ ಸ್ಪೇಸ್ ಲ್ಯಾಟಿಸ್ ವಿಚ್ ವೆನ್ ರಿಪೀಟೆಡ್ ಓವರ್ ಆ್ಯಂಡ್ ಓವರ್ ಅಗೇನ್ ರಿಸಲ್ಟ್ಸ್ ಇನ್ ಕ್ರಿಸ್ಟಲ್ ಆಫ್ ಅ ಗಿವನ್ ಸಬ್ಸ್ಟೆನ್ಸ್. ಸೊ ಒಂದು ಸಬ್ಸ್ಟೆನ್ಸ್ದು ದಟ್ ಈಸ್ ಲೆಟ್ಸ್ ಸೇ NaClದು ಉಪ್ಪಿಂದು ನಾನು ಕ್ರಿಸ್ಟಲ್ ಸ್ಟ್ರಕ್ಚರ್ನ ತೊಗೊಬೇಕು ಅಂತ ಹೇಳಿದ್ರೆ ಅದೊಂದು ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ನ ತೊಗೊತೀನಿ. ಇದೇ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ನ ಮತ್ತೆ ನಾನು ಕಾಪಿ ಪೇಸ್ಟ್ ಮಾಡ್ಕೊತ ಜೋಡಿಸ್ತಾ ಹೋಗ್ತೀನಿ. ಅವಾಗೇನಾಯ್ತು? ನನಗೆ ಒಂದು ಕ್ರಿಸ್ಟಲ್ ಸಿಸ್ಟಮ್ ಕ್ರಿಯೇಟ್ ಆಯಿತು. ಸೊ ದಟ್ ಈಸ್ ಯೋರ್ ಯೂನಿಟ್ ಇದರ ತಾನೆ. ಸೊ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟು ಇದು ನಾನು ರಿಪೀಟ್ ಮಾಡ್ತಾ ಹೋದೆ ಒಂದು ಪರ್ಟಿಕ್ಯುಲರ್ ಅರೇಂಜ್ಮೆಂಟಲ್ಲಿ, ಪರ್ಟಿಕ್ಯುಲರ್ ಆರ್ಡರಲ್ಲಿ. ಅವಾಗ ನಂದು ಏನಾಯಿತು? ಒಂದು ಕ್ರಿಸ್ಟಲ್ ಸ್ಟ್ರಕ್ಚರ್, ಕ್ರಿಸ್ಟಲ್ ಸಿಸ್ಟಮ್ ಕ್ರಿಯೇಟ್ ಆಯಿತು. ದಟ್ ಈಸ್ ಯೋರ್ ಯೂನಿಟ್ ಸೆಲ್ ಡೆಫಿನೇಷನ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು? ನಿಮ್ಮದು ಪ್ಯಾರಾಮೀಟರ್ಸ್ ಹೇಳಿ ಒಂದು ಯೂನಿಟ್ ಸೆಲ್ದು ಅಂತ ಕೇಳ್ತಾರೆ. ಪ್ಯಾರಾಮೀಟರ್ಸ್ ಅಂದ್ರೆ ಏನು? ನಿಮ್ಮದು ಲೆಂತು, ಬ್ರೆಡ್ತು, ಹೈಟ್ ಒಂದು ಬರುತ್ತೆ. ಇನ್ನು ಒಂದು ಜಾಮೆಟ್ರಿಯಲ್ಲಿ ಏನು ನೀವು ನೋಡ್ತೀರಾ? ಆ್ಯಂಗಲ್ಸ್ ನೋಡ್ತೀರಾ. ಸೊ ಅದನ್ನು ಮೆನ್ಷನ್ ಮಾಡಬೇಕಷ್ಟೇ. ಸೊ 3 ವೆಕ್ಟಾರ್ಸ್ ಇರುತ್ತೆ. ಸೊ ನಿಮ್ಮದು ಏನು ಲೆಂತು, ಬ್ರೆಡ್ತು, ಹೈಟ್ ಇದಾವಲ್ವಾ, ದೀಸ್ ಆರ್ ಕಾಲ್ಡ್ ಆಸ್ 3 ವೆಕ್ಟಾರ್ಸ್. ಸೊ ಇದನ್ನೇನು? A, B, C ವೆಕ್ಟಾರ್ಸ್ ಅಂತ ಏನಕ್ಕೆ ಹೇಳಿದ್ವಿ? ಸ್ಪೇಸ್ ಲ್ಯಾಟಿಸ್ ತಗೊಂಡಿರೋದು. ಸ್ಪೇಸ್ ದಟ್ ಈಸ್ X ಕೋಆರ್ಡಿನೇಟ್, Y ಕೋಆರ್ಡಿನೇಟ್ ಆ್ಯಂಡ್ Z ಕೋಆರ್ಡಿನೇಟ್. ಯಾವಾಗ ಕೋಆರ್ಡಿನೇಟ್ಸ್ ಬಗ್ಗೆ ಮಾತಾಡ್ತೀರಾ ಆವಾಗ ಡೈರೆಕ್ಷನ್ ಬರುತ್ತೆ, ಆ್ಯಂಡ್ ಡೈರೆಕ್ಷನ್ ಬಂದಾಗೆಲ್ಲ ನಿಮ್ಮದು ವೆಕ್ಟಾರ್ಸ್ ಬರುತ್ತೆ. ಸೊ A, B, C 3 ಆ್ಯಂಗಲ್ಸ್ ಇರುತ್ತೆ. ಯಾವ್ಯಾವುದು? ಅಲ್ಫಾ, ಬೀಟಾ, ಗಾಮಾ ಅಷ್ಟೇ. ಅಲ್ಫಾ, ಬೀಟಾ ಆ್ಯಂಡ್ ಯೋಗಾಮಾ ಅಂತ ಬರೆದ್ರೆ ಆಯಿತು. ಈಗ ಏನು ಮಾಡ್ತೀರಾ? ಇದಿಷ್ಟೇ ಬರೆದ್ಬಿಡ್ತಾರೆ ಪ್ಯಾರಾಮೀಟರ್ಸ್ ಅಂತ ಹೇಳಿದ್ರೆ ಯಾವತ್ತೇ ತಪ್ಪು ಮಾಡಬೇಡಿ. ಈ ಕ್ಯೂಬ್ನ ಬರದೇ ಬರೀರಿ. ಸೊ ಕ್ಯೂಬ್ನ ಬರೆದ್ಬಿಡಿ, ಲೆಂತು, ಬ್ರೆಡ್ತು, ಹೈಟು ABC ಬರ್ಕೊಳ್ತಾ ಹೋಗಿ. ನೆಕ್ಸ್ಟು A ಮತ್ತು C ಮಧ್ಯ ಬೀಟಾ B ಇಂದ ಸ್ಟಾರ್ಟ್ ಆಗುತ್ತೆ. C ಮತ್ತು B ಮಧ್ಯ ಎ ಅಲ್ವಾ ಎಲಿಮಿನೇಟ್ ಆಗಿರೋದು. ಸೊ ಅಲ್ಫಾ ಆ್ಯಂಗಲ್ ಆಯಿತು. A ಮತ್ತು B ಮಧ್ಯ ಗಾಮಾ ಆ್ಯಂಗಲ್ ಆಯಿತು ಅಷ್ಟೇ. ಈ ಥರ ನೆನ್ಪಿಟ್ಕೊಳೋದು. ಆ್ಯಂಗಲ್ ಬಿಟ್ವೀನ್ ಹೇಗೆ? A B ಮಧ್ಯದಲ್ಲಿ ಏನಾಗಿರುತ್ತೆ? C ಇಂದ ಯಾವುದೂ ನೇಮ್ ಇಲ್ಲ, ಸೊ ಗಾಮಾ. B ಮತ್ತು C ಯಲ್ಲಿ A ಇಂದ, ಸೊ A ಇಂದ ಯಾವ ಆ್ಯಂಗಲ್ ಇರೋದು? ಅಲ್ಫಾ. ಆ ಥರ ಕ್ಲಿಯರ್ ಬರಿತೀರಾ? ನೆಕ್ಸ್ಟ್ ಹೋಗೋಣ. ದಟ್ ಈಸ್ ಲ್ಯಾಟಿಸ್ ಪಾಯಿಂಟ್ ಅಂದ್ರೆ ಏನು? the positions which are occupied by atoms or ions or molecules in crystal lattice. ಸೊ ಒಂದು ಆಟಮು ಈ ಒಂದು ಪೊಸಿಷನಲ್ಲಿ ಇದೆ ಅಂತ ಹೇಳ್ತಿದ್ದೀನಿ. ಸೊ ಆ ಪೊಸಿಷನ್ನ ಏನು ಹೇಳ್ತೀನಿ ನಾನು? ದಟ್ ಈಸ್ X, Y, Z ಕೋಆರ್ಡಿನೇಟ್ನ ಏನು ಹೇಳ್ತೀನಿ ನಾನು? ಲ್ಯಾಟಿಸ್ ಪಾಯಿಂಟ್ ಅಂತ ಹೇಳ್ತೀನಿ. ಕ್ಲಿಯರ್? ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಸ್ಟಿಷಿಯಲ್ ಸೈಟ್ ಆರ್ ವಾಯ್ಡ್ಸ್ ಅಂದರೆ ಏನು? ಸೊ ಓಕೆ, ಈ ಎಲ್ಲ ಆಟಮ್ಸ್ ನಾನು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ, ಒಂದು ಪರ್ಟಿಕ್ಯುಲರ್ ರೇಂಜಲ್ಲಿ, ಒಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಶೇಪಲ್ಲಿ ಅರೇಂಜ್ ಮಾಡಿದೆ.
ಅರೇಂಜ್ ಮಾಡಾದ್ಮೇಲೆ ಇದರ ಮಧ್ಯದಲ್ಲಿ ಕೆಲವೊಂದು ತೂತುಗಳಿರ್ತವೆ, ರೈಟ್? ಸೊ ನೀವು ಮನೇಲಿ ಒಂದೇನಾದರೂ ಡೆಕೋರೇಷನ್ ಮಾಡಿರ್ಬೇಕಾದ್ರೆ ಒಂದು ಬೀಡ್ಸಿಂದ ನೋಡಿರ್ತೀರ. ಸೊ ಬೀಡ್ಸ್ನ ಜೋಡಿಸ್ತಾ 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 ಹೋದಾಗ ಮಧ್ಯದಲ್ಲಿ ಗ್ಯಾಪ್ ಬರ್ತವೆ. ಯಾವ ಥರ ಗ್ಯಾಪು? ಈ ಥರ ಜೋಡಿಸ್ತಾ ಹೋಗ್ತೀರಾ, ಈ ಥರ ಗ್ಯಾಪ್ ಬಂತಲ್ವಾ, ಈ ಗ್ಯಾಪ್. ಸೊ ಈ ಗ್ಯಾಪ್ನ ನೀವೇನು ಹೇಳ್ತೀರಾ? ದಟ್ ಈಸ್ ವಾಯ್ಡ್ಸ್ ಆರ್ ಇಂಟರ್ಸ್ಟಿಷಿಯಲ್ ಸೈಟ್ಸ್. ಡೆಫಿನೇಷನ್ ಆಯ್ತಾ? ಏನು ಡೆಫಿನೇಷನ್ ಬರೀತೀರಾ ಸೆಂಟೆನ್ಸಲ್ಲಿ ನೋಡಿ. ಆಟಮ್ಸ್ ಇನ್ ಕ್ಲೋಸ್ ಪ್ಯಾಕಿಂಗ್ ಆರ್ ಪ್ಯಾಕ್ಡ್ ಇನ್ ಸಚ್ ಎ ಮ್ಯಾನರ್ ದಟ್ ಟೆಂಡ್ ಟು ಆಕ್ಯುಪೈ ದಿ ಮ್ಯಾಕ್ಸಿಮಮ್ ಸ್ಪೇಸ್ ಅವೈಲೇಬಲ್ ಬಟ್ ಸ್ಟಿಲ್ ಸಮ್ ಸ್ಪೇಸ್ ಈಸ್ ರಿಮೇನ್ ಅನ್ಆಕ್ಯುಪೈಡ್. And this unoccupied or empty space in crystal lattice is called interstitial sites or voids. ಸೊ ಈ ಒಂದು ಬೀಡ್ಸ್ ಟೈಪು ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರಲ್ಲಿ ಮಾಡ್ತಾ ಹೋಗ್ತಾರೆ ಸಚ್ ದಟ್ ಅದ್ರದ್ದು ಮ್ಯಾಕ್ಸಿಮಮ್ ಎಫಿಷಿಯನ್ಸಿ, ಮ್ಯಾಕ್ಸಿಮಮ್ ಸ್ಪೇಸ್ ಆಕ್ಯುಪೈ ಮಾಡಲಿ. ಬಟ್ ಆದರೂ ಕೆಲವೊಂದು ಸತಿ ಏನಾಗುತ್ತಂತೆ, ಎಲ್ಲ ಸತಿನೂ ಆಗುತ್ತೆ ಆ್ಯಕ್ಚುಲಿ, ಸ್ವಲ್ಪ ಸ್ಪೇಸ್ ಎಲ್ಲಾದರೂ ಬಿಟ್ಟೇ ಇರುತ್ತೆ ಅದು. ಸೊ ಅದೇನು ನಿಮ್ಮದು ವಾಯ್ಡ್ಸ್, ವೇಕೆಂಟ್ ಸ್ಪೇಸ್. ಇದರಲ್ಲಿ ಟೈಪ್ಸ್ ಕೇಳ್ತಾರಷ್ಟೇ, ನೀವು ನೇಮ್ ಮೆನ್ಷನ್ ಮಾಡಿದ್ರೆ ಸಾಕು, ಯಾಕಂದರೆ ಅಲ್ಲಿ ಕ್ಲಿಯರ್ ಆಗಿ ನಿಮ್ಮದು ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಆಗಿದೆ ಯಾವುದೇ ಅಪ್ಲಿಕೇಶನ್ ಲೆವೆಲ್ ಆ್ಯಂಡ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳೋ ಹಾಗಿಲ್ಲ. ಸೊ ನಿಮ್ಮದು ವಾಯ್ಡ್ಸಲ್ಲಿ ಟ್ರೈಗೋನಲ್ ವಾಯ್ಡ್ಸ್, ಟೆಟ್ರಾಹೆಡ್ರಲ್ ವಾಯ್ಡ್ಸ್, ಆಕ್ಟಾಹೆಡ್ರಲ್ ವಾಯ್ಡ್ಸ್ ಆ್ಯಂಡ್ ಕ್ಯೂಬಿಕ್ ವಾಯ್ಡ್ಸ್ ಅಂತ ನೀವು ನೇಮ್ ಬರೀಬೇಕು. ಮ್ಯಾಮ್ ಇವಾಗ ಓಕೆ ಮ್ಯಾಮ್, ನಾವು ಸ್ಟ್ರಕ್ಚರ್ ಬರೀಬೇಕು, ನಾವು ಹೇಗೆ ಬರೋಣ ಇದಕ್ಕೆ ಅಂತ ಕ್ವಶನ್ ಇರುತ್ತಲ್ವ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೇನೆ ನೋಡಿ. ಸೊ ಟ್ರೈಗೋನಲ್ ವಾಯ್ಡ್ ಅಂದ್ರೇನು? ಟ್ರಯಾಂಗಲ್ ಬರೀರಿ. ಟೆಟ್ರಾಹೆಡ್ರಲ್ ವಾಯ್ಡ್ ಅಂದ್ರೇನು? ಸೊ ನೀವೊಂದು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ನ ಬರ್ಕೊಳ್ಳಿ. ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂದ್ರೇನು? ಈ ಥರ ಬರೀತೀರಾ. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇದು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಆಯಿತಾ. ನೆಕ್ಸ್ಟ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರಿಗೋಸ್ಕರ ನೀವೇನು ಮಾಡ್ತೀರಾ? ಒಂದು ಆಕ್ಟಾಹೆಡ್ರಾನ್ ಬರೀರಿ ಅಷ್ಟೇ. ಆಕ್ಟಾಹೆಡ್ರಲ್ ಬರೆದ್ಬಿಟ್ರಿ, ಕ್ಲಿಯರ್. ಸೊ ನೆಕ್ಸ್ಟ್ ಒಂದಿಗೆ ಏನು ಮಾಡ್ತೀರಾ ನೀವು? ಆಕ್ಟಾಹೆಡ್ರಲ್ ಅಂದ್ರೇನು? ಈ ಥರ ಆಕ್ಟಾಹೆಡ್ರಲ್ ಆಯಿತಾ. ನೆಕ್ಸ್ಟ್ ಕ್ಯೂಬಿಕ್ ಅಂದ್ರೇನು? ಕ್ಯೂಬ್ ಬರೆದುಬಿಡಿ ಅಷ್ಟೇ ನಿಮ್ಮದು ಒಂದು. ಈಗೇನು ಮಾಡ್ತೀರಾ? ವಾಯ್ಡ್ ಕ್ರಿಯೇಟ್ ಮಾಡೋಕ್ಕೆ ಇದು ಒಂದು ಏನೇನು ನಿಮ್ಮದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ಗಳಿದ್ದಾವೆ, ಅದರ ಮೇಲೆ ಒಂದೊಂದು ಆ್ಯಟಮ್ ಬರೀತಾ ಹೋಗಿ ಅಷ್ಟೇ. ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಗೋಷ್ಟು, ಅಂದರೆ ಪೂರ 3 ಆ್ಯಟಮ್ಸ್ ಟಚ್ ಆಗೋದು. ಇದ್ರ ಮಧ್ಯದಲ್ಲಿರೋದು ಟ್ರಯಾಂಗ್ಯುಲರ್ ವಾಯ್ಡ್. ಇದರಲ್ಲಿ ಈ ಥರ, ಇದರಲ್ಲಿ ಈ ಥರ, ಆ್ಯಂಡ್ ಇದರ ಮಧ್ಯದಲ್ಲಿ ಇಲ್ಲೆಲ್ಲೋ ಇರುತ್ತೆ, ಈ ಥರ ಮಧ್ಯದಲ್ಲಿ ಇರುತ್ತೆ, ಅದೇ ನಿಮ್ಮದು ಟೆಟ್ರಾಹೆಡ್ರಲ್ ವಾಯ್ಡ್ಸು. ಆ್ಯಂಡ್ ಇದರಲ್ಲೂ ಈ ಥರ, ಆ್ಯಂಡ್ ಇದರಲ್ಲೂ ಈ ಥರ ಬರೆದ್ಬಿಡಿ, ಕ್ಲಿಯರಾ. ಆ್ಯಂಡ್ ಇದ್ರ ಮಧ್ಯದಲ್ಲಿ ಇರೋದೇ ವಾಯ್ಡು ನಿಮ್ಮದು ಕ್ಯೂಬಿಕಲ್ ವಾಯ್ಡ್ ಅಷ್ಟೇ. ನೆಕ್ಸ್ಟ್ ಬರೋಣ, ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು? ಎನದರ್ ಇಂಪಾರ್ಟೆಂಟ್ ಡೆಫಿನೇಷನ್ ಕೇಳ್ತಾರೆ. So the number of closest neighboring with which a given sphere is directly in contact. ಸೊ ಒಂದು ಸ್ಪಿಯರ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಆಗಿರೋದು ಅಂದರೆ ಅಂದ್ಕೊಳ್ಳಿ, ನಾನಿಲ್ಲಿ ನಿಂತ್ಕೊಂಡಿದ್ದೀನಿ, ನನ್ನ ಸುತ್ತಮುತ್ತ ಜನಗಳಿದ್ದಾರೆ. ಸೊ ಈ ಜನಗಳಲ್ಲಿ ಕೋಆರ್ಡಿನೇಷನ್ ನಂಬರ್ನ ಯಾರು ಮಾಡ್ತಾರೆ? ಯಾರು ನನಗೆ ಟಚ್ ಮಾಡಿರ್ತಾರೆ. ಸೊ ನನಗೆ ಯಾರಿಗೆ ಟಚ್ ಆಗಿದೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇದೆ, ಅವ್ರದ್ದು ಮಾತ್ರ ನಾನು ಏನು ಮಾಡ್ತೀನಿ? ಕೋಆರ್ಡಿನೇಷನ್ ನಂಬರ್ ಅಂತ ನಾನು ನಂಬರಿಂಗ್ ಮಾಡ್ತೀನಿ. ಸೊ ಈಗ ಇದರಲ್ಲಿ ನೋಡ್ತಾ ಹೋಗಿ, ಟೆಟ್ರಾಹೆಡ್ರಲಲ್ಲಿ ನಾನು ಇದ್ರದ್ದು ಕೋಆರ್ಡಿನೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಆಟಮ್ಸ್ ಇದಕ್ಕಾಗಿದೆ? 1, 2, 3 ಆಟಮ್ಸ್ ಆಗಿದೆ. ಸೊ 3 ಕೋಆರ್ಡಿನೇಷನ್ ನಂಬರ್. ಇದೇ ಥರ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಕೋಆರ್ಡಿನೇಷನ್ ನಂಬರ್ನ ನೋಡ್ತಾ ಹೋಗ್ತೀವಿ, ಮುಂದೆ ಬರುತ್ತೆ, ಡೋಂಟ್ ವರಿ. ಬಟ್ ಡೆಫಿನೇಷನ್ನ ನೋಡ್ಕೊಳ್ಳಿ. ಸೊ ಏನಾಗುತ್ತವೆ ಇದು? ದ ನಂಬರ್ ಆಫ್ ಕ್ಲೋಸೆಸ್ಟ್ ನೇಬರ್ಸ್ ವಿತ್ ವಿಚ್ ಅ ಗಿವನ್ ಸ್ಪಿಯರ್ ಈಸ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಕ್ಲಿಯರಾ? ನೋಟ್ ಡೌನ್ ಮಾಡ್ಕೊಳ್ಳಿ ಬೇಗ ಬೇಗ ಬೇಗ. ನೆಕ್ಸ್ಟ್, ಸೊ ಇದರಲ್ಲಿ ನೋಡಿ, ಕ್ರಿಸ್ಟಲ್ ಸಿಸ್ಟಮ್ಸ್ ಟೈಪ್ಸ್ಗಳು ಕೇಳ್ತಾರೆ ನಿಮಗೆ. ಸೊ ಇದರಲ್ಲಿ ಒಂದೇ ಒಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಕ್ರಿಸ್ಟಲ್ ಸಿಸ್ಟಮ್ ಬರೀರಿ ಅಥವಾ ಬ್ರೇವಿಯಸ್ ಲ್ಯಾಟಿಸ್ ಬರೀರಿ ಅಂತ ಹೇಳಿದ್ರೆ ಎರಡಕ್ಕೂ ಒಂದೇ ಆನ್ಸರ್ ಅಂತ ಯೋಚನೆ ಮಾಡ್ತೀರಾ. ಬಟ್ ಒಂದೇ ಅಲ್ಲ ನೋಡಿ. ಕ್ರಿಸ್ಟಲ್ ಸಿಸ್ಟಮ್ಸ್ ಅಂತ ಹೇಳಿದ್ರೆ ಈ ಟೈಪ್ಸ್ ಬರುತ್ತೆ. ಸೊ ದಟ್ ಈಸ್ 7 ಟೈಪ್ಸ್. ಅದೇ ಬ್ರೇವಿಯಸ್ ಲ್ಯಾಟಿಸ್ ಅಂತ ಹೇಳಿದ್ರೆ ಸೊ ಕ್ರಿಸ್ಟಲ್ ವೇರಿಯೇಷನ್ಸ್, ಅಂದರೆ ಈ ಕ್ರಿಸ್ಟಲ್ ಸಿಸ್ಟಮಲ್ಲಿ ಸೊ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಆಟಮ್ಸ್, ಇದೇನು ಬೇಸ್ಡ್ ಆನ್ ಶೇಪ್ ಇದು. ಸೊ ಬೇಸ್ಡ್ ಆನ್ ಪೊಸಿಷನ್ ಆಫ್ ಆಟಮ್ಸು ಎಷ್ಟು ಟೈಪ್ಸ್ ನಾನು ಕ್ರಿಸ್ಟಲ್ ಮಾಡ್ಬೋದು, ದಾಟ್ ಈಸ್ ಕಾಲ್ಡ್ ಎಸ್ ಕ್ರಿಸ್ಟಲ್ ವೇರಿಯೇಷನ್ಸ್. ಅದನ್ನೇನು ಬ್ರೇವಿಯಸ್ ಲ್ಯಾಟಿಸ್ ಅಂತ ಹೇಳ್ತೀರಾ. ಸೊ ಅದರಲ್ಲಿ ಏನು ಮಾಡ್ತೀರಾ ನೀವು? ಮತ್ತೆ ಕ್ಯೂಬಿಕ್ನ ಫೇಸ, ಎಂಡ, ಎಡ್ಜ, ಬಾಡಿ ಸೆಂಟರ್ಡ, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ, ಇದರಲ್ಲಿ ಮತ್ತೆ ನೀವೇನು ಮಾಡ್ತೀರಾ? ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀರಾ. ಓಕೆ, ಇದೆಲ್ಲ ಆಯಿತು. ಈಗ ಇದನ್ನು ನೆನ್ಪಿಟ್ಕೊಬೇಕು. ಹೇಗೆ ಮ್ಯಾಮ್ ನೆನ್ಪಿಟ್ಕೊಳೋದು? ಸೊ ಇಲ್ಲಿದೆ ನಿಮಗೆ ಟ್ರಿಕ್ ನೋಡಿ, ಕ್ಯೂಟ್ ಅವರ್ ಮದರ್. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಏನು ಮಾಡ್ತೀರಾ?
ಸಿ ಅಂದ್ರೆ ಏನು? ಕ್ಯೂಬಿಕ್. ಟಿ ಅಂದ್ರೆ ಏನು? ಟೆಟ್ರಾಹೆಡ್ರಲ್. ಓ ಅಂದ್ರೆ ಏನು? ಆರ್ಥೋರೋಂಬಿಕ್. ಎಂ ಅಂದ್ರೆ ಏನು? ಮೋನೋಕ್ಲಿನಿಕ್. ಟಿ ಅಂದ್ರೆ ಏನು? ಟ್ರೈಕ್ಲಿನಿಕ್. ಹೆಚ್ ಅಂದ್ರೆ ಏನು? ಹೆಕ್ಸಾಗೋನಲ್. ಆರ್ ಅಂದ್ರೆ ಏನು? ರಾಂಬೋಹೆಡ್ರಲ್. ಸೊ 7 ಆಯ್ತಾ? ಓಕೆ ಮ್ಯಾಮ್, ಇದನ್ನು ಏನಕ್ಕೆ ಹೇಳಿದ್ರಿ ನಮಗೆ? ಸೊ ನಮಗೆ ಇವೆಲ್ಲ ನೆನ್ಪಿಟ್ಕೊಬೇಕು, ನಮಗೆ ಇದು ನೆನ್ಪಿಟ್ಕೊಳ್ಬೇಕು, ಇದು ನೆನ್ಪಿಟ್ಕೊತೀವಿ. ಏನಕ್ಕೆ ಅಂತ ಹೇಳಿದ್ರೆ ಇದು ನಿಮ್ಮದು ಆಕ್ಸಿಯಲ್ ಡಿಸ್ಟೆನ್ಸ್ನೇ ನೀವು ನೆನ್ಪಿಟ್ಕೊಳಕ್ಕೆ ನಾನು ಇಲ್ಲಿ ಮಾಡಿರೋದು. ಇದನ್ನು ಹೇಗೆ ಮಾಡ್ತೀರಾ ಇವಾಗ ನೋಡಿ. ಇದನ್ನ ಬರ್ಕೊಂಡಿದ ತಕ್ಷಣ ಇಲ್ಲಿಂದ ಏನು ಮಾಡಿ ನೀವು? ಸೊ ಯು ಸ್ಟಾರ್ಟ್ ವಿತ್ ಯೋರ್ 0, 1, 2. ಈ ಕಡೆಯಿಂದ 0, 1, 2, ಮಧ್ಯದಲ್ಲಿ 2. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಅಕಾರ್ಡಿಂಗ್ ಏನಂದರೆ 0 ಅಂದರೆ 0 ಅನ್ಇಕ್ವಾಲಿಟಿ ಸೈನ್ ಇದೆ. ಸೊ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇದೆ ಅಂತ ಅರ್ಥ. ನೋಡಿ ಇದೆಯಾ ಕ್ಯೂಬಿಕಲಿ? ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇದೆ. ರಾಂಬೋಹೆಡ್ರಲಲ್ಲಿ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇದೆಯಾ? ಎಸ್. ನೆಕ್ಸ್ಟ್ 1 ಅಂತ ಹೇಳಿದರೆ 1 ಅನ್ಇಕ್ವಾಲಿಟಿ ಸೈನ್ ಇದೆ. ಸೊ ಟೆಟ್ರಾಗೋನಲಲ್ಲಿ ನೋಡಿ, ಟೆಟ್ರಾಗೋನಲ್ಲಿ 1 ಇಕ್ವಾಲಿಟಿ ಸೈನ್ ಇದೆಯಾ? ಎಸ್ ಇದೆ. ಓಕೆ, ಸೊ 1 ಇಕ್ವಾಲಿಟಿ ಸೈನ್ ಇದೆ ಟೆಟ್ರಾಗೋನಲ್ಲಿ. ನೆಕ್ಸ್ಟು ಹೆಕ್ಸಾಗೋನಲ್ಲಿ ನೋಡಿ 1 ಇಕ್ವಾಲಿಟಿ ಸೈನ್ ಇದೆಯಾ? ಎಸ್ ಇದೆ. ನೆಕ್ಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಆರ್ಥೋರೋಂಬಿಕ್, ಮೋನೋಕ್ಲಿನಿಕ್, ಟ್ರೈಕ್ಲಿನಿಕ್. 2 ಅನ್ಇಕ್ವಾಲಿಟಿ ಸೈನ್ ಇರಬೇಕಾ? ಇದೆಯಾ? ಎಸ್ ಇದೆ. ಅಷ್ಟರಲ್ಲೇ ಮುಗಿತಾ? ಇಲ್ಲ. ಇನ್ನು ಆ್ಯಂಗಲ್ಸಲ್ಲೂ ಬರಬೇಕಲ್ವಾ? ಸೊ ಆ್ಯಂಗಲ್ಸಲ್ಲಿ ನೋಡಿ. ಸೊ ಫಸ್ಟ್ ಒಂದಿಗಲ್ಲಿ 0, 0, 0 ಬರ್ಕೊಳ್ಳಿ. ಸೊ ಅಂದರೆ ಏನು? ಎಲ್ಲ ಈಕ್ವಲ್ ಆಗಿದ್ದಾವೆ ಅಂತ ಬರ್ಕೊಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಮೋನೋಕ್ಲಿನಿಕಲ್ ಬಂದರೆ 1 ಅನ್ಇಕ್ವಲು, ಟ್ರೈಕ್ಲಿನಿಕಲ್ ಅಂದರೆ 3 ಆ್ಯಂಗಲ್ಸೇ ಡಿಫ್ರೆಂಟು. ಸೊ 2 ಅನ್ಇಕ್ವಲ್ ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಒಂದಲ್ಲಿ ಹೆಕ್ಸಾಗೋನಲಲ್ಲಿ ಬಂದರೆ ನಿಮ್ಮದು ಗಾಮಾ 120 ಡಿಗ್ರಿ ಆ್ಯಂಡ್ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ವಿಚ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬೇಕು. ರಾಂಬೋಹೆಡ್ರಲ್ ಅಂತ ಬಂದರೆ ಮತ್ತೆ ಸೊ ಯು ವಿಲ್ ರೈಟ್ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಇಸ್ ಈಕ್ವಲ್ ಟು ಗಾಮಾ ಬಟ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ಮುಗೀತು ಇಲ್ಲಿಗೆ. ಸೊ ಆ್ಯಂಗಲ್ಸು ನೆನಪಾಯ್ತಾ? ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ನ ನೀವು ಇಲ್ಲಿರತಕ್ಕಂಥದ್ದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಅದನ್ನು ಮೆಮೊರೈಸ್ ಮಾಡ್ಕೊಳ್ಳಿ ಡೈಲಿ. ಸೊ ನಿಮ್ಗೆ ಮರ್ತೋಗಲ್ಲ. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಯುವರ್ ಬ್ರೇವಿಸ್ ಲ್ಯಾಟಿಸ್. ಓಕೆ ಮ್ಯಾಮ್, ಕ್ರಿಸ್ಟಲ್ ಲ್ಯಾಟಿಸ್ ಆಯಿತು, ಬಟ್ ನೀವು ಬ್ರೇವಿಸ್ ಲ್ಯಾಟಿಸ್ ಅಂತ ಹೇಳಿದ್ರೆ ಕ್ರಿಸ್ಟಲ್ ವೇರಿಯೇಷನ್ಸ್ ಅಂತ ಹೇಳಿದ್ರಿ. ಸೊ ಹೌ ಮೆನಿ ಟೈಪ್ಸ್ ಆಫ್ ಕ್ರಿಸ್ಟಲ್ ವೇರಿಯೇಷನ್ಸ್ ಆರ್ ಬ್ರೇವಿಸ್ ಲ್ಯಾಟಿಸ್ ಆರ್ ದೇರ್ ಅಂತ ಕೇಳಿದಾಗ ಎಷ್ಟು ಆನ್ಸರ್ ಬರೀತೀರಾ? 14 ಅಂತ ಆನ್ಸರ್ ಬರೀತೀರಾ. ಹೌ ಮೆನಿ ಟೈಪ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್ ಆರ್ ದೇ? ಅದಕ್ಕೇನು ಆನ್ಸರ್ ಬರೀತೀರಾ? 7 ಆನ್ಸರ್ ಬರೀತೀರಾ. ಸೊ ಅದನ್ನೇ ಬರ್ದಿರೋದು ನೋಡಿ. ಕ್ರಿಸ್ಟಲ್ ಸಿಸ್ಟಮ್ಸ್ ಎಷ್ಟಿದ್ದಾವೆ? 7 ಇದ್ದಾವೆ. ಬ್ರೇವಿಸ್ ಲ್ಯಾಟಿಸ್ ಎಷ್ಟಿದ್ದಾವೆ? 14 ಇರುತ್ತೆ. ಇದನ್ನು ಹೇಗೆ ನೆನ್ಪಿಟ್ಕೊತೀರಾ ನೋಡಿ. ಸೊ ಅದೇ ಥರ ಬರ್ಕೊಳ್ಳಿ. ಕ್ಯೂಟ್ ಅವರ್ ಮದರ್ ಆರ್ಡರಲ್ಲಿದೆ. ಕ್ಲಿಯರಾ? ಏನು ಮಾಡ್ತೀರಾ? ಸಿಂಪಲ್ 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 ಸಿಂಪಲ್, ಎಲ್ಲದರಲ್ಲೂ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಇದ್ದೇ ಇರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಫಸ್ಟ್ ಹೇಳಿ ಬಾಡಿ 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 ಬರ್ಕೊತಾ ಹೋಗಿ. ಸೊ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ? ಫಸ್ಟ್ ಸೆಕೆಂಡಲ್ಲಿ ಫೇಸ್ ಬರೀರಿ. ನೆಕ್ಸ್ಟ್ ಎಂಡ್ ಮುಗೀತು. ಕ್ಲಿಯರಾ? ಓಕೆ, ಬೇಗ ಬೇಗ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ PW ಆ್ಯಪಲ್ಲಿ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇದ್ರ ಸ್ಟ್ರಕ್ಚರ್ಸ್ಗಳಿಗೆ ಬರೋಣ. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಮ್ಯಾಮ್ ನೀವು ಹೇಳಿದ್ರಿ, ಬಟ್ ಯಾವ ಥರ ಇರೋದು ನೋಡಿ, ಈ ಥರ ಇರತ್ತೋ. ಆ್ಯಂಡ್ ಎಕ್ಸಾಮಲ್ಲಿ ಬೇಕಾದ್ರೆ ನೀವು ಇದನ್ನು ಸ್ಟ್ರಕ್ಚರ್ನ ಸಮೇತ ಬರಿಬೋದು ಇಫ್ ಆ್ಯಂಡ್ ಓನ್ಲಿ ಇಫ್ ಮಾರ್ಕ್ಸ್ ಜಾಸ್ತಿ ಇದ್ದರೆ, ಅಥವಾ ಒಂದೇ ಒಂದು ಕ್ರಿಸ್ಟಲ್ ಸಿಸ್ಟಮ್ ಬಗ್ಗೆ ಕೇಳಿದರೆ. ಇಲ್ಲಾಂದರೆ ಜಾಸ್ತಿ ಬಗ್ಗೆ ಕೇಳಿದರೆ ಟೈಮ್ ಇದ್ರೆ ಬರೀರಿ, ಇಲ್ಲಾಂದರೆ ನೋ ನೀಡ್. ಆಯಿತಾ? ಸೊ ಇವೆಲ್ಲ ಕ್ರಿಸ್ಟಲ್ ಲ್ಯಾಟಿಸ್ದು ಸ್ಟ್ರಕ್ಚರ್ ಟೈಪ್ಸ್ಗಳಿದ್ದಾವೆ ನೋಡಿ. ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಕ್ರಿಸ್ಟಲ್ ಸಿಸ್ಟಮ್ಸಲ್ಲಿ. ಸೊ ದಟ್ ಈಸ್ ಕ್ಯೂಟ್ ಅವರ್ ಮದರ್ದು. ಕ್ಲಿಯರ್? ನೆಕ್ಸ್ಟ್ ಬರೋಣ. ಬ್ರೇವಿಸ್ ಲ್ಯಾಟಿಸಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ? ದಟ್ ಈಸ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಫೇಸ್ ಸೆಂಟರ್ಡು, ಬಾಡಿ ಸೆಂಟರ್ಡ್ ಆ್ಯಂಡ್ ಎಂಡ್ ಸೆಂಟರ್ ಮೆನ್ಷನ್ ಮಾಡೋದಲ್ವಾ, ಹೇಗಾಗಿರುತ್ತೆ ಬೇಸ್ಡ್ ಆನ್ ಪೊಸಿಷನ್ ಆಫ್ ಆಟಮ್ಸ್. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಪ್ರಿಮಿಟಿವ್ ಅಂತ ಹೇಳಿದ್ರೆ ಸಿಂಪಲ್. ಈ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಏನಾಗಿರುತ್ತೆ ನಿಮ್ಮದು? 1, 2, 3, 4, 5, 6 ಎಲ್ಲ ಕಾರ್ನರ್ಸಲ್ಲಿ ಇರುತ್ತೆ. ಆಯಿತಾ? ಸೊ ಎಲ್ಲದರಲ್ಲೂ ಏನು ಕಾಮನು? ಕಾರ್ನರ್ಸಲ್ಲಿ ಇರತಕ್ಕಂಥದ್ದು ಆಟಮ್ಸ್ ಕಾಮನ್ ಆಗಿದ್ದಾವೆ. ಬಟ್ ಫೇಸ್ ಸೆಂಟರಲ್ಲಿ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಆಗುತ್ತೆ ಫೇಸಸ್ಗಳಲ್ಲಿ. ಸೊ ಒಂದು ಕ್ಯೂಬ್ ತೊಗೊಳ್ಳಿ, ನಿಮ್ಮ ರೂಮ್ನ ತೊಗೊಳ್ಳಿ. ನಿಮ್ಮ ರೂಮ್ದು ಫೇಸ್ ಅಂದ್ರೆ ಏನು? ಇದು ಒಂದು ಗೋಡೆ ಅಲ್ವಾ? ಸೊ ಈ ಗೋಡೆ ಮಧ್ಯದಲ್ಲಿ ಒಂದು ಆಟಮ್. ಸೊ ದಟ್ ಈಸ್ ಯುವರ್ ಫೇಸ್. ಸೊ ಎಷ್ಟು ಈ ಥರ ಗೋಡೆಗಳಿದ್ದಾವೆ? 1, 2,
3 4 5 6 ಗೋಡೆಗಳಿದಾವಲ್ವಾ. ಸೊ 6 ಗೋಡೆಗಳು ಒಂದೊಂದು ಫೇಸ್ ಆಯ್ತಾ. ಸೊ ಒಂದೊಂದು ಫೇಸ್ ಅಂದರೆ ಅದರ ಮಧ್ಯದಲ್ಲಿ ಇರತಕ್ಕಂಥ ಒಂದು ಆಟಮ್ನ ಫೇಸ್ ಸೆಂಟರ್ಡ್ ಆಟಮ್ಸ್ ಅಂತ ಹೇಳ್ತೀರಾ ಅಷ್ಟೇ. ಸೊ ಎಷ್ಟಾಯ್ತು ಇನ್ನು ಎಕ್ಸ್ಟ್ರಾ 6 ಆಯಿತು. ಸೊ ಇದರಲ್ಲಿ ಎಷ್ಟಿತ್ತು 8, ಇದರಲ್ಲಿ ಏನಾಯಿತು 8 + 6 8 + 6. ನೆಕ್ಸ್ಟ್ ಬರೋಣ ಬಾಡಿ ಸೆಂಟರ್ಡ್ ಅಂದರೆ ರೂಮಿಂದು ಕರೆಕ್ಟಾಗಿ ಒಂದು ಸೆಂಟರ್ ಇದೆಯಲ್ವ ಇದು ಬಾಡಿ ಸೆಂಟರ್ ಆಗುತ್ತೆ. ಸೊ ಸೆಂಟರ್ ರೂಮಿಗೆ ಒಂದೇ ಸ್ಥಾನ ಸೆಂಟರ್ ಆಗಿ ಇರೋಕ್ಕಾಗೋದು. ಒಂದು ಸರ್ಕಲಿಗೆ ಒಂದೇ ಸೆಂಟರ್ ಇರೋ ಹಾಗೆ ಒಂದು ಕ್ಯೂಬ್ಗೂ ಒಂದೇ ಸೆಂಟರಾ. ಸೊ ಒಂದೇ ಒಂದು ಆಟಮ್ ಎಕ್ಸ್ಟ್ರಾ. ಸೊ ಇದರಲ್ಲಿ ಏನಾಯಿತು ಲ್ಯಾಟಿಸ್ ಪಾಯಿಂಟ್ಸ್ 8 + 1 ಆಯಿತು. ಎಂಡ್ ಸೆಂಟರ್ ಅಂದ್ರೇನು ಎಂಡ್ಸ್ಗಳಲ್ಲಿ ಇದರದ್ದು ಎಂಡ್ ಏನು, ಈ ಗೋಡೆನ ನಾನು ವಿತ್ ರೆಸ್ಪೆಕ್ಟಿವ್ ದಿಸ್ ವಾಲ್ ತಗೊಂಡ್ರೆ ಇದ್ರದ್ದು ಎಂಡ್ ಏನಾಗಿರುತ್ತೆ ಈ ಕಡೆ ಸೈಡ್ ಎಂಡ್ ಆಗಿರತ್ತಾ. ಸೊ ಎರಡೇ ಎಂಡು. ಅಥವಾ ನಾನು ಏನು ಮಾಡ್ತೀನಿ ಈ ಗೋಡೆನ ತೊಗೊತೀನಿ, ಈ ಗೋಡೆಗೆ ಎಂಡ್ ಏನು ಈ ಎಂಡು ಅಷ್ಟೇ. ಸೊ ಎಂಡ್ ಸೆಂಟರ್ ಅಂದರೆ ಒಂದೇ ಒಂದು ಎಂಡನ್ನ ನೀವು ತೊಗೊತೀರಾ. ಅದರಲ್ಲಿ ಏನಾಗುತ್ತೆ ನಿಮ್ಮದು 8 + 2 ಆಗುತ್ತೆ. ಸೊ ಇವು ಏನಾಯಿತು ಲ್ಯಾಟಿಸ್ ಪಾಯಿಂಟ್ಸ್ಗಳು. ಸೊ ಮೆನ್ಷನ್ ದ ಲ್ಯಾಟಿಸ್ ಪಾಯಿಂಟ್ಸ್ ಪ್ರೆಸೆಂಟ್ ಇನ್ ಪ್ರಿಮಿಟಿವ್ ಕ್ಯೂಬಿಕ್ ಲ್ಯಾಟಿಸ್ ಆರ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಹೇಳಿದ್ರೆ ಏನು ಬರೀತೀರಾ 8. ಅದೇ ಫೇಸ್ ಸೆಂಟರ್ ಕೇಳಿದ್ರೆ 8 + 6, ಬಾಡಿ ಸೆಂಟರ್ ಕೇಳಿದ್ರೆ 8 + 1 ಆ್ಯಂಡ್ ಎಂಡ್ ಸೆಂಟರ್ ಕೇಳಿದ್ರೆ 8 + 2 ಬರೀತೀರಾ. ಕ್ಲಿಯರಾ. ಎಡ್ಜ್ ಸೆಂಟರು ಕೇಳ್ತಾರೆ. ಎಡ್ಜ್ ಅಂದರೆ ಏನು ಗೊತ್ತಾ. ಸೊ ಇದು ಗೋಡೆ ಇದೆಯಲ್ಲ, ಈ ಗೋಡೆ 2 ಗೋಡೆ ಮಧ್ಯದಲ್ಲಿ ಎಡ್ಜ್. ಸೊ ಇದು ಎಡ್ಜ್ ಅಲ್ವಾ, ಇದು ಒಂದು ಗೋಡೆ ಇದೊಂದು ಗೋಡೆ, ಇದ್ರ ಮಧ್ಯದಲ್ಲಿ ಇರೋದು ಒಂದು ಎಡ್ಜ್. ಎಡ್ಜ್ ಸೆಂಟರ್ ಅಂತ ಹೇಳಿದ್ರೆ ಇಲ್ಲಿ ಬರೀತೀನಿ. ಸೊ ಎಡ್ಜಸ್ ಎಷ್ಟಿದಾವೆ ನೋಡಿ. ಸೊ ಒಂದು ಗೋಡೆದ ಮಧ್ಯದಲ್ಲಿ ಎಡ್ಜಸ್ ತಗೊಳ್ಳೋಣ. ಇದು ಒಂದು ಎಡ್ಜಾ 1 2 3 4 ಎಡ್ಜ್ ಆಯಿತು ಅಲ್ವಾ. 4 5 6 7 ಇದು ಕೌಂಟ್ ಮಾಡಿದ್ದೀನಿ. 8 9 10 ಆಯಿತಾ. ಈ ಕಡೆ 11 12. ಸೊ ಎಷ್ಟಾಯಿತು 12 ಇದಾವ ಎಡ್ಜಸ್ಸು. ಸೊ 1 ಇದಾಯ್ತಾ 2 3 4 5 6 7 8 9 10 11 12 ಎಡ್ಜಸ್ ಇದ್ದಾವೆ. ಸೊ ಏನಾಗುತ್ತೆ 8 + 12 ಆಗುತ್ತೆ. ಇದು ಯಾವುದು ನಿಮ್ಮದು ಎಡ್ಜ್ ಸೆಂಟರ್ ಕೇಳಿದ್ರೆ. ಕ್ಲಿಯರಾ. ಲ್ಯಾಟಿಸ್ ಪಾಯಿಂಟ್ಸ್ ಬರೀತೀರಲ್ವಾ. ಈಗ ಬರೋಣ ನೆಕ್ಸ್ಟ್ ಕನ್ಸೆಪ್ಟಿಗೆ, ದಟ್ ಈಸ್ ಕಾಂಟ್ರಿಬ್ಯೂಷನ್ಗೆ. ಓಕೆ ಮ್ಯಾಮ್ ಇಷ್ಟೆಲ್ಲ ಗೊತ್ತಾಯಿತು, ಬಟ್ ನಮಗೆ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ ಒಂದು ಈ ಟೈಪ್ ಆಫ್ ಸಿಸ್ಟಮಲ್ಲಿ ಅಂತ ಕೇಳ್ತಾರೆ. ಬಟ್ ಅಲ್ಲಿ 8 + 6 ಆ ಥರ ಎಲ್ಲ ಬರೆಯಲ್ಲ. ನಾವು 4 ಬರಿತೀವಿ 1 ಬರಿತೀವಿ, ಅದೆಲ್ಲಿಂದ ಬಂತು. ಸೊ ಇದು ಬರೋದು ನಿಮ್ಮದು ಕಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ನಾನು ಹೇಳಿದೆ ಇಲ್ಲಿ ಲ್ಯಾಟಿಸ್ ಪಾಯಿಂಟ್ ಬಗ್ಗೆ ಹೇಳಿರೋದು. ಓಕೆ ಒಂದು ಆಟಮು ಈ ಒಂದು ಲ್ಯಾಟಿಸ್ ಪಾಯಿಂಟ್ ಮೇಲೆ ಇದೆ, ಬಟ್ ಏನಾದರೂ ಈ ಒಂದೇ ಒಂದು ಕ್ಯೂಬಲ್ಲಿ ಇದೆಯಾ ಇಲ್ಲ. ನಾನು ಹೇಳಿದೆ ಒಂದು ರೆಗ್ಯುಲರ್ ಟೈಪ್ ಆಫ್ ಅರೇಂಜ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತೇನಲ್ಲ. ಸೊ ನೀವೇನು ಮಾಡಿ ಅಂದರೆ ಒಂದು ಕ್ಯೂಬ್ ತೊಗೊಳ್ಳಿ. ಈ ಒಂದು ಕ್ಯೂಬ್ಗೆ ಪ್ಲೇನ್ ಪಾಸ್ ಮಾಡಿ. ಸೊ ಇದರಲ್ಲಿ ನಾನು 3 ಪ್ಲೇನ್ ಪಾಸ್ ಮಾಡಿದ್ದೀನಿ, ತೋರಿಸ್ಲಾ ನೋಡಿ. ಒಂದು ಕ್ಯೂಬ್ ಇದೆ, ಒಂದು ಕ್ಯೂಬಲ್ಲಿ ಈ ಥರ ಒಂದು ಪ್ಲೇನ್ ಪಾಸ್ ಮಾಡಿದ್ದೀನಿ. ಇದೊಂದು ಪ್ಲೇನ್ ಈ ಥರ ಬರೆಯೋಣ. ಈ ಥರ ಇದು ಪ್ಲೇನ್ ಕಾಣಿಸ್ತಿದ್ಯಾ. ಈ ಥರ ನಾನು ಒಂದು ಏನು ಮಾಡಿದ್ದೀನಿ ಕಟ್ ಮಾಡಿಬಿಡ್ತೀನಿ. ಇದನ್ನು ಈ ಥರ ಒಂದು ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ಲೇನ್ ತೊಗೊಂಡೆ, ಇದನ್ನು ಯಾವ ಥರ ಕಟ್ ಮಾಡಿದೆ. ಸೊ ಈ ಥರ ಇತ್ತು, ಈ ಥರ ಕಟ್ ಮಾಡಿದೆ, ಈ ಥರ ಕಟ್ ಮಾಡಿದೆ, ಈ ಥರ ಕಟ್ ಮಾಡಿದೆ. ಸೊ 3 ಕಟ್ ಮಾಡ್ತೀನಿ ನೋಡಿ. ಸೊ ಇನ್ನೊಂದು ಈ ಥರ ಕಟ್ ಮಾಡಿದ್ಲಾ. ಓಕೆ ಇನ್ನೊಂದು ಯಾವ ಥರ ಕಟ್ ಮಾಡಿದೆ, ಈ ಥರ ಕಟ್ ಮಾಡಿದೆ. ಆಗಿದೆವಾ, ಕಾಣಿಸ್ತಿದ್ದಾವ. ಆ್ಯಂಡ್ ಇದನ್ನೇನು ಮಾಡಿದೆ, ಇದರ ಸೆಂಟರ್ಸ್ಗಳನ್ನು ಜೋಡಿಸ್ಕೊತಾ ಹೋದೆ. ಈ ಥರ ಮಾಡಿಕೊಂಡೆ. ಈಗ ನೋಡಿ ಇದು ಒಂದು ಏನಾಗಿದೆ ಕಾರ್ನರ್ ಆಗಿದೆಯಾ. ಒಂದು ಕ್ಯೂಬ್ ತೋರಿಸ್ತೀನಿ ನೋಡಿ. ಇದೊಂದು ಕ್ಯೂಬಾ, ಈ ಕಡೆಯಿಂದ ಇಲ್ಲಿಂದ ಈ ಕಡೆವರೆಗೂ ಹಿಂದೆ ಇರೋದು ಒಂದು ಕ್ಯೂಬಾ, ಇಷ್ಟು ರೈಟ್. ಸೊ ಇದು ಕ್ಯೂಬ್ ಆಗಿದೆ. ಇದು ಕ್ಯೂಬ್ ಏನಾಗಿದೆ ಈ ಕಡೆ ಸೈಡು ಕಾರ್ನರ್ ಆಗಿದೆಯಾ. ಸೊ ಕಾರ್ನರಲ್ಲಿ ಒಂದು ಆಟಮ್ ಇದೆ ಅಂತ ಅರ್ಥ ಆಯಿತು. ಸೊ ಈ ಕಾರ್ನರಲ್ಲಿ ಇರೋ ಆಟಮು ಎಷ್ಟು ಇದೇ ಥರ ಒಂದು ಕ್ಯೂಬ್ಸ್ಗೆ ಡಿವೈಡ್ ಆಗಿರೋದು ನೋಡಿ. ಮೇಲ್ಗಡೆ 4, 1 2 3 4. ಸೊ ಕೆಳಗಡೆನೂ ಆಬ್ವಿಯಸ್ಲಿ 4 ಇರುತ್ತೆ. 1 2 3 4. ಸೊ 4 ಅಂದರೆ ಎಷ್ಟು 8. ಸೊ 8 ಕ್ಯೂಬ್ಸ್ ಮಧ್ಯದಲ್ಲಿ ಇದು ಒಂದೇ ಒಂದು ಇರೋ ಒಂದು ಕಾರ್ನರ್ ಆಟಮ್
ಡಿವೈಡ್ ಆಗಿದೆ. ಸೊ ಇದರಿಂದ ಕಾಂಟ್ರಿಬ್ಯೂಷನ್ ಎಷ್ಟಾಯಿತು ಕಾರ್ನರ್ದು 1/8 ಅಂದರೆ ಒಂದು ಕ್ಯೂಬಲ್ಲಿ ಬರೀ ಇಷ್ಟು ಭಾಗ ಇರೋದು ಆಯಿತಾ. ಸೊ ಇದು ಕಾರ್ನರಲ್ಲಿ ಬರುತ್ತೆ. ಅದೇ ನೀವು ಎಡ್ಜಲಿಕ್ತಾ ನೋಡಿ. ಸೊ ಎಡ್ಜಲಿಕ್ಕಿದ್ರೆ ಇಲ್ಲಿ ತೊಗೊಳೋಣ ಮೇಲ್ಗಡೆದು ಎಡ್ಜ್ ಯಾವ್ದು ತೊಗೊಳೋಣ, ಇದು ತೊಗೊಳೋಣ, ಇದು ಎಡ್ಜಾ. ಸೊ ಈ ಎಡ್ಜು ಕೆಳಗಡೆ 4 ಪೋರ್ಷನಲ್ಲಂತೂ ಎಲ್ಲೂ ಡಿವೈಡ್ ಆಗ್ತಿಲ್ಲ, ಬಟ್ ಮೇಲ್ಗಡೆ ಇರೋ 4 ಕ್ಯೂಬ್ಸ್ ಜೊತೆನೂ ಡಿವೈಡ್ ಆಗ್ತಿದೆ. ಸೊ ಎಷ್ಟು ಎಡ್ಜಲ್ಲಿ ಕಾಂಟ್ರಿಬ್ಯೂಷನ್ 1/4 ಅಂದರೆ ಇಷ್ಟು ಭಾಗ ಇದೆ ಅದರಲ್ಲಿ. ಕ್ಲಿಯರ್. ನೆಕ್ಸ್ಟ್ ಬರೋಣ ಫೇಸು ಎಂಡಲ್ಲಿ. ಸೊ ಫೇಸ್ ಅಂದರೆ ಯಾವುದು, ಇದು ಫೇಸಾ, ಇದು ಒಂದು ಕ್ಯೂಬ್ ತೊಗೊಳ್ತೀನಿ, ಇದು ಇವೆರಡು ಕ್ಯೂಬು, ಇದರಲ್ಲಿ ಇದು ಒಂದು ಫೇಸ್ ಆಗಿದೆಯಾ, ಇದು ಫೇಸ್. ಸೊ ಇದೇನಾಗಿದೆ 4 and 3 ಮಧ್ಯದಲ್ಲಿ ಡಿವೈಡ್ ಆಗ್ತಿದೆಯಾ ಫೇಸಲ್ಲಿ. ಸೊ ಎಷ್ಟು ಕಾಂಟ್ರಿಬ್ಯೂಷನ್ 1/2 ಕಾಂಟ್ರಿಬ್ಯೂಷನ್ ಅಷ್ಟೇ. ಸೊ ಕಾಂಟ್ರಿಬ್ಯೂಷನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ಥರ ಒಂದು ಟೇಬಲ್ ಮಾಡ್ಕೊಂಬಿಡಿ. ಸೊ ಕಾರ್ನರಲ್ಲಿ ಏನಾದರೂ ಆಟಮ್ ಕೊಟ್ಟಿದ್ರೆ ಎಷ್ಟು ಕಾಂಟ್ರಿಬ್ಯೂಷನ್ ಬರೀತೀರಾ ಒಂದು ಆಟಮ್ದು 1/8. ಎಡ್ಜಲ್ಲಿ ಕೇಳಿದ್ರೆ 1/4, ಫೇಸಲ್ಲಿ ಅಥವಾ ಎಂಡಲ್ಲಿ ಹೇಳಿದ್ರೆ 1/2 ಆ್ಯಂಡ್ ಬಾಡಿ ಸೆಂಟರಲ್ಲಿ ಕೇಳಿದ್ರೆ 1 ಕಂಟ್ರಿಬ್ಯೂಷನ್. ಕ್ಲಿಯರಾ? ಓಕೆ. ನಾವು ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಸೊ ಒಂದು ಯೂನಿಟ್ ಸೆಲ್ಲಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟಾಗಿರುತ್ತೆ ನೋಡಿ. ಸೊ ನಂಬರ್ ಆಫ್ ಆಟಮ್ಸ್ ಇನ್ ಕಾರ್ನರ್ಸ್ ತೊಗೊತೀರಾ, ಕಾರ್ನರಿಂದ ಎಷ್ಟು ಕಾಂಟ್ರಿಬ್ಯೂಷನು 1/8. ಸೊ ಇಂಟು 1/8 ಪ್ಲಸ್ ನಂಬರ್ ಆಫ್ ಆಟಮ್ಸ್ ಇನ್ ಫೇಸ್ ಎಷ್ಟಿದಾವೆ ಕಂಟ್ರಿಬ್ಯೂಷನ್, ಫೇಸ್ ಬೇರೆ ಎಡ್ಜ್ ತೊಗೊಳೋಣ, ಎಡ್ಜ್ ಕಂಟ್ರಿಬ್ಯೂಷನ್ 1/4 ಪ್ಲಸ್ ಫೇಸಲ್ಲಿದ್ರೆ ಎಷ್ಟು ಇಂಟು 1/2 ಪ್ಲಸ್ ಎಂಡಲ್ಲಿದ್ರೆ ಎಷ್ಟು 1/2. ಇದು ಸೇರಿಸಿ ನಿಮ್ದು ಏನಾಗುತ್ತೆ ನಂಬರ್ ಆಫ್ ಆಟಮ್ ಇನ್ ಯೂನಿಟ್ ಸೆಲ್ ಆಗುತ್ತೆ. ದಾಟ್ ವಿಲ್ ಬಿ ಈಕ್ವಲ್ ಟು Z. ಅರ್ಥ ಆಯ್ತಾ? ಸೊ ಇಷ್ಟು ಅರ್ಥ ಆಯ್ತು ನಿಮಗೆ. ಈ ಒಂದು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ ಬೇಗ ಬೇಗ. ಒಂದೇ ಸಲಿಗೆ ನಿಮಗೆ ಕಂಟ್ರಿಬ್ಯೂಷನು ಆ್ಯಂಡ್ ಇದ್ರೆ ನಿಮ್ಮ ನಂಬರ್ ಆಫ್ ಆಟಮ್ಸ್ ಬೇಗ ಬೇಗ ಹಾಕೊಳಕ್ಕೆ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಲ್ಯಾಟಿಸ್ ಪಾಯಿಂಟ್ಸ್ ನೋಡಿ ಇವಾಗ. ಸೊ ಓಕೆ, ನಂಬರ್ ಆಫ್ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ನಾನು ಕಂಡುಹಿಡಿಬೇಕು ಅಂತ ಹೇಳಿದೆ ಅಲ್ವಾ. ಸೊ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ತಗೊಂಡ್ರೆ ಏನಾಗಿತ್ತು, ಸಿಂಪಲ್ 8 ಕಾರ್ನರ್ಸಲ್ಲಿ ಇತ್ತು, ರೈಟ್. ಸೊ 8 ಕಾರ್ನರ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲ ಇಲ್ಲ ಇದರಲ್ಲಿ, ರೈಟ್. ಇಲ್ಲಿ ಹೋಗೋಣ. ಸೊ ಬರೀ 8 ಕಾರ್ನರ್ಸಾ. ಸೊ ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋಣ ಇಲ್ಲಿ. ಸೊ 8 ಕಾರ್ನರ್ಸ್ದು ಕಂಟ್ರಿಬ್ಯೂಷನ್ ಎಷ್ಟು, ನಂಬರ್ ಆಫ್ ಆಟಮ್ಸ್ 8 ಇದಾವೆ, ಕಾರ್ನರ್ ಕಂಟ್ರಿಬ್ಯೂಷನು 1/8. ಸೊ ಎಷ್ಟಾಯಿತು 1 ಆಟಮ್ ಇದಾವೆ ಟೋಟಲ್ ಆಗಿ. ಸೊ ಇಲ್ಲಿ ನೋಡೋಣ 8 ಕಾರ್ನರ್ಸ್ ಇದಾವೆ 1/8 ಪ್ಲಸ್ 6 ಎಲ್ಲಿರೋದು ಫೇಸಲ್ಲಿ ಎಷ್ಟಿರೋದು 1/2 2 1s 2 3s 8 8 ಕ್ಯಾನ್ಸಲ್ 4 ಕಂಟ್ರಿಬ್ಯೂಷನ್ 4 ಆಯಿತು ಟೋಟಲ್ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್. ಎಂಡೆಲ್ಲ ಬಂದರೆ ಬಾಡಿ ಸೆಂಟ್ರಲ್ಲಿ 1 ಕರೆಕ್ಟಾಗಿರುತ್ತೆ ಇರೋದು. ಸೊ ಏನು ಬರೀತೀರ ನೀವು 8 × 1/8 ಪ್ಲಸ್ 1 ಬಾಡಿ ಸೆಂಟರ್, ಯಾವುದೇ ಸೆಲ್ಗೂ ಇದು ಡಿವೈಡ್ ಆಗಲ್ಲ ಅದಕ್ಕೆ. ಆ್ಯಂಡ್ ಇದರಲ್ಲಿ ಎಂಡ್ ಸೆಂಟ್ರಲ್ಲಿ 8 × 1/8 ಪ್ಲಸ್ 2 × 1/2 ಎಷ್ಟಾಯಿತು 2 ಆಯಿತಾ. ಇದನ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು, ಓಕೆನಾ. ಸೊ ಇದರಲ್ಲಿ ಇನ್ನೊಂದು ಹಾಕ್ಬಿಡಿ ನೀವು, ಪ್ಲಸ್ ಬಾಡಿ ಸೆಂಟರ್, ನಂಬರ್ ಆಫ್ ಆಟಮ್ಸ್ ಇನ್ ಬಾಡಿ ಸೆಂಟರ್. ಕ್ಲಿಯರಾ? ಸೊ ಆ ಥರ ಮಾಡಿದಾಗ ಎಫೆಕ್ಟಿವ್ ನಂಬರ್ ಆಫ್ Z ಎಷ್ಟು ಬಂತು, ಸಿಂಪಲ್ ಕ್ಯೂಬಿಕ್ಕಿಗೆ 1 ಬಂತು, BCCಗೆ 2 ಬಂತು, ಬಾಡಿ ಸೆಂಟರ್ ಫೇಸ್ ಸೆಂಟರ್ ಕ್ಯೂಬಿಕ್ ಲ್ಯಾಟಿಸ್ಗೆ 4 ಬಂತು, ಎಂಡ್ ಸೆಂಟರ್ಗೆ 2 ಬಂತು, ಆ್ಯಂಡ್ HCP ಲ್ಯಾಟಿಸ್ಗೆ 6 ಬಂತು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ, 6 HCP ಲ್ಯಾಟಿಸ್ಗೆ 6. ಆ್ಯಂಡ್ ಕೋಆರ್ಡಿನೇಷನ್ ನಂಬರ್ನು ಇಲ್ಲೇ ಕೊಟ್ಟಿದ್ದೀವಿ ನೋಡಿ. ಸೊ ಕೋಆರ್ಡಿನೇಷನ್ ನಂಬರ್ ಅಂದರೆ ಎಷ್ಟು ನೈಬರಿಂಗ್ ಆಟಮ್ಸು ಡೈರೆಕ್ಟಾಗಿ ಅಟ್ಯಾಚ್ ಆಗಿದ್ದಾವೆ. ಸೊ ಎಷ್ಟು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸಲ್ಲಿ 6, ಬಾಡಿ ಸೆಂಟರ್ ಕ್ಯೂಬಿಕ್ ಲ್ಯಾಟಿಸಲ್ಲಿ 8, FCC ಲ್ಯಾಟಿಸಲ್ಲಿ 12, ಎಂಡ್ ಸೆಂಟರಲ್ಲಿ 4, HCPಯಲ್ಲಿ 12. ನಿಮ್ಮ ಸಿಲೆಬಸಲ್ಲಿ ಮೇಜರಾಗಿ ಕೊಟ್ಟಿರೋದು ಇದು 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 ಮೇಜರಾಗಿ, BCCನೂ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ 6 8 12 12, 6 ಸಿಂಪಲ್, ಬಾಡಿ 8, ಫೇಸ್ ಸೆಂಟರ್ HCP ಸೇಮ್ 12 12. ಆ್ಯಂಡ್ ಟೈಪ್ ಆಫ್ ಅರೇಂಜ್ಮೆಂಟಲ್ಲೂ ಕ್ವೆಶನ್ ಆಗಿರುತ್ತೆ ನೋಡಿ.
ಟೈಪ್ ಆಫ್ ಅರೇಂಜ್ಮೆಂಟಲ್ಲಿ 3 ಕೇಳೋದು. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್, ಫೇಸ್ ಸೆಂಟರ್ದು, HCPದು. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಯಾವ್ಯಾವ ಟೈಪ್ ಅರೇಂಜ್ಮೆಂಟು? ಎ ಟೈಪ್ ಅರೇಂಜ್ಮೆಂಟ್. FCC ಲ್ಯಾಟಿಸಲ್ಲಿ ABC ಟೈಪ್ ಅರೇಂಜ್ಮೆಂಟ್. ಯಾವ ಥರ ಆಗುತ್ತೆ ಪಿಕ್ಚರಲ್ಲಿ ತೋರಿಸ್ತೀನಿ ನೋಡಿ. HCPಯಲ್ಲಿ AB ಟೈಪ್ ಅರೇಂಜ್ಮೆಂಟ್. 1 ಮಾರ್ಕ್ ಕ್ವಶನ್ ಇರ್ಬೋದು. ನೆಕ್ಸ್ಟ್ ಕ್ವಶನ್ ಇದ್ರ ಮೇಲೆ ಯಾವ ಥರ ಕ್ವಶನ್ ಕೇಳಿದ್ದಾರೆ ನೋಡಿ. ಸೊ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಸೊ ಬಾಡಿ ಸೆಂಟರ್ ಕ್ಯೂಬಿಕ್ ಲ್ಯಾಟಿಸ್ ಅಲ್ಲಿ ನಂಬರ್ ಆಫ್ ಟೋಟಲ್ ಎಫೆಕ್ಟಿವ್ ಆಟಮ್ಸ್ ಎಷ್ಟಿದಾವೆ ಅಂತ ಕೇಳಿರೋದು. 2020 ಆ್ಯಂಡ್ 2022 ಅಲ್ಲಿ ಸೇಮ್ ಕ್ವಶನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಾಗಿರುತ್ತೆ ನೋಡಿ. ಸೊ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂದರೆ ಏನು? ಸೊ ಲ್ಯಾಟಿಸ್ನ ನೀವು ಡಯಾಗ್ರಾಮ್ ಬರೀರಿ ಎಕ್ಸಾಮಲ್ಲಿ. ಒಂದು ಬಾಡಿ ಸೆಂಟರ್ ಈ ಥರ ಬರೆದ್ಬಿಡಿ, ಓಕೆನಾ. ಸೊ ಏನು ಬರೀತೀರಾ? ಸೊ ಕಾರ್ನರ್ಸ್ ಆಟಮ್ಸ್ ಎಷ್ಟಿದಾವೆ? ಕಾರ್ನರ್ ಆಟಮ್ 8 ಇದಾವೆ, ಅದನ್ನು ಬರ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ಬರೀರಿ ಅಲ್ಲಿ. ಇನ್ನೊಂದು ಕಾಂಟ್ರಿಬ್ಯೂಷನ್ ಅಟ್ ಕಾರ್ನರ್ ಆಟಮ್ 1/8 ಅಂತ ಬರೀರಿ. ನೆಕ್ಸ್ಟ್ ಅದೇ ಥರ ಬಾಡಿ ಸೆಂಟರ್ 1 ಅಂತ ಬರೀರಿ. ಕಂಟ್ರಿಬ್ಯೂಷನ್ ಇನ್ ಬಾಡಿ ಸೆಂಟರ್ ಎಷ್ಟು ಬರೀತೀರಾ? 1 ಅಂತ ಬರೀರಿ. ಸೊ Z ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀರಾ? 8 × 1/8 + 1 2. ಇಷ್ಟೇ ಆನ್ಸರ್ ಬರೀಬೇಕಾಗಿರೋದು. ಕ್ಲಿಯರ್? ನೆಕ್ಸ್ಟ್ ಒಂದಿಗೆ ಬರೋಣ. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ನ ಕೇಳಿದ್ದಾರೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಫೇಸ್ ಸೆಂಟರ್ ಕ್ಯೂಬಿಕ್ ಲ್ಯಾಟಿಸ್ ಬರೀರಿ ನೀವೊಂದು ಈ ಥರ ಚಿಕ್ಕ ಆಟಮ್ ಬರೀರಿ. ಸೊ ದಟ್ ಕ್ಲಿಯರಾಗಿ ಕಾಣಿಸುತ್ತೆ. ಫೇಸಸ್ಸಲ್ಲೆಲ್ಲತ್ರಲ್ಲೂ ಬರೀರಿ. ಫೇಸಸ್ಸಲ್ಲಿ ಬರೆದ್ರಾ? ಸೊ ಕಾರ್ನರ್ಸಲ್ಲಿ ಎಷ್ಟಿದ್ದಾವೆ? 8. ಫೇಸಸ್ಸಲ್ಲಿ ಎಷ್ಟಿದ್ದಾವೆ? 6. ಇದರದ್ದು ಕಾಂಟ್ರಿಬ್ಯೂಷನ್ ಎಷ್ಟಿದ್ದಾವೆ? 1/8. ಇದರದ್ದು ಕಾಂಟ್ರಿಬ್ಯೂಷನ್ ಎಷ್ಟಿದ್ದಾವೆ? 1/2. ಸೊ Z ಏನಾಯಿತು? 8 × 1/8 + 6 × 1/2 ಎಷ್ಟಾಯಿತು? 3, 4 ಆಯಿತಾ? ಇದೇ ಆನ್ಸರ್ ಬರೀಬೇಕಾಗಿರೋದು ಅಲ್ಲಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮೂವ್ ಆನ್. ಅ ಕಂಪೌಂಡ್ 2015 ಕ್ವಶನ್ ಕೇಳಿರೋದು. 2 ಮಾರ್ಕ್ಸಲ್ಲಿ ಕೇಳ್ತಾರೆ ನೋಡಿ. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೋ ಒಂದು ಕಂಪೌಂಡ್ ಇದೆ AX ಆ್ಯಂಡ್ BY ಅಲ್ಲಿ. ಸೊ ನೀವು ಕಂಡುಹಿಡಿಬೇಕಾಗಿರೋದು X ಆ್ಯಂಡ್ Y ಅಂತ ಕೇಳಿರೋದು, ಓಕೆನಾ. ಸೊ ನೋಡಿ ಏನು ಕೊಟ್ಟಿದ್ದಾರೆ. ಆನ್ ಎ FCC ಲ್ಯಾಟಿಸಲ್ಲಿದೆ. ಸೊ FCC ಲ್ಯಾಟಿಸಲ್ಲಿದ್ದು A ಆಕ್ಯುಪೈಸ್ ಈಚ್ ಕಾರ್ನರ್. ಏನು ಆಕ್ಯುಪೈ ಮಾಡ್ತಿದೆ? ಕಾರ್ನರಲ್ಲಿ. ಸೊ ಕಾರ್ನರ್ ಎಷ್ಟಿದ್ದಾವೆ? 8 ಇದ್ದಾವೆ. ಸೊ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ A ಎಷ್ಟಾಯಿತು? ಸೊ 8 × 1/8. ಸೊ ಎಷ್ಟಾಯಿತು? 1 ಇದ್ದಾವೆ, ಆಯಿತಾ. B ಇದು ಏನು ಕೊಟ್ಟಿದ್ದಾರೆ ನೋಡಿ. B ಆಕ್ಯುಪೈಸ್ ಸೆಂಟರ್ ಆಫ್ ಈಚ್ ಫೇಸಲ್ಲಿ ಆಕ್ಯುಪೈ ಆಗ್ತಿದೆಯಾ? ಸೊ ಫೇಸ್ ಎಷ್ಟಿದ್ದಾವೆ? 6 ಇದ್ದಾವೆ. ಸೊ Z ಆಫ್ B ಎಷ್ಟಾಯಿತು? 6 × ಕಂಟ್ರಿಬ್ಯೂಷನ್ ಎಷ್ಟು ಫೇಸ್ದು? 1/2. 3 ಆಯಿತಾ ಎಫೆಕ್ಟಿವ್ ನಂಬರ್. ಸೊ ಎಫೆಕ್ಟಿವ್ ನಂಬರ್ ಆಯಿತು ಅಂದರೆ ಹೇಳಿದ್ರೆ ಒಂದು ಎಗೆ 3 B ಬೇಕಾ? ಸೊ ಇದೇನಾಯಿತು ನಿಮ್ಮದು? X ಆಯಿತು, ಇದು ನಿಮ್ಮದು Y ಆಯಿತು. ಸೊ ನಿಮ್ಮದು ಆನ್ಸರ್ ಏನು? A B 3. ಇದು ಆನ್ಸರ್ ಬರೀಬೇಕು. ಕ್ಲಿಯರ್? ನೆಕ್ಸ್ಟ್ ಈಸ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಸೊ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಟೈಪ್ ಆಫ್ ಅರೇಂಜ್ಮೆಂಟ್ ಆಗೋದು. ಸೊ ಒಂದು ಆಟಮ್ನ ಪಕ್ಕ ಇಡ್ತಾ ಹೋದರೆ 1 ಡೈಮೆನ್ಷನಲ್, 2 ಡೈಮೆನ್ಷನಲ್, 3 ಡೈಮೆನ್ಷನಲ್ ಇಟ್ಟಾಗ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ನಿಮಗೆ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಅದ್ರ ಬಗ್ಗೆ ಇರೋದಷ್ಟೇ. ಸೊ ಇದನ್ನೇನು ಹೇಳ್ತೀರಾ? ಡೆಫಿನೇಷನ್ ಕೇಳಿದ್ರೆ ಟೈಟ್ ಅರೇಂಜ್ಮೆಂಟ್ ಆಫ್ ಸ್ಪಿಯರ್ ಇನ್ ಅ ಗಿವನ್ ಸ್ಪೇಸ್ that may be 1 dimensional, 2 dimensional or 3 dimensional. Such a way, ಯಾವ ಥರ? such a way that they occupy maximum available space. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನೇ ಮೆನ್ಷನ್ ಮಾಡಲ್ಲ ಎಷ್ಟೊಂದು ಜನ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಬರೀಬೇಕಾದ್ರೆ. ಸೊ ಮ್ಯಾಕ್ಸಿಮಮ್ ಅವೈಲೇಬಲ್ ಸ್ಪೇಸ್ನ ಏನು ಮಾಡಬೇಕು? ಅದು ಆಕ್ಯುಪೈ ಮಾಡಿರಬೇಕು. ಕ್ಲಿಯರ್? ಸೊ ನಾವು ಸ್ಟಾರ್ಟ್. ಸೊ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರಲ್ಲಿ ಫಸ್ಟ್ 1 ಡೈಮೆನ್ಷನಲ್ ಸ್ಟ್ರಕ್ಚರ್ ಅಂತ ಬರಿಬೋದು ನೀವು. ಸೊ 1 ಡೈಮೆನ್ಷನಲ್ ಏನಾಗಿರುತ್ತೆ? ಆಬ್ವಿಯಸ್ಲಿ 1, 2, 3 ಒಂದೇ ಡೈಮೆನ್ಷನಲ್ಲಿ ನೀವು ಹಾಕ್ತಾ ಹೋಗ್ತೀರ. ಇದನ್ನೇನು ಹೇಳ್ತೀರಾ ನೀವು? ಲೀನಿಯರ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀರ ಅಷ್ಟೇ. ಕ್ಲಿಯರಾ? ಓಕೆ. ಸೊ ಇದರಲ್ಲಿ ಏನಾಗಿರ್ಬೋದು ನಿಮ್ಮದು? A ಟೈಪ್ ಅರೇಂಜ್ಮೆಂಟ್ ಇದು. ನೆಕ್ಸ್ಟ್ 2D ಆ್ಯಂಡ್
3D ಕ್ಲೋಸ್ ಪ್ಯಾಕಿಂಗ್ ನೋಡ್ಕೊಳ್ಳೋಣ. ಸೊ 2 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್ ಅಂದರೆ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಇಟ್ಕೊಳ್ಳೋಣ ಅಷ್ಟೇ. ಸೊ ನೋಡಿ, ಒಂದು ಅರೇಂಜ್ಮೆಂಟ್ ಏನು, ಎ ಟೈಪ್ ಆಫ್ ಅರೇಂಜ್ಮೆಂಟ್. ಅಂದರೆ ಒಂದು ಈ ಥರ ಇದೆ ಅಂತ ಹೇಳಿದ್ರೆ ಇದ್ರ ಮೇಲೆ ಕೂತ್ಕೊಂಡಿದೆ ಕರೆಕ್ಟಾಗಿ, ಇದು ಎ ಟೈಪ್ ಅಂತ ಹೇಳ್ತೀರಾ. AB ಟೈಪ್ ಯಾವಾಗ ಹೇಳ್ತೀರಾ ಅಂತ ಹೇಳಿದ್ರೆ, ಒಂದು ಈ ಥರ ಇದೆ, ಇನ್ನೊಂದು ಇಲ್ಲಿ ಕುಂಡಿಸೋದ್ ಬದಲು ಈ ಮಧ್ಯದಲ್ಲಿ ಕುಂಡಿಸಿದ್ದೀರಾ, ಇದೇನಾಯಿತು AB ಟೈಪ್ ಅರೇಂಜ್ಮೆಂಟ್. ಎರಡಾಗತ್ತಾ? ಸೊ ಎರಡಾಯಿತು. ಎ ಟೈಪ್ ಅರೇಂಜ್ಮೆಂಟು, AB ಟೈಪ್ ಅರೇಂಜ್ಮೆಂಟು. ಎ ಟೈಪ್ ಇದ್ರೆ ಏನಾಗುತ್ತೆ, ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್. ಅಂದರೆ ನೀವು ಒಂದು ಆ್ಯಟಮ್ನ ತೊಗೊಂಡ್ರೆ ಅದ್ರ ಪಕ್ಕ ಆಟಮ್ಸು ಸೆಂಟರ್ನ ಜಾಯಿನ್ ಮಾಡಿದ್ರೆ ಒಂದು ಸ್ಕ್ವೇರ್ ಕ್ರಿಯೇಟ್ ಆಗುತ್ತೆ, ಅದನ್ನು ತೋರಿಸ್ರಿ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್, ಈ ಥರ ಲೈನಾಗಿ ಒಂದು ಬರೆದುಬಿಡಿ. ಯಾವುದೋ ಒಂದು ಸೆಂಟ್ರ್ ಆಟಮ್ನ ತೊಗೊಳ್ಳಿ, ಇದನ್ನು ತೊಗೊಂಡು ಇಲ್ಲಿ ಸೆಂಟ್ರ್ ಆಟಮ್ನ. ಸೊ ಇದ್ರ ಸೆಂಟ್ರ್ ಆಟಮ್ಗೆ ಡೈರೆಕ್ಟಾಗಿ ಎಷ್ಟು ಆಟಮ್ಸ್ ಅಟ್ಯಾಚ್ ಆಗಿದಾವೆ ನೋಡ್ಕೊಳ್ಳಿ. ಸೊ ಅದ್ರದ್ದು ಕೋಆರ್ಡಿನೇಷನ್ ನಂಬರ್ ಆಯಿತು. ಸೊ ಇದರ ಸೆಂಟರ್ಸ್ನ ಜಾಯಿನ್ ಮಾಡಿ ಇದೇನಾಯಿತು, ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ದು ಶೇಪ್ ಆಯಿತು, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ಕ್ಲಿಯರ್? ನೆಕ್ಸ್ಟ್ 3 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗಲ್ಲಿ ಎಷ್ಟು ಬರುತ್ತೆ, 3 ಟೈಪ್ಸ್ ಬರುತ್ತೆ. ಸೊ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್, HCP, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಥವಾ ಫೇಸ್ ಸೆಂಟರ್ಡ್ ಕ್ಲೋಸ್ ಪ್ಯಾಕಿಂಗ್, CCP ಆರ್ FCP. ನೆಕ್ಸ್ಟ್ ಬಾಡಿ ಸೆಂಟರ್ಡ್ ಕ್ಲೋಸ್ ಪ್ಯಾಕಿಂಗ್. ಸೊ 3 ಇರುತ್ತೆ. ಸೊ 3 ನಿಮಗೆ ಸಿಲೆಬಸ್ಸಲ್ಲಿದೆ ನೋಡಿ, ಹೆಕ್ಸಾಗೋನಲ್, ಕ್ಯೂಬಿಕ್ಕು, ಫೇಸ್ ಸೆಂಟರ್ಡು ಆ್ಯಂಡ್ ಬಾಡಿ ಸೆಂಟರ್ಡ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. HCP ಲ್ಯಾಟಿಸಲ್ಲಿ ತೊಗೊಳೋಣ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಇದು ಒಂದು ಟೈಪ್ ಹೆಕ್ಸಾಗೋನಲ್ ಶೇಪಲ್ಲಿ ಇದೆಯಾ, ಇದು ಯಾವ ಥರ ಅರೇಂಜ್ಮೆಂಟ್ ಇದೆ, ಈ ಥರ ಸೊ ಎರಡು ಸೇಮ್ ಟೈಪ್ ಆಫ್ ಅರೇಂಜ್ಮೆಂಟ್ ಇದೆಯಾ. ಸೊ ಇದು ಎ, ಮಧ್ಯದಲ್ಲಿ ಬೇರೆ ಟೈಪ್ ಆಫ್ ಅರೇಂಜ್ಮೆಂಟ್ ಕಾಣಿಸ್ತಿದೆ, ಟ್ರಯಾಂಗಲ್ ಶೇಪು, ಸೊ B. ಸೊ AB ಟೈಪ್ ಅರೇಂಜ್ಮೆಂಟ್ ಇದೆಯಾ, ಎಸ್ ಇದೆ. ಸೊ ಈಗ ಕೋಆರ್ಡಿನೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ. ಸೊ ಕೋಆರ್ಡಿನೇಷನ್ ನಂಬರ್ ಏನು ಮಾಡಿ, ಇದ್ರ ಮೇಲೆ ಇನ್ನೊಂದು ಈ ಥರ ಇರತ್ತಾ, ಇನ್ನೊಂದನ್ನು ಬರೆದುಬಿಡಿ ಇದೇ ಥರ, ಈ ಥರ. ಈಗ ಒಂದು ಪರ್ಟಿಕ್ಯುಲರ್ ಆಟಮ್ನ ತೊಗೊಳ್ಳೋಣ. ತೊಗೊಳ್ಳೋಣ, ಇದನ್ನು ತೊಗೊಳ್ಳೋಣ, ಸೆಂಟ್ರಲ್ ಆಟಮ್. ಕೋಆರ್ಡಿನೇಷನ್ ನಂಬರ್ ಎಷ್ಟಾಯಿತು, ಇದಕ್ಕೆ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿರೋದು 1 2 3 4 5 6 ಇದಾವ, 7 8 9 10 11 12. ಸೊ ಕೋಆರ್ಡಿನೇಷನ್ ನಂಬರ್ ಎಷ್ಟಾಯಿತು, 12 ಆಯಿತು. ಕ್ಲಿಯರ್? ಸೊ ಇದನ್ನೇ ಬರಿಬೇಕಾಗಿರೋದು ನಿಮ್ಮದು ಅಷ್ಟೇ, ಈ ಶೇಪ್ನ ಬರೀರಿ. ನೆಕ್ಸ್ಟ್ ಬಂದ್ಬಿಟ್ಟು CCP ಲ್ಯಾಟಿಸ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಅಥವಾ FCP ಲ್ಯಾಟಿಸ್ ಫೇಸ್ ಸೆಂಟರ್ಡ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರು. ಇದರಲ್ಲಿ ಯಾವ ಥರ ಇದೆ ನೋಡಿ, ABC ಟೈಪ್ ಇದೆಯಾ. ಸೊ ನೀವು ಹೇಳ್ತೀರಾ ಮ್ಯಾಮ್ ಇವೆರಡು ಸೇಮ್ ಅಲ್ಲ, ABB ಅಂತ ಬರಿಬೇಕು. ಇಲ್ಲ ನೋಡಿ, ಕ್ಲಿಯರಾಗಿ ನೋಡಿ. ಸೊ ಇದು ಈ ಸೈಡ್ ಇದ್ರದ್ದು ಟಿಪ್ ಇದೆ ಅಂತ ಹೇಳಿದ್ರೆ ಇದ್ರದ್ದೊಂದು ಈ ಸೈಡ್ ಟಿಪ್ ಇದೆ. ಸೊ ಬೇರೆ ಡೈರೆಕ್ಷನಲ್ಲಿ ಆಬ್ವಿಯಸ್ಲಿ ಇದೆ ಅಂತ ಅರ್ಥ ಆಗಿದೆಯಾ. ಸೊ ABC ಟೈಪ್ ಅಂತ ಬರೀರಿ. ಈಗ ಕೋಆರ್ಡಿನೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು. ನಾನು ಯಾವ್ದು ತೊಗೊತೀನಿ, ಆಟಮ್ ಇದನ್ನು ತೊಗೊಳ್ತೀನಿ, ಇದನ್ನೇ ತೊಗೊಳ್ತೀನಿ. ಇದ್ರ ಮೇಲ್ಗಡೆ ಇನ್ನೊಂದು ಬರಿತೀನಿ ನೋಡಿ, ಇದೇ ಥರ ಇನ್ನೊಂದು ಮೇಲ್ಗಡೆ ಇರತ್ತಾ, ರೈಟ್? ಇನ್ವರ್ಟೆಡ್ ಅಲ್ವ ಇರೋದು, ಈ ಥರ ಇದೆಯಾ ಇನ್ಮೇಲೆ. ಸೊ ಈಗ ಕೋಆರ್ಡಿನೇಷನ್ ನಂಬರ್ ನೋಡಿ, ಡೈರೆಕ್ಟಾಗಿ ಅಟ್ಯಾಚ್ ಆಗಿರೋದು 1 2 3 4 5 6 7 8 9 10 11 12. ಸೊ ಕೋಆರ್ಡಿನೇಷನ್ ನಂಬರ್ ಎಷ್ಟಾಯಿತು, 12 ಆಯ್ತಾ ಇದ್ರದ್ದು. ABC ಟೈಪ್ ಆಫ್ ಅರೇಂಜ್ಮೆಂಟ್ ಆಯಿತಾ. ಓಕೆ, ಕೋಆರ್ಡಿನೇಷನ್ ನಂಬರು ಗೊತ್ತಾಯಿತು. ನೆಕ್ಸ್ಟ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ನೋಡಿ. ಸೊ ಒಂದು ನಾರ್ಮಲ್ ಕ್ಯೂಬ್ ಬರೀರಿ, ಅದರ ಒಳಗಡೆ ಒಂದು ಬಾಡಿ ಸೆಂಟರ್ಡ್ ಬರೆದ್ರೆ ಆಯಿತು. ಸೊ ಎಷ್ಟಿದೆ ನೋಡಿ ಕೋಆರ್ಡಿನೇಷನ್ ನಂಬರು, 1 2 3 4 5 6 7 8 ಇದೆಯಾ. ಸೊ ಕೋಆರ್ಡಿನೇಷನ್ ನಂಬರ್ 8. ಸೊ ಇದ್ರದ್ದು ಯಾವುದೇ ಒಂದು ಟೈಪ್ ಆಫ್ ಅರೇಂಜ್ಮೆಂಟ್ ನಿಮಗೆ ಕೇಳಲ್ಲ ಬಾಡಿ ಸೆಂಟರ್ಡಲ್ಲಿ, ಯಾಕಂದರೆ ಟೈಪ್ ಯಾವುದೋ ಇಲ್ಲ ಇಲ್ಲಿ ಪರ್ಟಿಕ್ಯುಲರ್. ಓಕೆನಾ? ನಾವು ನಿಮ್ಗೆ ಏನು ಕೇಳಿದರೆ, ವಾಟ್ ಈಸ್ ಮೆಂಟ್ ಬೈ ದ ಟರ್ಮ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು ಅಂತ ಕೇಳಿದ್ದಾರೆ. ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು? ಸೊ ದ ನಂಬರ್ ಆಫ್ ನೇಬರಿಂಗ್ constituent particles in crystal system which are in direct contact with one sphere ಈಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್. ಸೊ ಕೋಆರ್ಡಿನೇಷನ್ ನಂಬರ್ ಆವಾಗಲೇ ಹೇಳಿದ್ದೀನಿ ನಿಮಗೆ, ಮತ್ತೆ ರಿಪೀಟ್ ಮಾಡಬೇಕಾ? ಐ ಡೋಂಟ್ ಥಿಂಕ್ ಸೊ. ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು
ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್? ಸೊ ಫೇಸ್ ಸೆಂಟರ್ FCC ಲ್ಯಾಟಿಸಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟು? ಅವಾಗಲೇ ಕಂಡಿಡಿದ್ವಿ 12. ನಿಮ್ಗೆ ಇನ್ನೂ ಟೈಮ್ ಇದೆಯಾ? ಬೇಕಾದ್ರೆ ನೀವು ಆ ಸ್ಟ್ರಕ್ಚರ್ನ ABC ಟೈಪ್ನ ಬರ್ಕೊಂಡು ಮಾಡ್ಕೊಬೋದು ನೀವು ಕೌಂಟ್. ಓಕೆ, ನೆಕ್ಸ್ಟ್ ಬರೋಣ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸಲ್ಲಿ ಡೆಫಿನೆಟ್ ಆಗಿ ಕ್ವಶನ್ ಬಂದೇ ಬರುತ್ತೆ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ಏನು? ಸೊ ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಫಿಲ್ಡ್ ಬೈ ಪಾರ್ಟಿಕಲ್ಸ್. ಸೊ ಎಷ್ಟು ಟೋಟಲ್ ಪರ್ಸೆಂಟೇಜು ಪಾರ್ಟಿಕಲ್ ಫಿಲ್ ಆಗಿದೆ ಅಂತ ಹೇಳಿದ್ರೆ, ಒಂದು ಬಾಕ್ಸ್ ತಗೊಳ್ಳಿ, ಆ ಬಾಕ್ಸಲ್ಲಿ ಆ್ಯಪಲ್ಸ್ನ ಹಾಕಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನು? ಆ ಬಾಕ್ಸ್ದು ಎಷ್ಟು ವಾಲ್ಯೂಮ್ ಇತ್ತು ಅಷ್ಟು ವಾಲ್ಯೂಮಲ್ಲಿ ಎಷ್ಟು ವಾಲ್ಯೂಮ್ನ ಈ ಆ್ಯಪಲ್ ಆಕ್ಯುಪೈ ಮಾಡಿದೆ. ಸೊ ದಟ್ ಈಸ್ ಯೋರ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಏನು? ದಟ್ ಈಸ್ ದ ವಾಲ್ಯೂಮ್ ಆಫ್ ಸ್ಪೇಸ್ ಆಕ್ಯುಪೈಡ್ ಬೈ, ಅಲ್ಲಿ ಆ್ಯಪಲ್ ಇತ್ತು, ಇಲ್ಲೇನಾಗಿದ್ದಾವೆ ನಿಮ್ಮದು ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಯಾವುದ್ರಲ್ಲಿ? ಅದರಲ್ಲಿ ಬಾಕ್ಸ್ ಇತ್ತು, ಇದರಲ್ಲಿ ಏನಾಗಿದೆ? ಒಂದು ಯೂನಿಟ್ ಸೆಲ್ ಆರ್ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಅಷ್ಟೇ. ಕ್ಲಿಯರ್? ಸೊ ಇದರ ಫಾರ್ಮುಲಾ ಬರೆಯೋಣ ಪ್ಯಾಕಿಂಗ್ ಎಫಿಷಿಯನ್ಸಿದು. ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಏನು ಬರೀತೀರಾ? ಸೊ ವಾಲ್ಯೂಮ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್. ಸೊ ಯೂನಿಟ್ ಸೆಲ್ಲಲ್ಲಿ ಆಟಮ್ದು ವಾಲ್ಯೂಮ್ ಎಷ್ಟಿದೆ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ಸೊ ಯೂನಿಟ್ ಸೆಲ್ದು ಟೋಟಲ್ ವಾಲ್ಯೂಮ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಇಂಟು 100% ಕೊಡ್ತೀವಿ ಅದಕ್ಕೆ. ಓಕೆನಾ? ಸೊ ವಾಲ್ಯೂಮ್ ಆಫ್ ಆಟಮ್ ಆ್ಯಂಡ್ ಯೂನಿಟ್ ಸೆಲ್ ಅಂತ ಕಂಡುಹಿಡಿದ್ರೆ ನಾವೊಂದು ಆಟಮ್ ಯಾವ ಶೇಪಲ್ಲಿದೆ ಅಂತ ಹೇಳ್ತೀವಿ ನಾವು? ಆಟಮು ಸ್ಪಿಯರ್ ಆಗಿದೆ ಅಂತ ಹೇಳ್ತೀವಿ, ರೈಟ್? ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಎಷ್ಟು? ವಾಲ್ಯೂಮ್ ಆಫ್ ಸ್ಪಿಯರ್ 4/3 πr³ ಆಗುತ್ತೆ, ರೈಟ್? ಅದು ಗೊತ್ತಾಯ್ತು. ಸೊ ವಾಲ್ಯೂಮ್ ಆಫ್ ಟೋಟಲ್ ಆಟಮ್ಸ್ ಕಂಡುಹಿಡಿಬೇಕು ಅಂದರೆ ಏನಾಯ್ತಿದು? ಸೊ ದಿಸ್ ವಿಲ್ ಬಿ Z ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಇಂಟು 4/3 πr³ ಆಯ್ತಾ? ಇದನ್ನು ಬರ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಟೋಟಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಅಂದ್ರೆ ಏನು? ಸೊ ವಾಲ್ಯೂಮ್ ಆಫ್ ಸೆಲ್ ಇದೇನು ಕ್ಯೂಬ್ ಅಲ್ವಾ? ಸೊ ಕ್ಯೂಬ್ದೇನು ವಾಲ್ಯೂಮ್ A³ ಸೊ ಇಲ್ಲಿ A³ ಬರುತ್ತೆ. ಸೊ ನೆಕ್ಸ್ಟ್ ಟಾಸ್ಕ್ ಏನಾಗಿರುತ್ತೆ ನಿಮ್ಮದು? ಸೊ ಇದನ್ನು A³ ಇನ್ ಟರ್ಮ್ಸ್ ಆಫ್ R ಅಲ್ಲಿ ಬರೀಬೇಕು. ಇಷ್ಟು ಮಾಡಿದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಬರ್ತಾ ಹೋಯಿತು. ಸೊ ಈಗ ನೋಡ್ಕೊಳ್ತಾ ಹೋಗೋಣ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಎಕ್ಸಾಮಲ್ಲಿ 3 ಕೊಡ್ತಾರೆ, ದಟ್ ಈಸ್ ಸಿಂಪಲ್, ಫೇಸ್ ಸೆಂಟರ್ಡ್ ಆ್ಯಂಡ್ ಬಾಡಿ ಸೆಂಟರ್. ಇದು ಯಾವುದಿದು ನಿಮ್ಮದು? ಸಿಂಪಲ್, ಇದು ಫೇಸ್ ಸೆಂಟರ್, ಇದು ಬಾಡಿ ಸೆಂಟರ್. ಮಾಡ್ತಾ ಹೋಗೋಣ ಈಗ. ಸೊ ಫಸ್ಟ್ ಸ್ಟೆಪ್ ಎಕ್ಸಾಮಲ್ಲಿ ಯಾವತ್ತಾದರೂ ಏನು ಬರೀತೀರ ನೀವು? ಸೊ ದ್ಯಾಟ್ ಈಸ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಫಸ್ಟ್ ಏನು ಬರೀತೀರ ನೀವು? ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ Z ಅಂತ ಬರಿಬೇಡಿ ಅಷ್ಟೇ, ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಇದರಲ್ಲಿ ಎಷ್ಟು? 1/8 × 8. ಸೊ 1 ಆಯಿತು. ಇದರಲ್ಲಿ ಎಷ್ಟು? 1/8 × 8 ಪ್ಲಸ್ 1/6 × 2ನ ಎಷ್ಟಾಯಿತು? 4. ಇದರಲ್ಲಿ ಎಷ್ಟಾಯಿತು? 1/8 × 8 ಬಾಡಿ ಸೆಂಟರ್ 1. ಸೊ 2 ಆಯಿತಾ? Z ಕ್ಯಾಲ್ಕುಲೇಟ್ ಆಯಿತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ? ನೆಕ್ಸ್ಟ್ ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಆಟಮ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ವಾಲ್ಯೂಮ್ ಆಫ್ ಆಟಮ್ಸ್, ಓಕೆ, ವಾಲ್ಯೂಮ್ ಆಫ್ ಎನ್ ಆಟಮ್ಸ್, ವಿ ಆಟಮ್ಸ್. ಸೊ ಇದಕ್ಕಿಂತ ಮುಂಚೆ ನೀವು ಇದನ್ನು ಮಾಡ್ಕೊಳ್ಳಿ. ವಿ ಕನ್ಸಿಡರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಸ್ ಅ ಸ್ಪಿಯರ್, ದೇರ್ ಫಾರ್ ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು 4/3 πr³ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಲ್ಲಿ? ವಾಲ್ಯೂಮ್ ಆಫ್ ಆಟಮ್ ಹೇಗೆ ಕಂಡುಹಿಡಿತೀರಾ? 1 × 4/3 πr³. ಇಲ್ಲೂ ಮಾಡ್ಕೊಳ್ಳಿ 4 × 4/3 πr³. ಇದರಲ್ಲಿ ಏನು ಮಾಡ್ತೀರಾ? 2 × 4/3 πr³ ಆಯಿತಾ? ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಆರಿಗೆ ನಾವೇನು ಮಾಡಬೇಕು? ಇದನ್ನು ಮಾಡ್ಕೊಬೇಕಾಗಿತ್ತ ತಾನೆ ನಾವು ವಾಲ್ಯೂಮ್ನ, ರೈಟ್? ಸೊ ಇದಕ್ಕೋಸ್ಕರ ಫಸ್ಟ್ ಏನು ಮಾಡ್ತೀರಾ ನೀವು ಇದರಲ್ಲಿ ನೀವು ನಾರ್ಮಲ್ ಇದನ್ನು ತಗೊತೀರ, ಎಡ್ಜ್. ಸೊ A ಇಸ್ ಈಕ್ವಲ್ ಟು ಏನಾಗಿದೆ ಇಲ್ಲಿ? 2 ಆಟಮ್ಸ್ ಇದ್ದಾವೆ ನೋಡಿ, 2 ಆಟಮ್ಸ್ ಇದ್ದಾವೆ. ಓಕೆ, ಸೊ 2 ಆಟಮ್ಸಲ್ಲಿ ಇದು ಸೆಂಟರ್ ಆಗಿರೋದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು? R. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು? R. ಸೊ Aನ ನೀವೇನು ಬರಿಬೋದು? 2R ಅಂತ ಬರಿಬೋದಾ?
ಎಸ್ ಬರಿಬೋದು. ಫೇಸ್ ಸೆಂಟರ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಫೇಸ್ ಡಯಾಗ್ನಲ್ನ ತೊಗೊಳ್ಳಿ. ಇದು ಫೇಸ್ ಡಯಾಗ್ನಲ್, ರೈಟ್? ಸೊ ಫೇಸ್ ಡಯಾಗ್ನಲ್ ಅಂತ ಹೇಳಿದ್ರೆ ನೋಡಿ, ಇದೊಂದು ಟ್ರಯಾಂಗಲ್ ಬರುತ್ತಾ? ಸೊ ಇದನ್ನು ಮೆನ್ಷನ್ ಮಾಡಬೇಕು ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಅಂತ. ಈ ಟ್ರಯಾಂಗಲ್ನ ತೊಗೊಳ್ಳಿ, ಪೈಥಾಗೋರಸ್ ಥಿಯರಮ್ನ ಹಾಕಿ ಏನು ಬರೀತೀರ ನೀವು? ಇದು ಲೆಟ್ಸ್ ಸೇ ಇದು ಬಿ ಆಗಿದೆಯಲ್ವಾ? ಸೊ ಇದನ್ನು ಎ ಮತ್ತು ಸಿ ತೊಗೊಳ್ಳೋಣ. ಸೊ ಬಿ ಸ್ಕ್ವೇರ್ ಏನಾಯ್ತು? ಹೈಪೋಟಿನಸ್ ಸೈಡ್ ವಿಲ್ ಬಿ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಹೋಲ್ ಸ್ಕ್ವೇರಾ? ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರಾ? ಏನು ಇವೆಲ್ಲ ಎಡ್ಜ್ ಲೆಂತ್ ತಾನೆ. ಸೊ ಎಡ್ಜ್ ಲೆಂತ್ ಏನು? 2r ತಾನೆ. ಸೊ ಬಿ ಸ್ಕ್ವೇರ್ ಏನಾಯಿತು? ಸೊ 2r ಪ್ಲಸ್ ಎ ಆಯಿತಾ? ಸೊ ಎ ಸ್ಕ್ವೇರ್ ಆಯಿತು. ಇದನ್ನು ಬರ್ಕೊಳ್ಳಿ. ಓಕೆ, ಇಲ್ಲೇನು ಬರೀತಾರೆ ನೀವು? ಪೈಥಾಗೋರಸ್ ಥಿಯರಮಿಂದ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಎಡ್ಜು ಇದು ಎಡ್ಜು. ಸೊ 2a ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಆಯಿತಾ? ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಈಗ ಇದು ಫೇಸ್ ಸೆಂಟರ್. ಸೊ ಫೇಸ್ ಸೆಂಟರಲ್ಲಿ ಎಷ್ಟು ಆರ್ ಇದಾಗಿದ್ದಾವೆ ಅಂತ ನೋಡ್ಕೊಳ್ಳಿ. ಸೊ ಇದು ಫೇಸ್ ಸೆಂಟರ್ ಬಿ ಸ್ಕ್ವೇರ್. ಸೊ ಬಿ ಸ್ಕ್ವೇರಲ್ಲಿ ಎಷ್ಟು ಆಟಮ್ಸ್ಗಳಿದ್ದಾವೆ? 3 ಆಟಮ್ಸ್ಗಳಿದ್ದಾವೆ, ರೈಟ್? ಸೊ ಎಷ್ಟು ರೇಡಿಯಸ್ ಇನ್ವಾಲ್ವ್ ಆಗಿದೆ? ಇದ್ರದ್ದು 1 ಆರ, ಇದ್ರದ್ದು 2 ಆರ, ಇದ್ರದ್ದು 1 ಆರ. ಸೊ ಟೋಟಲಿ 4 ಆರ್ ಇದೆಯಾ? ಸೊ ಬರೀರಿ ಇಲ್ಲಿ 4r ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು 2a ಹೋಲ್ ಸ್ಕ್ವೇರಾ? ಸೊ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಏನಾಯಿತು? 4r ಈಸ್ ಈಕ್ವಲ್ ಟು ರೂಟ್ 2a ಆಯಿತಾ? ಸೊ ನನಗೆ r ಸಿಕ್ತಾ? ಸೊ ಇದರಲ್ಲಿ a ಈಸ್ ಈಕ್ವಲ್ ಟು 2r ಆಯಿತು. ಇದರಲ್ಲಿ a ಈಸ್ ಈಕ್ವಲ್ ಟು 4r ಡಿವೈಡೆಡ್ ಬೈ ರೂಟ್ 2 ಬಂತ. ಇದೇ ಥರ ಪೈಥಾಗೋರಸ್ ಥಿಯರಮ್ ಇಲ್ಲೂ ಹಾಕಿ. ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ ಆದರೆ ಈ ಟ್ರಯಾಂಗಲ್ನ ತಗೊಳ್ಳಿ ನೋಡಿ. ಎಸ್, ಈ ಟ್ರಯಾಂಗಲ್ನ ತಗೊತಿದ್ದೀರಾ? ಓಕೆ, ಸೊ ಇದೇನಾಯ್ತು ನೋಡಿ, ಇದು ಫೇಸ್ ಸೆಂಟರ್ ಆಯಿತಾ? ಫೇಸ್ ಡಯಾಗ್ನಲ್ ಇದೆಯಾ? ಇದು ಫೇಸ್ ಮಧ್ಯದಲ್ಲಿರೋ ಲೈನ್ ಫೇಸ್ ಡಯಾಗ್ನಲ್. ಇದೇನಾಗಿದೆ? ಇದು ಎಡ್ಜ್ ಲೆಂತ್ ಆಯಿತಾ? ಸೊ ಎ ಇದೆಯಾ? ಇದು ಬೇರೆ ಕಲರಲ್ಲಿ ಬರೀಲ್ಲ. ಓಕೆ, ಸೊ ನೋಡಿ ಇದು ಫೇಸ್ ಡಯಾಗ್ನಲ್. ಇದೇ ನಿಮ್ಮದು ಎಡ್ಜ್ ಲೆಂತ್ ಎ ಇದೆ. ಸೊ ಇದೇ ನಿಮ್ಮದು ಸಿ ಬಾಡಿ ಡಯಾಗನಲ್. ಸೊ ಬಾಡಿ ಡಯಾಗನಲ್ ಬೇಕಲ್ವ ಇದಕ್ಕೆ, ಬಾಡಿ ಸೆಂಟರ್ಗೆ. ಸೊ ಮತ್ತೆ ಪೈಥಾಗೋರಸ್ ಥಿಯರಮ್ ಹಾಕಿ. ಸೊ ಸಿ ಸ್ಕ್ವೇರ್ ಏನಾಯಿತು? ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಸಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಫೇಸ್ ಏನಾಗಿತ್ತು? ಬಿ ಸ್ಕ್ವೇರ್ ಆಗಿತ್ತಾ? ಬಿ ಸ್ಕ್ವೇರ್ ಬರೀರಿ. ಸೊ ಸಿ ಸ್ಕ್ವೇರ್ ನಿಮ್ಮದು ಎ ಸ್ಕ್ವೇರ್ ಹಾಗೆ ಬರೀರಿ. ಬಿ ಸ್ಕ್ವೇರ್ನ ಇನ್ ಟರ್ಮ್ಸ್ ಆಫ್ ಎ ಸ್ಕ್ವೇರ್ ಏನಿತ್ತು? 2a ಸ್ಕ್ವೇರ್ ಇತ್ತಾ? ಪ್ಲಸ್ 2a ಸ್ಕ್ವೇರ್ ಬರೀನಿ. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸೊ ಅರ್ಥ ಆಗ್ತಿಲ್ಲ ಅಂದರೆ ಇದನ್ನು ನಿಮಗೆ ಇನ್ನೂ ಚೆನ್ನಾಗಿ 1 by 1 ನೀಟಾಗಿ ಅರ್ಥ ಆಗಂಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಸಾಲಿಡ್ ಸ್ಟೇಟ್ ಚಾಪ್ಟರ್ ತೆಗೆದು ಟೈಮ್ ಸ್ಟ್ಯಾಂಪಲ್ಲಿ ಹೋಗ್ಬಿಟ್ಟು ಪ್ಯಾಕಿಂಗ್ ಎಫಿಷಿಯನ್ಸಿನ ತಕ್ಕೊಂಡು ನೋಡ್ಕೊಳ್ಳಿ. ಓಕೆ, ಸಿ ಸ್ಕ್ವೇರ್. ಸೊ ಈಗ ಇದನ್ನು ಕಂಬೈನ್ ಮಾಡಿದ್ರೆ ಏನಾಯಿತು? ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3a ಸ್ಕ್ವೇರ್ ಆಯಿತಾ? ಓಕೆ, ಸೊ ರೂಟ್ನ ಇದನ್ನು ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸಿ ಈಸ್ ಈಕ್ವಲ್ ಟು ರೂಟ್ 3a ಆಯಿತಾ? ಸೊ ಈಗ ಇದರಲ್ಲಿ ನೋಡಿ ಎಷ್ಟು ರೇಡಿಯಸ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ ಇವಾಗ. ಸೊ ಕ್ಯಾಲ್ಕುಲೇಟ್ ಮಾಡಿರಿ ನೋಡಿ. ಇದೊಂದು ರೇಡಿಯಸ್ ಆರ, ಇದು ಒಂದು, ಇದು ಒಂದು, 2, ಇದು ಒಂದು, 4 ಇದೆಯಾ? ಸೊ ಇಲ್ಲಿ ಮೆನ್ಷನ್ ಮಾಡಿ. ಸೊ 4r ಈಸ್ ಈಕ್ವಲ್ ಟು ರೂಟ್ 3a. ಸೊ ಇನ್ ಟರ್ಮ್ಸ್ ಆಫ್ ಎ ಆರಲ್ಲಿ ಏನಾಯಿತು? 4r ಡಿವೈಡೆಡ್ ಬೈ ರೂಟ್ 3 ಇಷ್ಟೇ ಸಿಕ್ತಲ್ವಾ? ಸೊ ವಾಲ್ಯೂಮ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್ ಎಷ್ಟಾಗತ್ತೆ ಇವಾಗ? ಸೊ ವಾಲ್ಯೂಮ್ ಆಫ್ ಕ್ಯೂಬ್ it will be equal to 2r whole cube. ಇದರಲ್ಲೇನಾಯಿತು? 4r ರೂಟ್ 2 ಕ್ಯೂಬ್. ಇದರಲ್ಲೇನಾಯಿತು? 4r ರೂಟ್ 3 ಕ್ಯೂಬ್. ಕ್ಲಿಯರ್? ಓಕೆ, ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ ಇದನ್ನು ಫುಲ್. ಆ್ಯಂಡ್ ಲಾಸ್ಟಲ್ಲಿ ಈ ಪರ್ಸೆಂಟೇಜ್ನ ಹಾಕ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡಿದಾಗ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟು ಬರ್ತದೆ? ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ಗೆ 52.4 ಬರುತ್ತೆ, ಎಫ್ ಸಿ ಸಿಗೆ 74% ಬರುತ್ತೆ, ಬಿ ಸಿ ಸಿಗೆ 68% ಬರುತ್ತೆ. ಆ್ಯಂಡ್ ವೇಕೆಂಟ್ ಸ್ಪೇಸ್ ಕೇಳಿದ್ರೆ ಏನು ಮಾಡ್ತೀರಾ ನೀವು? ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ? 100 ಮೈನಸ್ 52.4. ಪ್ಯಾಕಿಂಗ್ ಎಫಿಷಿಯನ್ಸಿ ಏನು? ಎಷ್ಟು ವಾಲ್ಯೂಮು ಈ ಆಟಮ್ಸಿಂದ ಆಕ್ಯುಪೈ ಆಗಿದೆ ಆಯಿತಾ? ಸೊ 100% ವಾಲ್ಯೂಮ್ ಇದೆ ಒಂದು ಬಾಕ್ಸ್ ಇದು ಅಂತ ಅಂದ್ಕೊಂಡ್ರೆ ಒಂದು
ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟು ವಾಲ್ಯೂಮ್ನ ಆ್ಯಪಲ್ ಕನ್ಸ್ಯೂಮ್ ಮಾಡ್ಕೊಂಡಿದೆ. ಸೊ ಮಿಕ್ಕಿರೋ ಸ್ಪೇಸ್ ಎಷ್ಟು 100 ಮೈನಸ್ ಎಷ್ಟು ಆಕ್ಯುಪೈ ಆಗಿದೆ ಅದೇ ತಾನೆ. ಸೊ 100 ಮೈನಸ್ 52.4 ಇದೆಷ್ಟಾಯಿತು 100 ಮೈನಸ್ 74 ಇದೆಷ್ಟಾಯಿತು 100 ಮೈನಸ್ 68 ಇಷ್ಟೇ. ಕ್ಲಿಯರ್? ಓಕೆ. ಸೊ ಈಗ ನಮ್ಮ ಪ್ರೂಫಲ್ಲಿ ನೀವು ಇಷ್ಟೊಂದು ಸತಿ ಕ್ವೆಶನ್ಸ್ ಬಂದಿದ್ದಾವೆ ಅನ್ನೋದು ನೋಡಿ. ಇಲ್ಲಿ 2022, 2018, 2017 ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಕೊಟ್ಟಿದ್ದಾರೆ. ಆ್ಯಂಡ್ 2020, 2019 FCC ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ದು ಕೊಟ್ಟಿದ್ದಾರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ. 2016 ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ದು ಪ್ಯಾಕಿಂಗ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. 2015 ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ CCP ಲ್ಯಾಟಿಸ್ದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. CCP ಕೊಟ್ಟಾಗೆಲ್ಲ ನೀವು FCCದು ಬರೀರಿ, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಓಕೆನಾ? ಸೊ ನೆಕ್ಸ್ಟ್ ಬರೋಣ ಡೆನ್ಸಿಟಿ ಆ್ಯಂಡ್ ರೇಡಿಯಸ್ ರೇಷಿಯೋ. ಡೆನ್ಸಿಟಿ ಅಂತ ಹೇಳಿದಾಗ ನಾನು ಹೇಳಿದೆ ಇದು ಫೇವ್ರೆಟ್ ಪ್ರಾಬ್ಲಮ್ಸ್ ಟಾಪಿಕ್ಸ್ ಇದು ಡೆನ್ಸಿಟಿ ಅನ್ನೋದು. ಆ್ಯಂಡ್ ರೇಡಿಯಸ್ ರೇಷಿಯೋ ಇನ್ನೊಂದು ನಿಮ್ಮದು ಡೆಫಿನೇಷನ್ನು ಅಥವಾ ಒಂದೇ ಒಂದು ಫಾರ್ಮುಲಾ ಅಷ್ಟೇ ಕೇಳ್ತಾರೆ, ಇನ್ನೇನೋ ಕೇಳೋಕ್ಕೆ ಹೋಗಲ್ಲ ಇದರಲ್ಲಿ. ಡೆನ್ಸಿಟಿಗೆ ಬರೋಣ. ಸೊ ಡೆನ್ಸಿಟಿಗೆ ನೀವೇನು ನೆನ್ಪಿಟ್ಕೊತೀರಾ? ಫಾರ್ಮುಲಾ ನೆನ್ಪಿಟ್ಕೊಳಕ್ಕಾಗಲ್ಲ ಮ್ಯಾಮ್. ಹೇಗೆ ನೆನ್ಪಿಟ್ಕೊಳೋದು? ಜಮಾನ ನೆನ್ಪಿಟ್ಕೊಳ್ಳಿ. ಜಮಾನ. ಸೊ ಈಗ ಜಮಾನದಿಂದ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ. ಸೊ ಡಿ ಡೆನ್ಸಿಟಿ ಅಲ್ವಾ, ಝೆಡ್, ಎಮ್, NA, A ಕ್ಯೂಬ್, ಜಮಾನ. ಇದು ಫಾರ್ಮುಲಾ ಬರೀರಿ ನಿಮಗೆ ಕೇಳಿದಾಗ. ಓಕೆನಾ? ಸೊ ಇದು ಇಕ್ವಿವೆಲೆಂಟ್ ಯಾವುದಕ್ಕಾಗಿರುತ್ತೆ? ಝೆಡ್ ಸ್ಮಾಲ್ ಎಮ್ A ಕ್ಯೂಬಿಗೆ ಇಕ್ವಿವೆಲೆಂಟ್ ಆಗಿರುತ್ತೆ. ಸೊ ದಿಸ್ ಈಸ್ ಯೋರ್ ಫಾರ್ಮುಲಾ. ಆ್ಯಂಡ್ ಫಾರ್ಮುಲಾ ಬರೆಯೋವಾಗೆಲ್ಲ ಏನು ಮಾಡ್ತೀರಾ ನೀವು? ಡಿಫೈನ್ ಮಾಡ್ತೀರಾ ಯಾವ್ದು ಏನು ಹೇಳ್ತಿದೆ ಅಂತ ತಾನೆ. ಅದನ್ನ ಡಿಫೈನ್ ಮಾಡ್ಕೊಳ್ಳಿ. ಝೆಡ್ ಅಂದರೆ ಏನು? ಎಫೆಕ್ಟಿವ್ ನಂಬರ್ ಆಫ್ ಆಟಮ್. ಎಮ್ ಅಂದ್ರೇನು? ಮಾಲಿಕ್ಯುಲರ್ ಮಾಸ್ ಆಫ್ ಆಟಮ್. NA ಅಂದ್ರೇನು? ಅವೊಗಾಡ್ರೋಸ್ ನಂಬರ್. E ಅಂದ್ರೇನು? E ಕ್ಯೂಬ್ ಅಂದ್ರೇನು? ವಾಲ್ಯೂಮ್ ಆಫ್ ಲ್ಯಾಟಿಸ್. ಸ್ಮಾಲ್ ಎಮ್ ಅಂದ್ರೇನು? ಮಾಸ್ ಆಫ್ ಆಟಮ್. ಓಕೆನಾ? ಕ್ಲಿಯರ್? ಓಕೆ. ಸೊ ಡೆನ್ಸಿಟಿ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಬರೋಣ ರೇಡಿಯಸ್ ರೇಷಿಯೋ. ರೇಡಿಯಸ್ ರೇಷಿಯೋಸು ಯೂಶಲಿ ಡೆಫಿನೇಷನ್ ಕೇಳ್ತಾರೆ. ಸೊ ಏನು ಹೇಳ್ತಾರೆ ಡೆಫಿನೇಷನಲ್ಲಿ? ಇಟ್ ಈಸ್ ದ ರೇಷಿಯೋ ಆಫ್ ರೇಡಿಯಸ್ ಆಫ್ ಕೆಟಯಾನ್ ಟು ದಟ್ ಆಫ್ ರೇಡಿಯಸ್ ಆಫ್ ಅನಯಾನ್. ಸೊ ರೇಡಿಯಸ್ ಆಫ್ ಕೆಟಯಾನ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಆನ್ ಅಯಾನ್. ಇದು an ion is called what? Is called your radius ratio. ಸಿಂಪಲ್ ಅಷ್ಟೇ. ಸೊ ಈ ರೇಡಿಯಸ್ ರೇಷಿಯೋ ಮೇಲೆ ಏನು ಕ್ವಶನ್ ಕೇಳ್ತಾರೆ ಅಷ್ಟೇ ನಿಮಗೆ? ಕೋಆರ್ಡಿನೇಷನ್ ನಂಬರ್ ಬಗ್ಗೆ ಕೇಳ್ತಾರೆ ಅಷ್ಟೇ. ಸೊ ನೋಡಿ, ರೇಡಿಯಸ್ ರೇಷಿಯೋ 0.155 ಇಂದ 0.225 ವರೆಗೂ ಇದ್ರೆ ಕೋಆರ್ಡಿನೇಷನ್ ನಂಬರ್ ಎಷ್ಟು? 3. ರೇಡಿಯಸ್ ರೇಷಿಯೋ 0.225 ಇಂದ 0.414 ಇದೆ, ಕೋಆರ್ಡಿನೇಷನ್ ನಂಬರ್ ಎಷ್ಟು? 4. ನೆಕ್ಸ್ಟ್ 414 ಇಂದ 0.732 ಇದ್ರೆ 6 ಆ್ಯಂಡ್ ಇದಿದ್ರೆ 8. ಸೊ ಇದು ರೆಕಾರ್ಡಿಂಗ್ ಏನಾಯಿತು? ರೇಡಿಯಸ್ ರೇಷಿಯೋ ಇನ್ಕ್ರೀಸ್ ಆಗ್ತಾ ಆಗ್ತಾ ಕೋಆರ್ಡಿನೇಷನ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಯಿತಾ? ಕೋಆರ್ಡಿನೇಷನ್ ನಂಬರ್ ಕ್ಲಿಯರ್? ಓಕೆ. ಈಗ ನಿಮಗೆ ಇಂಪಾರ್ಟೆಂಟ್ ಟೈಪ್ ಆಫ್ ಅಯೋನಿಕ್ ಕ್ರಿಸ್ಟಲ್ಸ್ಗಳು ನೆನ್ಪಿಟ್ಕೊಬೇಕು. ಸೊ ಯಾವ ಟೈಪ್ ಆಫ್ ಕೋಆರ್ಡಿನೇಷನ್ ಸ್ಪಿಯರ್ ಇದೆ ಅಂತ ಅಷ್ಟೇ. ಸೊ ZnS ಟೈಪು, NaCl ಟೈಪು, CCl ಟೈಪು ಆ್ಯಂಡ್ CaF2 ಟೈಪು, Li2O ಟೈಪ್. ಇದರಲ್ಲಿ ಏನು ನೋಡ್ತೀರಾ ನೀವು? ಸೊ ಅಯಾನ್ಸ್ ಫಾರ್ಮಿಂಗ್ ದ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಸೊ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಆಗಕ್ಕೆ ಅಯಾನ್ಸ್ ಎಲ್ಲಿದ್ದಾವೆ ಅಂತ. ಸೊ ಇದರಲ್ಲಿ Z2- ಅಯಾನ್ಸ್ ಎಲ್ಲಿದ್ದಾವೆ? CCP ಲ್ಯಾಟಿಸಲ್ಲಿದ್ದಾವೆ ಅಂತ ಹೇಳ್ತಿದ್ದಾರೆ. ಆಯಿತಾ? Zn2+ ಎಲ್ಲಿದ್ದಾವೆ? ಸೊ ಟೆಟ್ರಾಹೈಡ್ರಲ್ ವಾಯ್ಡಲ್ಲಿದ್ದಾವೆ. ನೆಕ್ಸ್ಟ್ ಇದರಲ್ಲಿ NaCl Cl- ಅಯಾನ್ CCP ಲ್ಯಾಟಿಸಲ್ಲಿದೆ. Na ಸೋಡಿಯಂ ಅಯಾನ್ ಆಕ್ಟೈಡ್ರಲ್ ವಾಯ್ಡ್ಸಲ್ಲಿದೆ ಅಷ್ಟೇ. ನೆಕ್ಸ್ಟ್ CaCl ಅಲ್ಲಿ ನಿಂದು Cl- ಅಯಾನ್ BCC ಲ್ಯಾಟಿಸ್, CS+ ಅಯಾನು ನಿಂದು ಸೆಂಟರ್, ಬಾಡಿ ಸೆಂಟ್ರಲ್ಲಿ ಇದೆ. ಆ್ಯಂಡ್ ಕೋಆರ್ಡಿನೇಷನ್ ನಂಬರ್ದದು, ಯೂನಿಟ್ಸು ಆ್ಯಂಡ್ ಎಕ್ಸಾಂಪಲ್ಸ್ ಇದರಲ್ಲೂ ಸೇಮ್. ಸೊ ಕ್ಯಾಲ್ಶಿಯಂ ಅಯಾನ್ಸ್ ಎಲ್ಲಿದ್ದಾವೆ? CCP ಸ್ಟ್ರಕ್ಚರ್. ಇದರಲ್ಲಿ ಆಕ್ಸೈಡ್ ಅಯಾನ್ಸ್ ಎಲ್ಲಿದ್ದಾವೆ? CCP ಸ್ಟ್ರಕ್ಚರ್. ಆಯಿತಾ? 2- ಇದು. ಇದರಲ್ಲಿ ಫ್ಲೋರಿನ್ ಅಯಾನ್ ಎಲ್ಲಿದ್ದಾವೆ? ಟೆಟ್ರಾಹೈಡ್ರಲ್ ವಾಯ್ಡ್. ಇದರಲ್ಲಿ ಲಿಥಿಯಂ ಟೆಟ್ರಾಹೈಡ್ರಲ್ ವಾಯ್ಡ್. ಓಕೆ
ಓಕೆ, ಸೊ ಕ್ವೆಶನ್ಸ್ ಏನು ಬಂದಿದೆ ಇದರಲ್ಲಿ ನೋಡೋಣ. ಸೊ 1 by 1. ಸೊ ಎಲ್ಲದರಲ್ಲೂ ಡೆನ್ಸಿಟಿ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಸೊ ಬೇಗ ಬೇಗ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ. ಓಕೆ, ಸೊ ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ನಿಮಗೆ. ಸೊ ದ ಫಸ್ಟ್ ಕ್ವಶನ್ ಈಸ್ ಅಬೌಟ್ ಅನ್ ಎಲಿಮೆಂಟ್ ಕ್ರಿಸ್ಟಲೈಸಸ್ ಇನ್ FCC ಲ್ಯಾಟಿಸ್. ಸೊ ಯಾವ ಟೈಪ್ ಆಫ್ ಲ್ಯಾಟಿಸ್ ಇದೆ? FCC ಲ್ಯಾಟಿಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಯಾವತ್ತೇ ಆದರೂ ನೀವು ಎಕ್ಸಾಮಲ್ಲಿ ಈ ಥರ ಒಂದು ನಾನು ನಿಮಗೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಈ ಥರ ಕ್ವಶನ್ಸ್ನ ಅಂತ ತೋರಿಸ್ತೀನಿ. ಮಿಕ್ಕಿದ್ರಲ್ಲಿ ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ಓಕೆ, ಸೊ ಪ್ರೆಸೆಂಟೇಷನ್ ನೋಡ್ಕೊಳ್ಳಿ. ಪ್ರಾಬ್ಲಮ್ಸಲ್ಲಿ ಗಿವನ್ ಅಂತ ಬರೀರಿ, ಆಯಿತಾ. ಎಡ್ಜ್ ಲೆಂತ್ ಕೊಟ್ಟಿದ್ದಾರಾ? ಎ ಅಲ್ವಾ ಎಡ್ಜ್ ಲೆಂತ್ ಅಂದರೆ ಎಷ್ಟು ಕೊಟ್ಟಿರೋದು? 556 ಪಿಕೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇಟ್ ಹ್ಯಾಸ್ ಡೆನ್ಸಿಟಿ ಕೊಟ್ಟಿದ್ದಾರೆ 1.55 ಗ್ರಾಮ್ ಪರ್ cm³. cm³ ಇದೆ. ಸೊ ದೇರ್ಫೋರ್ ನಾವು ಏನು ಮಾಡಬೇಕಿದೆನಾ, ಎಡ್ಜ್ ಲೆಂತ್ನು ಸೆಂಟಿಮೀಟ್ರಲ್ಲಿ ಮಾಡಬೇಕಾ? ಸೊ ಇದನ್ನು ನೋಡ್ಕೊಳ್ಳಿ ಎಷ್ಟಾಗುತ್ತೆ? 556. ಪಿಕ್ಕು ಅಂದ್ರೇನು? 10⁻⁻12. ಮೀಟರ್ನ ಸೆಂಟಿಮೀಟ್ರಲ್ಲಿ ಮಾಡಬೇಕಂದ್ರೇನು? 10⁻². ಸೆಂಟಿಮೀಟ್ರ್ ಆಯಿತಾ? ಕ್ಲಿಯರ್? ಇಷ್ಟ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್. ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ, ಅಂದರೆ ಎಮ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ನಿಮಗೆ Na ಕೊಟ್ಟಿದ್ದಾರೆ. ಅವೊಗಾಡ್ರೋ ವ್ಯಾಲ್ಯೂ ಎಷ್ಟು? 6.022 × 10⁻23. ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಲೈನಲ್ಲಿ ಪಕ್ಕದಲ್ಲಿ ಬರಿಬೇಡಿ, ನೆಕ್ಸ್ಟ್ ಲೈನಲ್ಲಿ ಬರಿತಾ ಹೋಗಿ. ಇಲ್ಲೇ ಬರಿತೀನಿ ನೋಡಿ. ಸೊ ಏನು ಬರಿತೀರಾ? ವಿ ನೋ ದಾಟ್ ಡೆನ್ಸಿಟಿ ಡಿ ಇಸ್ ಈಕ್ವಲ್ ಟು ನಿಮ್ದು ಏನು ಬರೀತಾರೆ? ಮಾ ನಾ ಅಂತ ಬರೀರಿ. ಆ್ಯಂಡ್ ವೇರ್ ಬರೆದ್ಬಿಟ್ಟು ಝಡ್ ಏನು ಹೇಳುತ್ತೆ, ಎಮ್ ಏನು ಹೇಳುತ್ತೆ, ಎನ್ ಎ ಏನು ಹೇಳುತ್ತೆ, ಎ ಏನು ಹೇಳುತ್ತೆ, A³ ಅದನ್ನು ಬರ್ತಾ ಹೋಗಿ, ಆಯಿತಾ. ನೆಕ್ಸ್ಟ್ ಸೊ ಆನ್ ರೀಅರೇಂಜಿಂಗ್ ಯಾಕಂದರೆ ಎಮ್ ಕೇಳಿರೋದಲ್ವಾ. ಸೊ ಏನು ಬರೀತೀರಾ? ಎಮ್ ಇಸ್ ಈಕ್ವಲ್ ಟು ಡಿ ಇಂಟು NA ಇಂಟು A³ ಡಿವೈಡೆಡ್ ಬೈ ಝೆಡ್ ಅಂತ ಬರೀರಿ. ಈಗೇನು ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಿಲ್ಲಿ? 1.55 ಗ್ರಾಮ್ ಪರ್ cm³ ಅಲ್ವಾ? 55 ಗ್ರಾಮ್ ಪರ್ cm³. ಅವೊಗಾಡ್ರೋ ನಂಬರ್ 6.022 × 10⁻23. ಎ ವ್ಯಾಲ್ಯೂ ಎಷ್ಟು ಕಂಡಿಡಿದ್ವಿ ನಾವು ಇನ್ ಟರ್ಮ್ಸ್ ಆಫ್ cm³? ಸೊ 10⁻2 10⁻2 ಅಂದ್ರೇನು? 556 × 10⁻10 ಇಂಟು -10 ಹೋಲ್ ಕ್ಯೂಬ್ ಇಂಟು cm³ ಕ್ಯಾನ್ಸಲ. ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ FCCಯಲ್ಲಿ ಎಷ್ಟಾಯಿತು? ಸೊ ಇಲ್ಲಿ ಬರೀತೀರಾ ನೀವು ಇನ್ನೊಂದು. ಸೊ FCC ಲ್ಯಾಟಿಸ್ ನೀವೇನು ಬರೀತೀರಾ? ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ನ ಕಂಡುಹಿಡಿತೀರಾ. ದಟ್ ಈಸ್ 8 × 1/8. ಈ ಕ್ಯಾಲ್ಕುಲೇಷನ್ನ ಮಾಡಿರಿ, ಎಗರಿಸ್ಬೇಡ್ರಿ. 2 = 4. ಇದನ್ನು ಇಲ್ಲಿ ಬರೀರಿ 4. ಆ್ಯಂಡ್ ಲಾಸ್ಟಲ್ಲಿ ನಿಮ್ಮದು ಫೈನಲ್ ಆನ್ಸರ್ಸ್ನ ನೀವೇನು ಮಾಡಿ ಮೆನ್ಷನ್ ಮಾಡಿ. ಸೊ ಇದರಲ್ಲಿ ಎಷ್ಟು ಬರುತ್ತೆ? 40.10 ಗ್ರಾಮ್ಸ್. ಸೊ ನಿಮ್ಮ ಸೇಫರ್ ಸೈಡಿಗೋಸ್ಕರ ನೀವು ಇದನ್ನು KGಯಲ್ಲೂ ನೀವೇನು ಮಾಡಿ ಕನ್ವರ್ಟ್ ಮಾಡಿ. KGಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ಏನು ಮಾಡ್ತೀರಾ? 40 × 10 10⁻3 kg. ಇದನ್ನು ಬರೀ. ಇದನ್ನೇನೋ ನೀವು ಆ ಕಡೆ ಡೆಸಿಮಲ್ನ ಪಾಯಿಂಟ್ನ ಈ ಕಡೆ ತೊಗೊಂಡು ಆ ಕಡೆ ತೊಗೊಂಡು ಈ ಥರ ಎಲ್ಲ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಆಗೋಗುತ್ತೆ. ಏನು ಬೇಡ. ಕ್ಲಿಯರ್? ಓಕೆ. ಸೊ ಇದೇ ಥರ ಎಲ್ಲ ಪ್ರಾಬ್ಲಮ್ನು ಮಾಡಬೇಕು ನೀವು. ಸೊ 1 by 1 ನೋಡ್ಕೊತಾ ಹೋಗೋಣ. ಸೊ ಕ್ಯಾಲ್ಶಿಯಂ ಮೆಟಲ್ ಕ್ರಿಸ್ಟಲೈಸಸ್ ಇನ್ FCC ಲ್ಯಾಟಿಸ್. ಸೊ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಕೊಟ್ಟಿದ್ದಾರೆ. ಸೊ ಎಷ್ಟಾಯಿತು? Z = 4 ಆಯಿತಾ. ವಿತ್ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅಟೋಮಿಕ್ ಮಾಸ್ ಕೊಟ್ಟಿದ್ದಾರೆ. ಏನೇ ಕೊಟ್ಟಿದ್ದಾರೆ? ಸೊ ಡೆನ್ಸಿಟಿ is 4, Ma is 40, Na is 6.22 × 10⁻23, A is 0.556 ನ್ಯಾನೋಮೀಟರ್ ಇದೆ. ಸೊ 10⁻⁻9 ಸೆಂಟಿಮೀಟ್ರಲ್ಲಿ ಮಾಡ್ಬೇಕು ನಾವು ಇದನ್ನು ಯಾವತ್ತಾದರೂ. 10⁻2 ಹೋಲ್ ಕ್ಯೂಬ್ ಏನಾಯ್ತು ಇಲ್ಲಿ? ಸೆಂಟಿಮೀಟರ್ ಕ್ಯೂಬ್ ಬಂತು. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಡೆನ್ಸಿಟಿ ಎಷ್ಟು ಆನ್ಸರ್ ಬರಬೇಕು ನಿಮ್ಮ ಹತ್ರ ಇವಾಗ? 1.596 ಗ್ರಾಮ್ ಪರ್ cm³
ಡೆನ್ಸಿಟಿ ಬಂತಾ. ನೆಕ್ಸ್ಟ್ ಬರೋಣ. ಲಿಥಿಯಂ ಮೆಟಲ್ ಹ್ಯಾಸ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂದರೆ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಎಷ್ಟು? 2. ವಿತ್ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ 352 ಪಿಕೋಮೀಟರ್. ಡೆನ್ಸಿಟಿ ಕೊಟ್ಟಿದ್ದಾರೆ, ಅಟೋಮಿಕ್ ಮಾಸ್ ಕೊಟ್ಟಿದ್ದಾರೆ. ಡೆನ್ಸಿಟಿ ಈಸ್ ಈಕ್ವಲ್ ಟು ಝ ಮಾ ನಾ ಎಗೇನ್. ಆಯಿತಾ? ಝ ಅಂದ್ರೇನು 2, ಮಾ ಅಂದ್ರೇನು ಎಷ್ಟು ಕೊಟ್ಟಿದ್ದಾರೆ 7 ಗ್ರಾಮ್ಸ್ ಕೊಟ್ಟಿದ್ದಾರೆ. ನಾ ಅಂದ್ರೇನು 6.22 × 10⁻23. ಎ ಅಂದರೆ ಎಷ್ಟು ಪಿಕೋಮೀಟ್ರಲ್ಲಿ ಕೊಟ್ಟಿದ್ದಾರೆ 352. ಪಿಕೋ ಅಂದರೆ 10⁻⁻12 ಮೀಟರ್ ಇದೆ. ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ 10⁻2 ಹೋಲ್ ಕ್ಯೂಬ್ cm³. ಎಷ್ಟು ಆನ್ಸರ್ ಬರುತ್ತೆ ಇದ್ರದ್ದು? ಬೇಗ ಬೇಗ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬರುತ್ತೆ? 6.7 ಗ್ರಾಮ್ ಪರ್ ಮೀಟರ್ ಕ್ಯೂಬ್. ಕ್ಲಿಯರ್? ಸೆಂಟಿಮೀಟರ್ ಕ್ಯೂಬ್ ಇದು. ನೆಕ್ಸ್ಟ್ ಬರೋಣ. ಎನ್ ಎಲಿಮೆಂಟ್ ಹ್ಯಾವಿಂಗ್ ಅಟೋಮಿಕ್ ಮಾಸ್ ಕೊಟ್ಟಿದ್ದಾರೆ, ಹ್ಯಾಸ್ FCC ಲ್ಯಾಟಿಸ್ ಕೊಟ್ಟಿದ್ದಾರೆ. Z ಈಸ್ ಈಕ್ವಲ್ ಟು 4 ಆಯಿತು. ದ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಗೇನ್ ಝ ಮಾ ನಾ. ಝ ಏನು 4, ಮಾ ಏನು 107.9. NA ಎಷ್ಟು 6.022 × 10⁻23 ಆ್ಯಂಡ್ ಎ ಎಷ್ಟು ಪಿಕೋಮೀಟ್ರಲ್ಲಿ ಕೊಟ್ಟಿದ್ದಾರೆ 408.6. ಪಿಕೋ ಅಂದರೆ 10⁻⁻12 ಮೀಟರ್ ಟು ಸೆಂಟಿಮೀಟರ್ 10⁻2 × ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರ್? ಸೊ ಡೆನ್ಸಿಟಿ ಎಷ್ಟು ಬರುತ್ತೆ ಇದ್ರದ್ದು ಕ್ಯಾಲ್ಕುಲೇಟ್ ಮಾಡಿ. ಸೊ ಇಟ್ ವಿಲ್ ಬಿ 10.5 ಗ್ರಾಮ್ ಪರ್ cm³. ಓಕೆ, ನೆಕ್ಸ್ಟ್ ಒಂದಿಗೆ ಬರೋಣ. ಸೊ ಇದು ಕ್ಯಾಲ್ಕುಲೇಟ್ ನೀವೇ ಮಾಡ್ಕೊಳ್ಳಿ ಇದಕ್ಕೆ. ಸೊ ಇಟ್ ವಿಲ್ ಬಿ ಯೋರ್ ಹೋಮ್ವರ್ಕ್. ಸಿಮಿಲರ್ ಟೈಪ್ ಆಫ್ ಕ್ವಶನ್ ಇರೋದ್ರಿಂದ ಸೊ ಹೋಮ್ವರ್ಕ್ ಬೇಗ ಬೇಗ ಕಾಮೆಂಟ್ ಡೌನ್ ಮಾಡಿ ಅರ್ಥ ಆಗಿದ್ರೆ. ಸೊ ಇದ್ರ ಡೆನ್ಸಿಟಿ ಎಷ್ಟು ಬರುತ್ತೆ ಅಂತ ಆ್ಯಂಡ್ ಇದ್ರದ್ದು ಕೂಡ ಡೆನ್ಸಿಟಿ ಎಷ್ಟು ಬರುತ್ತೆ ಅಂತ ಬೇಗ ಬೇಗ ಕಾಮೆಂಟ್ ಡೌನ್ ಮಾಡ್ತಾ ಹೋಗಿ. ಲಾಸ್ಟ್ ವಿಡಿಯೋ ಮುಗಿದ್ಮೇಲೆ ನಮಗೆ ಆನ್ಸರ್ಸ್ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಹೋಮ್ವರ್ಕ್. ಡೆನ್ಸಿಟಿ ಎಷ್ಟು ಬರುತ್ತೆ ಅಂತ ಹೇಳಬೇಕು. ನೆಕ್ಸ್ಟ್ ಬರೋಣ ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸ್. ಸೊ ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸ್ ಅಂತ ಹೇಳಿದ್ರೆ ಸಾಲಿಡ್ಸಲ್ಲಿ ಏನಾದರೂ ಡಿಫೆಕ್ಟ್ ಆಗೋದು ಅಂದರೆ ಯಾವುದೇ ಒಂದು ಆಟಮ್ಸು ಮಿಸ್ಪ್ಲೇಸ್ ಆಗೋದು ಅಥವಾ ಆಟಮ್ಸ್ನ ಕ್ರಿಸ್ಟಲ್ ಸಿಸ್ಟಮ್ನಿಂದ ತೆಗೆದು ಬಿಡೋದು, ಅದನ್ನು ಇಂಪರ್ಫೆಕ್ಷನ್ ಹೇಳ್ತೀವಿ. ಇದರಲ್ಲಿ ಟೈಪ್ಸ್ಗಳಿರ್ತವೆ. ಯಾವ್ಯಾವ ಟೈಪ್ಸ್ನ ನೋಡ್ಕೊತಾ ಹೋಗೋಣ. ಸೊ ದ ಫಸ್ಟ್ ಒನ್ ಈಸ್ ಪಾಯಿಂಟ್ ಡಿಫೆಕ್ಟ್. ಪಾಯಿಂಟ್ ಡಿಫೆಕ್ಟ್ ಅಂದ್ರೇನು? ದ ಡಿಫೆಕ್ಟ್ ಆರ್ ಇಂಪರ್ಫೆಕ್ಷನ್ produced in arrangement of a point-like constituent particles. So constituent particles point-like constituent particles. So ಈ point-like constituent particles ಇಂದ ಏನಾದರೂ ಡಿಫೆಕ್ಟ್ ಅರೈಸ್ ಆಗ್ತಿದ್ರೆ ಅದನ್ನೇನು ಹೇಳ್ತೀರಾ? ಪಾಯಿಂಟ್ ಡಿಫೆಕ್ಟ್ ಅಂತ ಹೇಳ್ತೀರಾ. ಸ್ಟಾಕ್ಯೋಮೆಟ್ರಿ ಡಿಫೆಕ್ಟ್ ಅಂದ್ರೇನು? ಸೊ ನಿಮ್ಮದು ರೇಷಿಯೋ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಏನಿದೆ ಅಂದರೆ ನಿಮ್ಮದು ಸ್ಟಾಕ್ಯೋಮೆಟ್ರಿ ಏನಿದೆ ಆ ಕ್ರಿಸ್ಟಲ್ ಸಿಸ್ಟಮ್ದು ಅದೇನಾಗಲ್ಲ, ಡಿಸ್ಟರ್ಬ್ ಆಗೋದಿಲ್ಲ. ಆಗದಲ್ಲೇ ಇರೋವಾಗ ಏನು ಹೇಳ್ತೀರಾ ನೀವು? ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂತ ಹೇಳ್ತೀರಾ. ಯಾವಾಗ ಡಿಸ್ಟರ್ಬ್ ಆಗುತ್ತೆ ಆವಾಗ ನಾನ್ ಸ್ಟಾಕ್ಯೋಮೆಟ್ರಿ ಡಿಫೆಕ್ಟ್ ಅಂತ ಹೇಳ್ತೀರಾ. ಸೊ ಇದರಲ್ಲಿ ಟೈಪ್ಸ್ಗಳು ಬರ್ತಾ ಹೋದರೆ ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸ್. ಸೊ ಪಾಯಿಂಟ್ ಡಿಫೆಕ್ಟ್ಸಲ್ಲಿ ಟೈಪು ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್, ನಾನ್ ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್, ಇಂಪ್ಯೂರಿಟಿ ಡಿಫೆಕ್ಟ್. 3 ಟೈಪ್ಸ್ ಇರುತ್ತೆ. ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂದ್ರೇನು? ನಿಮ್ಮದು ಸ್ಟಾಕ್ಯೋಮೆಟ್ರಿ ಡಿಸ್ಟರ್ಬ್ ಆಗಲ್ಲ ಅಂದರೆ ರೇಷಿಯೋ ಆಫ್ ಕೆಟಯಾನ್ ಆ್ಯಂಡ್ ಅನಯಾನ್ ಸೇಮ್ ಇರುತ್ತೆ ಥ್ರೂಔಟ್ ದಿ ಲ್ಯಾಟಿಸ್. ಇದರಲ್ಲಿ ಚೇಂಜ್ ಆಗುತ್ತೆ. ಇಂಪ್ಯೂರಿಟಿ ಅಂತ ಅಂದ್ರೇನು? ಬೇರೆದು ಬಂದ್ಬಿಟ್ಟು ಅಲ್ಲಿ ಬಂದು ಕುತ್ಕೊಳೋದು ಅದು. ಈಗ ಬರೋಣ. ಸ್ಟಾಕ್ಯೋಮೆಟ್ರಿ ಡಿಫೆಕ್ಟಲ್ಲಿ 2 ಟೈಪ್ಸ್ ಇದಾವೆ. ಸ್ಕಾಟ್ಕಿ ಡಿಫೆಕ್ಟ್, ಫ್ರಿಂಕಲ್ ಡಿಫೆಕ್ಟ್ ಅಂದರೆ ಏನು ಮುಂದೆ ನೋಡೋಣ. ನಾನ್ ಸ್ಟಾಕ್ಯೋಮೆಟ್ರಿಕಲ್ಲಿ 2 ಬರುತ್ತೆ. ಮೆಟಲ್ ಎಕ್ಸೆಸ್, ಮೆಟಲ್ ಡಿಫಿಷಿಯನ್ಸಿ. ಆ್ಯಂಡ್ ಮೆಟಲ್ ಎಕ್ಸೆಸ್, ಮೆಟಲ್ ಡಿಫಿಷಿಯನ್ಸಿಲಿ ಮತ್ತೆ 2 ಆನಯಾನ್ ವೇಕೆನ್ಸಿ, ಕ್ಯಾಟಯಾನ್ ಎಕ್ಸೆಸ್. ಮೆಟಲ್ ಡಿಫಿಷಿಯನ್ಸಿ ಅಂದ್ರೇನು? ಮೆಟಲ್ ಕಡಿಮೆ ಇರುತ್ತೆ. ಮೆಟಲ್ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಮೆಟಲ್ ವೇಕೆಂಟ್ ಆಗಿರಬೇಕು. ಮೆಟಲ್ ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ಸೊ ಕೆಟಯಾನ್ ವೇಕೆನ್ಸಿ ಆ್ಯಂಡ್ ಅದರ ಆಪೋಸಿಟ್ ಆನಯಾನ್ ಎಕ್ಸೆಸ್. ಓಕೆ, ಸೊ ಇದರಲ್ಲಿ ಟೈಪ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸಲ್ಲಿ ಬಂದರೆ ಈ ಥರ ನೋಡಿ. ಸ್ಕಾಟ್ಕಿ ಡಿಫೆಕ್ಟಲ್ಲಿ ಏನಾಗಿದೆ, ಒಂದು ಪಾಸಿಟಿವ್ ಅಯಾನ್ ಏನಾಗಿದೆ ಈಚೆಗಡೆ ಹೊರಟೋಗಿದೆ. ಸೊ ಪಾಸಿಟಿವ್ ಅಯಾನ್ಸ್ ಈ ಕಡೆಯಿಂದ ಏನಾಗಿದೆ ನಿಮ್ಮದು ನೋಡಿ, ಇದೇನಾಗಿದೆ ಎಂದು ವೇಕೆಂಟ್ ಆಗಿದೆ ಇಲ್ಲಿ. ಇದೆಲ್ಲ ಹೋಗಿದೆ ನಿಮ್ಮದು ಬಂದ್ಬಿಟ್ಟು. ಸೊ ಇಟ್ ಈಸ್ ಗಾನ್ ಟು ಯುವರ್ ಇಂಟರ್ಸ್ಟಿಷಿಯಲ್ ಸೈಟ್. ಸೊ ಎಲ್ಲಾಗಿದೆ ಇದು? ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಹೋಗಿ ಕುತ್ಕೊಂಡಿದೆ ಅಂತ ಹೇಳಿದ್ರೆ ವಾಯ್ಡಲ್ಲಿ ಹೋಗಿ
ಕುತ್ಕೊಂಡ್ಬಿಟ್ಟಿದೆ. ಅದೇ ದಿಸ್ ಇಸ್ ಯುವರ್ ಫ್ರೆಂಕಲ್ ಡಿಫೆಕ್ಟ್. ಇದನ್ನು ರಾಂಗ್, ರಿಯಲಿ ಸಾರಿ. ಓಕೆನಾ? ಸೊ ದಿಸ್ ಇಸ್ ಯುವರ್ ಫ್ರಿಂಕಲ್ ಡಿಫೆಕ್ಟ್. ಫ್ರಿಂಕಲ್ ಡಿಫೆಕ್ಟ್ ಅಲ್ಲಿ ಏನಾಗುತ್ತೆ, ಕೆಟಯಾನ್ ಬಂದ್ಬಿಟ್ಟು ನಿಮ್ದು ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಹೋಗಿ ಕುತ್ಕೊಂಡ್ಬಿಡತ್ತೆ. ಆಯ್ತಾ? ನೆಕ್ಸ್ಟ್ ಸ್ಕಾಟ್ಕಿ ಡಿಫೆಕ್ಟ್ ಅಲ್ಲಿ ಬರ್ತಾ ಹೋದ್ರೆ ಇದರಲ್ಲಿ ಏನಾಗುತ್ತೆ, ಈಕ್ವಲ್ ನಂಬರ್ ಆಫ್ ಕೆಟಯಾನ್ ಆ್ಯಂಡ್ ಆನಯಾನ್. ಸೊ ನೋಡಿ, ಇಲ್ಲಿಂದ ಒಂದು ಕೆಟಯಾನ್ ಹೋಗಿದೆ, ಇಲ್ಲಿಂದ ಒಂದು ಆನಯಾನ್ ಹೋಗಿದೆ, ಈಚೆಗಡೆನೆ ಹೊಲ್ಟೋಗಿರೋದು. ಸೊ ಏನಾಗಿದೆ, ಇದು ಈಚೆಗಡೆನೆ ಹೊಲ್ಟೋಗಿದೆ. ಸೊ ಔಟ್ ಆಫ್ ಕ್ರಿಸ್ಟಲಿಂದ ಈಚೆ ಹೋಗಿದ್ದಾವೆ. ಬಟ್ ಇದರಲ್ಲಿ ಕ್ರಿಸ್ಟಲಿಂದ ಈಚೆ ಹೋಗಿಲ್ಲ, ಅದು ಇಂಟರ್ಸ್ಟಿಷಿಯಲ್ ಸೈಟಲ್ಲಿದೆ. ಕರೆಕ್ಟಾ? ಸೊ ಇದರಲ್ಲಿ ಏನು ಬರೀತೇವೆ, ಔಟ್ ಆಫ್ ಕ್ರಿಸ್ಟಲ್ ಈಕ್ವಲ್ ನಂಬರ್ ಆಫ್ ಕೆಟಯಾನ್ ಆ್ಯಂಡ್ ಅನಯಾನ್. ಸೊ ಎಷ್ಟು ಕೆಟಯಾನ್ ಹೋಗುತ್ತೆ ಅಷ್ಟು ಅನಯಾನು ಹೋಗುತ್ತೆ ಈಚೆ. ಸೊ ಇದು ಡಿಫ್ರೆನ್ಸ್ ಕೇಳ್ತಾರೆ ನಿಮಗೆ ಯೂಶಲಿ. ಸೊ ಫಸ್ಟ್ ಸ್ಕಾಟ್ಕಿ ಡಿಫೆಕ್ಟ್ ಅಂದರೆ ಏನು ಅಂತ ಬರೀರಿ. ಇಟ್ ಈಸ್ ಫೌಂಡ್ ವೆನ್ ಆಟಮ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ಕ್ರಿಸ್ಟಲ್ ಲ್ಯಾಟಿಸ್. And Frenkel defect, it is found when atoms displaced their position into same voids or interstitial sites of crystal lattice. ಆಯಿತಾ? ಇದು ಕಂಪ್ಲೀಟಾಗಿ ಮಿಸ್ ಔಟ್ ಆಗುತ್ತೆ. ಇದರಲ್ಲಿ ಇಂಟರ್ಸ್ಟಿಷಿಯಲ್ ಸೈಟ್ಸ್ ಅಥವಾ ವಾಯ್ಡ್ಸ್ ಅಲ್ಲಿ ಹೋಗಿ ಕುತ್ಕೊಳುತ್ತೆ. ಜನರಲಿ ಅಕರ್ಸ್ ಇನ್ ಕ್ರಿಸ್ಟಲ್ ಸಿಸ್ಟಮ್ ವೇ ದ ರೇಷಿಯೋ ಆಫ್ ಕೆಟಯಾನ್ ಅಂದರೆ ರೇಡಿಯಸ್ ರೇಷಿಯೋ ಎಷ್ಟಿರಬೇಕು, ನಿಯರ್ಲಿ ಈಕ್ವಲ್ ಟು 1 ಇದ್ದಾಗ. ಇದು ಯಾವಾಗ ಆಗುತ್ತೆ, ಯಾವಾಗ 1 ಇಲ್ದಲೇ ಇದ್ದಾಗ. ನೆಕ್ಸ್ಟ್ 2 atoms are removed from lattice for single defect. ಅಂದರೆ ಈಕ್ವಲ್ ನಂಬರ್ ಆಫ್ ಕೆಟಯಾನ್ ಆ್ಯಂಡ್ ಅನಯಾನ್ ರಿಮೂವ್ ಆಗಬೇಕಲ್ವಾ, ಅದಕ್ಕೋಸ್ಕರ 2 atoms ಅಟ್ ಎ ಟೈಮ್ ರಿಮೂವ್ ಆಗುತ್ತೆ. ಇದರಲ್ಲಿ ನಂಬರ್ ಆಫ್ ಆಟಮ್ಸು ಸೇಮ್ ಆಗೇ ಇರುತ್ತೆ, ಕ್ರಿಸ್ಟಲ್ ಸಿಸ್ಟಮಿಂದ ಎಲ್ಲೂ ಈಚೆ ಹೋಗಿಲ್ಲ. ಆಯಿತಾ? ಸೊ ಇದರಿಂದ ಏನಾಯಿತು, ಡೆನ್ಸಿಟಿ ಇದರಲ್ಲಿ ಡಿಕ್ರೀಸ್ ಆಗುತ್ತೆ. ಯಾಕಂದರೆ ಈಚೆ ಹೊಲ್ಟೋಗ್ಬಿಟ್ಟಿದ್ದಾವೆ. ಈಚೆ ಹೊಲ್ಟೋದ್ರೆ ಡೆನ್ಸಿಟಿ ಆಬ್ವಿಯಸ್ಲಿ ಡಿಕ್ರೀಸ್ ಆಗುತ್ತೆ. ಇದರಲ್ಲಿ ಈಚೆ ಹೋಗಿಲ್ಲ, ಅದೇ ಬಾಕ್ಸಲ್ಲಿದೆ, ಬಟ್ ಬೇರೆ ಪೊಸಿಷನಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಸೊ ಡೆನ್ಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್, ಸೇಮ್ ಇರುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು NaCl, KCl, ಫ್ರೆಂಕಲಿಗೆ AgCl, AgBr. ಆಯಿತಾ? ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್. ನೆಕ್ಸ್ಟ್ ಬರೋಣ ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಮೆಟಲ್ ಎಕ್ಸೆಸ್ ಅಂದ್ರೆ ಏನು, ಮೆಟಲ್ ಜಾಸ್ತಿ ಅಮೌಂಟಲ್ಲಿ ಇರಬೇಕು. ಮೆಟಲ್ ಜಾಸ್ತಿ ಅಮೌಂಟಲ್ಲಿ ಯಾವಾಗ ಆಗುತ್ತೆ, ಮೆಟಲ್ ಯಾವ ಕೆಟಯಾನ್ ಏನಾಗಬೇಕು, ಎಕ್ಸೆಸ್ ಆಗಿರಬೇಕು, ಅಥವಾ ಒಂದು ಆನಯಾನ್ನ ತೆಗೆದು ಬಿಡಬೇಕು, ಅವಾಗತ್ತಾ. ಸೊ ಆನಯಾನ್ ವೇಕೆನ್ಸಿ ಕ್ಯಾಟಯಾನ್ ಎಕ್ಸೆಸ್ ಮಾಡೋದ್ರಿಂದ ಬರುತ್ತೆ. ಪಿಕ್ಚರಲ್ಲಿ ಹೇಗೆ ತೋರಿಸ್ತೀರಾ, ಹೀಗೆ ನೋಡಿ. ಸೊ ಒಂದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಈ ಥರ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡ್ಕೊತ ಒಂದು ಸ್ಟ್ರಕ್ಚರ್ ಬರೀರಿ. ಆ್ಯಂಡ್ ದೆನ್ ಆನಯಾನ್ ವೇಕೆನ್ಸಿ ಅಂದರೆ ಒಂದು ಆನಯಾನ್ ಪೊಸಿಷನನ್ನು ನೀವು ತೆಗೆದುಬಿಡ್ರಿ. ಸೊ ಇದು ಬರಲ್ಲ ಇದು. ಸೊ ಓಕೆ, ಒಂದು ಆನಯಾನ್ ಪೊಸಿಷನ್ನ ನೀವು ತೆಗೆದುಬಿಡ್ರಿ, ಅವಾಗ ಏನಾಗುತ್ತೆ, ಆನಯಾನ್ ವೇಕೆನ್ಸಿ ಆಗುತ್ತೆ. ಕೆಟಯಾನಿಕ್ ವೇಕೆನ್ಸಿಯಲ್ಲಿ ಏನು ಬರೀತೀರಾ, ಒಂದು ಕೆಟಯಾನ್ ಎಕ್ಸೆಸಲ್ಲಿ ಏನು ತೊಗೊತೀರಾ, ಒಂದು ಕೆಟಯಾನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿ. ಸೊ ದಿಸ್ ಈಸ್ ಯುವರ್ ಎಕ್ಸಾಂಪಲ್ ಫಾರ್ ಕೆಟಯಾನ್ ಎಕ್ಸೆಸ್. ಒಂದು ಎಕ್ಸ್ಟ್ರಾ ಕೆಟಯಾನ್ ಆ್ಯಡ್ ಮಾಡಿದ್ದೀರಾ. ಎಕ್ಸ್ಟ್ರಾ ಕೆಟಯಾನ್ ಆ್ಯಡ್ ಮಾಡಿದ್ರೆ ನೀವೇನು ಮಾಡ್ತೀರಾ, ಒಂದು ಎಲೆಕ್ಟ್ರಾನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ. ಕ್ಲಿಯರ್? ನೆಕ್ಸ್ಟ್ ಆನಯಾನಿಕ್ ವೇಕೆನ್ಸಿಗೋಸ್ಕರ ಇಲ್ಲಿದೆ ನೋಡಿ ಎಕ್ಸಾಂಪಲ್, ಉಲ್ಟಾ ಬರ್ದಿದ್ದೀನಿ, ಸಾರಿ. ಇದು ಆನಯಾನಿಕ್ ವೇಕೆನ್ಸಿಗೋಸ್ಕರ. ಸಾರಿ. ಸೊ ಆನಯಾನಿಕ್ ವೇಕೆನ್ಸಿಗೋಸ್ಕರ ಇದಾಗಲ್ಲ. ಆನಯಾನಿಕ್ ವೇಕೆನ್ಸಿಗೋಸ್ಕರ ನೀವೇನು ಬರೀತೀರಾ, ಈ ಥರ ಬರೀರಿ. ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್, ಇದನ್ನು ವೇಕೆಂಟ್ ಅಂತ ತೋರಿಸ್ಬಿಡಿ. ಕ್ಲಿಯರ್? ನೆಕ್ಸ್ಟ್ ಬರೋಣ ಮೆಟಲ್ ಎಕ್ಸೆಸ್ ಆ್ಯಂಡ್ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಮಧ್ಯದಲ್ಲಿ ಡಿಫ್ರೆನ್ಸ್ ನೋಡ್ಕೊಂಡು ತಗೋಣ. ಇದನ್ನು ಕೇಳ್ತಾರೆ. ಇದೇಂದ್ರಿಂದ ಕಾಸ್ಡ್ ಬೈ ಐದರ್ ಏನ್ರಿಂದ ಆಗ್ಬಿಡ್ದು, ಆನಯಾನ್ ವೇಕೆಂಟ್ ಆಗಬೇಕು ಅಥವಾ ಎಕ್ಸ್ಟ್ರಾ ಕ್ಯಾಟಯಾನ್ ಆಗಬೇಕು. ಡಿಫಿಷಿಯನ್ಸಿ ಯಾವಾಗ ಆಗುತ್ತೆ, ಮೆಟಲ್ನ ತೆಗಿಬೇಕು ಅಂದರೆ ಕ್ಯಾಟಯಾನಿಕ್ ವೇಕೆನ್ಸಿ, ಅಥವಾ ನೆಗೆಟಿವ್ ಅಯಾನ್ಸ್ನ ಹಾಕಬೇಕು ಅಂದರೆ ಎಕ್ಸ್ಟ್ರಾ ಆನಯಾನ್ ಹಾಕಿದಾಗ. ಇದೆಲ್ಲ ಆಗುತ್ತೆ ಇಂಟರ್ಸ್ಟಿಷಿಯಲ್ ಸೈಟ್ಸಲ್ಲಿ ಆಗುತ್ತೆ. ಇದು ಕೂಡ ಇಂಟರ್ಸ್ಟಿಷಿಯಲ್ ಸೈಟ್ಸಲ್ಲೇ ಆಗೋದು. ನೆಕ್ಸ್ಟ್ NaCl, ZnO, KCl ಎಕ್ಸಾಂಪಲು, ಇದಕ್ಕೆ ನೈಟ್ರಿಕ್ ಆಕ್ಸೈಡ್ ಎಕ್ಸಾಂಪಲ್ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಹೇಳಿದ್ರೆ, ಒಂದು ನೋಡಿ ಇಂಪ್ಯೂರಿಟಿ ಡಿಫೆಕ್ಟಲ್ಲಿ 2 ಟೈಪ್ಸ್ ಬರ್ತವೆ. ಇದರಲ್ಲೂ ಒಂದು ಸಬ್ಸ್ಟಿಟ್ಯೂಷನಲ್ ಇಂಪ್ಯೂರಿಟಿ ಅಂದರೆ ಒಂದು ಆಟಮ್ ಒಂದು ಆ್ಯಪಲ್ನ ತೆಗೆದುಬಿಟ್ಟು ಬೇರೆ ಗ್ರೀನ್ ಆ್ಯಪಲ್ನ ಇಕ್ಕೋದು, ಅದು ಸಬ್ಸ್ಟಿಟ್ಯೂಷನಲ್. ಇಂಟರ್ಸ್ಟಿಷಿಯಲ್ ಅಂತ ಹೇಳಿದ್ರೆ ಮಧ್ಯದಲ್ಲೆಲ್ಲೋ ತೂತ ಇದೆ, ಅಲ್ಲಿ ಏನು ಹಾಕ್ಬಿಡ್ತೀರ ನೀವು, ಒಂದು ಗ್ರೇಪ್ಸ್ನ ಹಾಕ್ಬಿಡೋದು ಮಧ್ಯದಲ್ಲಿ. ಸೊ ಅದೇನು, ಆ ವಾಯ್ಡ್ಸ್ಗಳಲ್ಲಿ ಇನ್ನೊಂದು ನೀವು ಎಕ್ಸ್ಟ್ರಾನ ಇಂಪ್ಯೂರಿಟಿನ ಹಾಕಿದ್ದೀರಾ, ದಟ್ ಈಸ್ ಇಂಟರ್ಸ್ಟಿಷಿಯಲ್ ಇಂಪ್ಯೂರಿಟಿ. ಪಿಕ್ಚರ್ ವೈಸ್ ನೋಡಿ. ನೆಕ್ಸ್ಟ್ ಬರೋಣ, ಕ್ವಶನ್ ಕೇಳಿರೋದು ಯಾವ ಥರ ನೋಡಿ. ಸೊ 2019, 2018
ಆ್ಯಂಡ್ 2016 ಸೇಮ್ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ಫ್ರಿಂಕಲ್ ಡಿಫೆಕ್ಟ್, ಫ್ರಿಂಕಲ್ ಡಿಫೆಕ್ಟ್ ಅಂದರೆ ಏನು, ಆ್ಯಂಡ್ ವಾಟ್ ಈಸ್ ಇಟ್ಸ್ ಎಫೆಕ್ಟ್ ಆನ್ ಡೆನ್ಸಿಟಿ. ಸೊ ಡೆನ್ಸಿಟಿ ಹೇಗೆ ಚೇಂಜ್ ಆಗುತ್ತೆ ಫ್ರಿಂಕಲ್ ಡಿಫೆಕ್ಟಲ್ಲಿ. ಸೊ ಫ್ರಿಂಕಲ್ ಡಿಫೆಕ್ಟಲ್ಲಿ ಏನು ಹೇಳಿದೆ ನಾನು, ಸೊ ನಿಮ್ಮದು ಯಾವುದೇ ಒಂದು ಕೆಟಯಾನು ಆಟಮ್ ತನ್ನ ಪೊಸಿಷನಲ್ಲಿ ಲೀವ್ ಆಗಿ ಇಂಟರ್ಸ್ಟೇಷಿಯಲ್ ಸೈಟ್ಸಲ್ಲಿ ಹೋಗಿ ಕುತ್ಕೊಳತ್ತೆ, ಅದೇ ಡೆಫಿನೇಷನ್ ಇರೋದು. ಆ್ಯಂಡ್ ಇದರಿಂದ ಕುತ್ಕೊಳ್ಳೋದ್ರಿಂದ ನಾನು ಈ ಒಂದು ಕ್ರಿಸ್ಟಲ್ ಲ್ಯಾಟಿಸಿಂದ ಆಟಮ್ನ ತೆಗ್ದಿಲ್ಲ. ಸೊ ದೇರ್ ಫೋರ್ ಡೆನ್ಸಿಟಿ ಡಸ್ ನಾಟ್ ಚೇಂಜ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಟಾಕ್ಯೋಮೆಟ್ರಿ ಡಿಫೆಕ್ಟ್ ಯಾವ ಶೋ ಆಗ್ತಿದೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ಕೊಟ್ಬಿಟ್ಟು ಹೇಳಿದ್ದಾರೆ. AGCL ಅವಾಗಲೇ ಮೆನ್ಷನ್ ಮಾಡಿದೆ ಫ್ರಿಂಕಲ್ ಡಿಫೆಕ್ಟ್, KCL ಅವಾಗಲೇ ಮೆನ್ಷನ್ ಮಾಡಿದೆ ಸ್ಕಾಟ್ಕಿ ಡಿಫೆಕ್ಟ್. ಸೊ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, 2016 ಕೇಳಿರೋಂಥಕ್ಕಂಥದ್ದು ಕ್ವಶನ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ದ ಕ್ರಿಸ್ಟಲ್ ಡಿಫೆಕ್ಟ್ ವಿಚ್ ಲೋಯರ್ಸ್ ದ ಡೆನ್ಸಿಟಿ. ಸೊ ಯಾವುದರಲ್ಲಿ ಡೆನ್ಸಿಟಿ ಚೇಂಜ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಆ ಡಿಫೆಕ್ಟ್ ಹೆಸರೇನು ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ತೀರಾ, ಸ್ಕಾಟ್ಕಿ ಡಿಫೆಕ್ಟ್ ಅಂತ ನೇಮ್ ಬರೀಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಸ್ಕಾಟ್ಕಿ ಆ್ಯಂಡ್ ಫ್ರಿಂಕಲ್ ಡಿಫೆಕ್ಟ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ ಅಲ್ಲಿ ಟೇಬಲಲ್ಲಿ. ಸೊ ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ನೋಡಿ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ಇದು. ಸೊ ವಾಟ್ ಈಸ್ ಫಾರನ್ ಬೆನ್ ಸೆಂಟರ್ ಆರ್ ಎಫ್ ಸೆಂಟರ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಯೂಶಲಿ ಎಫ್ ಸೆಂಟರ್ ಅಂತ ಕೇಳ್ತಾರೆ, ಬಟ್ ಕೆಲವೊಂದ್ಸತಿ ನೇಮ್ ಕೇಳ್ಬೋದು, ಅವ್ರು ತಲೆ ಕೆಟ್ಟೋಗಿದ್ರೆ ಅದಕ್ಕೆ. ಸೊ ದ ಆನಯೋನಿಕ್ ಸೈಟ್ಸ್ ಆಕ್ಯುಪೈಡ್ ಬೈ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಥವಾ ಫ್ರೀ ಎಲೆಕ್ಟ್ರಾನ್ ಇನ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಆರ್ ಕಾಲ್ಡ್ ಆಸ್ ಎಫ್ ಸೆಂಟರ್. ಇಷ್ಟೇ ಕ್ಲೋಸ್ ಇಲ್ಲಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸಲ್ಲಿ ಬಂದರೆ, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಯಾವಾಗ ಆಗುತ್ತೆ, ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸ್ ಬ್ಯಾಂಡ್ ಎರಡಿರುತ್ತೆ ಅಂತ ಗೊತ್ತಿದೆ. ಸೊ ಈ ಕಂಡಕ್ಷನ್ ಬ್ಯಾಂಡಿಂದ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಏನಾಗಬೇಕು, ನಿಮ್ಮದು ಎಲೆಕ್ಟ್ರಾನ್ ಮೂವ್ ಆಗಬೇಕು. ಸೊ ಎಲೆಕ್ಟ್ರಾನ್ ಯಾವಾಗ ಈ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಮೂವ್ ಆಗುತ್ತೆ, ಅವಾಗ ಏನಾಗುತ್ತೆ, ನಿಮ್ಮದು ಎಲೆಕ್ಟ್ರಿಕಲ್ ಪ್ರಾಪರ್ಟಿನ ಶೋ ಮಾಡುತ್ತೆ. ಸೊ ಮೂವ್ ಯಾವಾಗ ಆಗುತ್ತೆ, ಈ ಫಾರ್ಬಿಡನ್ ಎನರ್ಜಿ ಗ್ಯಾಪು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಇಷ್ಟು ಗೊತ್ತಿರತ್ತಾ, ಈ ಡಯಾಗ್ರಾಮ್ ಗೊತ್ತಿರತ್ತಾ? ಓಕೆ. ಸೊ ಈ ಡಯಾಗ್ರಾಮ್ ಗೊತ್ತಾಗ್ಮೇಲೆ ವೇಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ಫಾರ್ಬಿಡನ್ ಬ್ಯಾಂಡ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ನೋಡಿ ಬ್ರೀಫ್ ಆಗಿ, ವೇಲೆನ್ಸ್ ಬ್ಯಾಂಡ್ಸ್ ಆರ್ ದ ಹೈಯೆಸ್ಟ್ ಎನರ್ಜಿ ಆಕ್ಯುಪೈಡ್ ಬ್ಯಾಂಡ್ಸ್ ಕಂಟೈನಿಂಗ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ವೇಲೆನ್ಸ್ ಬ್ಯಾಂಡಲ್ಲಿ ಏನಿರುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ ಆ್ಯಂಡ್ ಹೈಯೆಸ್ಟ್ ಆಕ್ಯುಪೈಡ್ ಬ್ಯಾಂಡ್ ಇರುತ್ತೆ. ಹೈಯೆಸ್ಟ್ ಎಲೆಕ್ಟ್ರಾನ್ ಆಕ್ಯುಪೈಡ್ ಬ್ಯಾಂಡ್ ಅಂದರೆ ಹೈಯೆಸ್ಟ್ ಲೆವೆಲ್ ಎನರ್ಜಿ ಲೆವೆಲ್ ಇದು. ಈ ಹೈಯೆಸ್ಟ್ ಎನರ್ಜಿ ಲೆವೆಲ್ವರೆಗೂ ಮಾತ್ರ ಇಂದು ಎಲೆಕ್ಟ್ರಾನ್ಸ್ ಏನಾಗಿದ್ದಾವೆ, ಆ್ಯಡ್ ಆಗಿದ್ದಾವೆ. ಕ್ಲಿಯರ್? ಕಂಡಕ್ಷನ್ ಬ್ಯಾಂಡ್ ಅಂದ್ರೇನು, ಲೋಯೆಸ್ಟ್ ಅನ್ಫಿಲ್ಡ್ ಎನರ್ಜಿ ಬ್ಯಾಂಡ್ಸ್. ಸೊ ಅನ್ಫಿಲ್ಡ್ ಎನರ್ಜಿ ಬ್ಯಾಂಡ್ ಇನ್ಫೈನೈಟ್ವರೆಗೂ ಇದೆ, ಬಟ್ ಎಲ್ಲರಿಗಿಂತ ಲೋಯೆಸ್ಟ್ ಯಾವುದು, ನಮ್ಮದು ಕಂಡಕ್ಷನ್ ಬ್ಯಾಂಡ್, ವಿಚ್ ಈಸ್ ಜಸ್ಟ್ ಎಬೋವ್ ದಿ ವೇಲೆನ್ಸ್ ಬ್ಯಾಂಡ್. ಆಯಿತಾ? ಇದ್ರ ಮಧ್ಯದಲ್ಲಿ ಇರೋ ಗ್ಯಾಪ್ ಏನು, ಫಾರ್ಬಿಡನ್ ಬ್ಯಾಂಡ್. ಕ್ಲಿಯರ್? ಓಕೆ. ಇಷ್ಟು ಕ್ಲಿಯರ್ ಆದರೆ ಡಿಫ್ರೆನ್ಸ್ ಬಿಟ್ವೀನ್ ನೋಡೋಣ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸಲ್ಲಿ. ಸೊ ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ ಬರ್ತಿದ್ದೀನಿ, ಇನ್ಸುಲೇಟರ್ಸ್ಗೆ ಎಕ್ಸಾಂಪಲ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ ಇದ್ದೀನಿ. ಕಂಡಕ್ಟರ್ಸ್ ಏನು, ಈಸಿಲಿ ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ. ಇನ್ಸುಲೇಟರ್ಸ್ ಮಾಡೋದೇ ಇಲ್ಲ ಎಲೆಕ್ಟ್ರಿಸಿಟಿನ. ಸೆಮಿ ಕಂಡಕ್ಟರ್ಸ್ ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಟೈಪ್ ಆಫ್ ಬಾಂಡ್ನಿಂದ ಫಾರ್ಮೇಷನ್ ಆಗಿರುತ್ತೆ, ಕಂಡಕ್ಟರ್ಸಲ್ಲಿ ಮೆಟಾಲಿಕ್ ಬಾಂಡ್ಸ್ ಇರುತ್ತೆ ಯೂಶಲಿ, ಇನ್ಸುಲೇಟರ್ಸಲ್ಲಿ ಅಯಾನಿಕ್ ಬಾಂಡ್ಸ್ ಇರುತ್ತೆ ಆ್ಯಂಡ್ ಸೆಮಿ ಕಂಡಕ್ಟರ್ಸಲ್ಲಿ ಕೋವಲೆಂಟ್ ಬಾಂಡ್ ಇರುತ್ತೆ. ಆಯಿತಾ? ನೆಕ್ಸ್ಟ್ ವೇಲೆನ್ಸ್ ಬ್ಯಾಂಡು ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅದನ್ನು. ಸೊ ಕಂಡಕ್ಟರ್ಸಲ್ಲಿ ಯೂಶಲಿ ಅವೆರಡು ಓವರ್ಲ್ಯಾಪ್ ಆಗಿರುತ್ತೆ, ಅಂದರೆ ಫರ್ಬಿಡನ್ ಎನರ್ಜಿ ಗ್ಯಾಪ್ ಇರೋದೇ ಇಲ್ಲ. ಆಯಿತಾ? ನೆಕ್ಸ್ಟ್ ಇದರಲ್ಲಿ ಎಷ್ಟು ಎನರ್ಜಿ ಗ್ಯಾಪಿಂದ ಸಪ್ರೇಟ್ ಆಗಿರುತ್ತೆ, 6 to 10 ಎಲೆಕ್ಟ್ರಾನ್ ವೋಲ್ಟ್ಸಲ್ಲಿ. ಸೆಮಿ ಕಂಡಕ್ಟರ್ಸಲ್ಲಿ 1.1 ಎಲೆಕ್ಟ್ರಾನ್ ವೋಲ್ಟಲ್ಲಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದ್ದಾವೆ, ಇದ್ರ ಸ್ಮಾಲ್, ವೆರಿ ಹೈ, ಇದ್ರದ್ದು ಇಂಟರ್ಮೀಡಿಯೇಟ್. ನೆಕ್ಸ್ಟ್ ಕಂಡಕ್ಟಿವಿಟಿ 10⁻⁻7 ಮೊಹೋ ಪರ್ ಮೀಟರ್ ಅಂದರೆ ಸೈಮನ್ ಪರ್ ಮೀಟರ್. 10⁻⁻13 ಇದು 10⁻⁻7 to 10⁻⁻13. ನೆಕ್ಸ್ಟ್ ಬಂದ್ಬಿಟ್ಟು ಟೆಂಪರೇಚರ್ ಕೋಎಫಿಷಿಯಂಟ್ ಪಾಸಿಟಿವ್, ನೆಗೆಟಿವ್. ಬೇಗ ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಸೆಮಿ ಕಂಡಕ್ಟರ್ಸಲ್ಲಿ ಬರೋಣ. ಸೊ ಸೆಮಿ ಕಂಡಕ್ಟರ್ಸಲ್ಲಿ ಯೂಶಲಿ 2 ಬ್ರಾಡ್ ಕ್ಯಾಟಗರಿ ಆಗುತ್ತೆ, ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್, ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂತ. ಇದೇ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರಿ ಮತ್ತೆ 2 ಟೈಪ್ ಇದ್ದಾವೆ, ಎನ್ ಟೈಪ್, ಪಿ ಟೈಪ್ ಸೆಮಿ ಕಂಡಕ್ಟರ್. ಓಕೆನಾ? ಸೊ ಇಲ್ಲಿ ಬ್ರಾಡ್ ಆಗಿ ನಾನು ನಿಮಗೆ
ಕ್ವಶನಲ್ಲೇ ಹೇಳಿದ್ದೀನಿ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ ಇದರ ಆನ್ಸರ್ ಹೇಗೆ ಬರೀತೀರಾ? ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಹೇಳಿದ್ರೆ ಕಂಡಕ್ಟಿವಿಟಿ ಶೋ ಮಾಡ್ತಿದೆ, ಆಬ್ವಿಯಸ್ಲಿ ಇಂಟರ್ಮೀಡಿಯೇಟಲ್ಲಿ ಇದೆ ಸೆಮಿಕಂಡಕ್ಟರ್ ಹೇಳಿದ ಮೇಲೆ. ಬಟ್ ಇದರದು ಕಂಡಕ್ಟಿವಿಟಿ ಶೋ ಮಾಡೋಕ್ಕೆ ರೀಸನ್ ಏನು, ಅದರ ಮೇಲೆ ಬೇಸಿಸ್ ಆಗಿ ಇದು ಡಿಫ್ರೆನ್ಷಿಯೇಟ್ ಮಾಡಿರೋದು. ಇಂಟ್ರೆನ್ಸಿಕಲ್ಲಿ ಏನಾಗಿರುತ್ತೆ ನಿಮ್ಮದು, ಸೊ ಪ್ಯೂರ್ ಫಾರ್ಮ್ ಇರುತ್ತೆ. ಬಟ್ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರಲ್ಲಿ ಡೋಪ್ ಮಾಡ್ತೀರಾ, ಅಂದರೆ ಬೇರೆ ಇಂಪ್ಯೂರಿಟಿನ ಆ್ಯಡ್ ಮಾಡ್ತೀರಲ್ವ, ಅದನ್ನು ಡೋಪಿಂಗ್ ಅಂತ ಹೇಳ್ತೀರಾ. ಸೊ ಏನ್ರಿಂದ ಆಗೋದು ನೋಡಿ, ಕಂಡಕ್ಟಿವಿಟಿ ಡ್ಯೂ ಟು ಇಂಟರ್ನಲ್ ಡಿಫೆಕ್ಟ್. ಇದರಲ್ಲಿ ಏನಾಗಿದ್ದು, ಕಂಡಕ್ಟಿವಿಟಿ ಡ್ಯೂ ಟು ದ ಇಂಪ್ಯೂರಿಟಿ, ಏನು ಇಂಪ್ಯೂರಿಟಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಲ್ವ ಅದರಿಂದ. ನೆಕ್ಸ್ಟ್ ಆಪರೇಟಿಂಗ್ ಟೆಂಪರೇಚರ್ ಏನಾಗಿರುತ್ತೆ, ಇಲ್ಲಿ ಲೋ ಇರುತ್ತೆ, ಇಲ್ಲಿ ಆಪರೇಟಿಂಗ್ ಟೆಂಪರೇಚರ್ ಹೈ ಇರುತ್ತೆ. ನೆಕ್ಸ್ಟ್ ಫರ್ಮಿ ಲೆವೆಲ್ ಏನಾಗಿರುತ್ತೆ, ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಮಧ್ಯದಲ್ಲಿ ಕರೆಕ್ಟಾಗಿರುತ್ತೆ. ಬಟ್ ಇದು ಕಂಡಕ್ಷನ್ ಬ್ಯಾಂಡ್ ಪಕ್ಕದಲ್ಲಿ ಫರ್ಮಿ ಲೆವೆಲ್ ಇದ್ರದ್ದು ಇರುತ್ತೆ. ಎಕ್ಸಾಂಪಲ್ ಬಂದರೆ ಪ್ಯೂರ್ ಸೆಮಿಕಂಡಕ್ಟರ್ಸ್ ಬರೀಲಿ ಸಿಲಿಕಾನ್, ಜರ್ಮೇನಿಯಂ. ಎಕ್ಸ್ಟೆನ್ಸಿಕ್ ಅಂತ ಹೇಳಿದರೆ ಇಂಪ್ಯೂರಿಟಿ ಯಾವುದು, ಗ್ರೂಪ್ 13, ಗ್ರೂಪ್ 15 ಇಂಪ್ಯೂರ್ ಮಾಡ್ತಿರಲ್ವ ಅದನ್ನು ಬರ್ಕೊತಾ ಹೋಗಿ. ಆಯಿತಾ? ನೆಕ್ಸ್ಟ್ ಬರೋಣ. ಪಿ ಟೈಪ್ ಸೆಮಿಕಂಡಕ್ಟರ್, ಎನ್ ಟೈಪ್ ಸೆಮಿಕಂಡಕ್ಟರ್. ಸೊ ಇದರಲ್ಲಿ ಡಿಫ್ರೆನ್ಸ್ ಕೇಳ್ತಾರೆ ಮತ್ತೆ. ಸೊ ಪಿ ಟೈಪ್ ಅಂದರೆ ಏನು, ಟ್ರೈ ವೇಲೆಂಟ್ ಇಂಪ್ಯೂರಿಟಿ, ಅಂದರೆ ವೇಲೆನ್ಸ್ ಎಷ್ಟಿರುತ್ತೆ, 3 ಇರುತ್ತೆ. ಸೊ ಯಾವ ಗ್ರೂಪ್ ಎಲಿಮೆಂಟ್ಸ್ ಆಗಿರುತ್ತೆ ಇದು, ಸೊ ಗ್ರೂಪ್ 13 ಇದು ಪೆಂಟಾವೇಲೆಂಟ್ ಇಂಪ್ಯೂರಿಟಿ, ಅಂದರೆ ಗ್ರೂಪ್ 15 ಎಲಿಮೆಂಟ್ಸ್ ಆಸ್ ಇಂಪ್ಯೂರಿಟಿ ಆಗಿರ್ತವೆ. ಆಯಿತಾ? ಗ್ರೂಪ್ 15 ಎಲಿಮೆಂಟ್ಸ್. ಸೊ 13 ಇದ್ದಾವೆ. 14 ಸೆಮಿಕಂಡಕ್ಟರ್ಸ್ ಯಾವುದು, ಸೆಮಿಕಂಡಕ್ಟರ್ಸು ಗ್ರೂಪ್ 14 ಇರ್ತವೆ. ಸೊ 1 ಎಲೆಕ್ಟ್ರಾನ್ ಜಾಸ್ತಿ ಇದೆ ಇದರಲ್ಲಿ. ಸೊ ಇವರು ಆಬ್ವಿಯಸ್ಲಿ ಅಕ್ಸೆಪ್ಟಾರ್ ಇಂಪ್ಯೂರಿಟಿ ಆಗ್ತಾರೆ. ಇದರಲ್ಲಿ ಒಂದು ಜಾಸ್ತಿ ಇದೆ, ಇದರಲ್ಲಿ ಇಂಪ್ಯೂರಿಟಿಯಲ್ಲಿ ಒಂದು ಜಾಸ್ತಿ ಇದೆ. ಸೊ ದೇರ್ ಫೋರ್ ಇವು ಡೋನಾರ್ ಇಂಪ್ಯೂರಿಟಿ ಆಗ್ತವೆ. ಸೊ ಚಾರ್ಜ್ ಕ್ಯಾರಿಯರ್ಸ್ ಯಾವುದು, ಸೊ ಹೋಲ್ಸ್, ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್. ಇದರಲ್ಲಿ ಮೈನರ್ ಚಾರ್ಜ್ ಕ್ಯಾರಿಯರ್ಸ್ ಯಾವು, ಫ್ರೀ ಎಲೆಕ್ಟ್ರಾನ್ಸು, ಹೋಲ್ಸು. ಎಕ್ಸಾಂಪಲ್ ಏನು ಬರೀತೀರಾ, ಒಂದು ಸೆಮಿಕಂಡಕ್ಟರ್ ಬರೀರಿ ಸಿಲಿಕಾನ್, ಗ್ರೂಪ್ 13 ಎಲಿಮೆಂಟ್ ಯಾವ್ದಾದ್ರು ಬರೀರಿ, ಅಲ್ಯೂಮಿನಿಯಂ ಬರೆದಿದ್ದೀನಿ. ಗ್ರೂಪ್ 15 ಎಲಿಮೆಂಟ್ ಯಾವ್ದಾದ್ರು ಬರೀರಿ, ಫಾಸ್ಫರಸ್ ಬರೆದಿದ್ದೀನಿ. ಡೋಪಿಂಗ್ ಅಂದರೆ ಏನು, ಸೊ ಡೋಪಿಂಗ್ ಅಂದರೆ, ಸೊ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಆ್ಯಡಿಂಗ್ impurity to the pure semiconductor to increase conductivity is called doping. ಆಯಿತಾ? ಡೋಪಿಂಗ್ ಅವಾಗಲೇ ಹೇಳಿದೆ ನಾನು ನಿಮಗೆ, ಅದನ್ನು ಸೆಂಟೆನ್ಸಲ್ಲಿ ಬರೆದಿರೋದು, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಸೆಮಿಕಂಡಕ್ಟರ್ ಕೇಳ್ತಾನೆ. ಸೊ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ಗೋಸ್ಕರ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸಲ್ಲಿ ಎಲ್ಲ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಇನ್ನೊಂದೇನು, ಡಯೋಡ್ಸಲ್ಲಿ ಯೂಸ್ ಮಾಡ್ತೀರಾ, ಟ್ರಾನ್ಸಿಸ್ಟರ್ಸಲ್ಲಿ ಯೂಸ್ ಮಾಡ್ತೀರಾ. ಡಯೋಡ್ಸ್ ಏನಕ್ಕೆ ಬೇಕು ನಿಮಗೆ, ರೆಕ್ಟಿಫೈಯರ್ ಆಗಿ ಆ್ಯಕ್ಟ್ ಆಗುತ್ತೆ. ಟ್ರಾನ್ಸಿಸ್ಟರ್ಸ್ ಏನಕ್ಕೆ ಬೇಕು, ಆಂಪ್ಲಿಫೈ ಮಾಡ್ಕೊಳಕ್ಕೆ ಸಿಗ್ನಲ್ಸ್ನ. ಯಾವ ಟೈಪ್ ಆಫ್ ಟ್ರಾನ್ಸಿಸ್ಟರ್ಸ್ ಇದ್ದಾವೆ, NPN, PNP, ಫಿಸಿಕ್ಸ್ ಓದಿದ್ದೀರಾ, ಇದನ್ನೇ ಹೇಳಬೇಕಾ, ಇಲ್ಲ ಅಲ್ವಾ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ ಬರೋಣ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ ಬಂತ ಹೋದರೆ ನೀವು ಮೇಜರಾಗಿ 5 ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ನೋಡ್ಕೊತಾ ಹೋಗ್ತೀರಾ. ಸೊ ಅವು ಯಾವ್ಯಾವು ಅಂತ ಹೇಳಿದ್ರೆ, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಇನ್ನೊಂದು ಫೆರ್ರೋಮ್ಯಾಗ್ನೆಟಿಕ್, ಫೆರ್ರಿಮ್ಯಾಗ್ನೆಟಿಕ್, ಆಂಟಿ ಫೆರೋಮ್ಯಾಗ್ನೆಟಿಕ್. ಇಷ್ಟು ನೀವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ನ ಇಲ್ಲಿ ನೋಡ್ತಾ ಹೋಗ್ತೀರಾ. 1 by 1 ನೋಡ್ಕೊತಾ ಹೋಗೋಣ. ಡಯಾಮ್ಯಾಗ್ನೆಟಿಕ್ ಅಂದರೆ ಏನು, ವೀಕ್ಲಿ ರಿಪೆಲ್ಡ್ ಬೈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವೀಕ್ ಆಗಿ ರಿಪೆಲ್ ಆಗುತ್ತವು. ಆಯಿತಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಿಂದ ಬರ್ತಿದ್ರೆ ಇದೇನಾಗುತ್ತೆ, ರಿಪೆಲ್ ಆಗಿ ಆ ಕಡೆ ಸೈಡ್ ಹೊಲ್ಟೋಗುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಫೆರೋಮ್ಯಾಗ್ನೆಟಿಕ್ ಅಂದ್ರೇನು, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಫಸ್ಟ್ ಪಾಯಿಂಟ್ ಆಯಿತಾ. ನೆಕ್ಸ್ಟ್, ಆಲ್ ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಆರ್ಬಿಟ್. ಸೊ ಯಾಕೆ ಆ ಥರ ಆಗುತ್ತೆ, ಯಾಕಂದರೆ ಅದರಲ್ಲಿ ಇರತಕ್ಕಂಥ ಎಲ್ಲ ಎಲೆಕ್ಟ್ರಾನ್ಸು ಪೇರ್ಡ್ ಆಗಿರ್ತವೆ, ಅದಕ್ಕೋಸ್ಕರ. ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಇರ್ತವೆ ಆ್ಯಂಡ್ ಅದರದ್ದು ಸೇಮ್ ಡೈರೆಕ್ಷನ್ ಓರಿಯೆಂಟೇಷನು ಇರುತ್ತೆ ಆ್ಯಂಡ್ ಜಾಸ್ತಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಇರುತ್ತೆ ಅದರಿಂದ. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು N2NaCl, Zn, ಕ್ಯಾಡ್ಮಿಯಮ್. ಇದರಲ್ಲಿ ಬಂದ್ಬಿಟ್ಟು
ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ದಲೇ ಇದ್ದರೆ ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಶೋ ಮಾಡಲ್ಲ. ಅದರಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟಿಸಮ್ ಇರುತ್ತೆ. ಇಂಪಾರ್ಟೆಂಟ್. ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲೂ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡ್ತಿರುತ್ತೆ. ಆಯಿತಾ? ಎಕ್ಸಾಂಪಲ್ಸ್ ಕೆಲವೊಂದು ಇದ್ದಾವೆ ನೋಡಿ. ನೈಟ್ರೋಜನ್ ಆಕ್ಸೈಡು, ಆಕ್ಸಿಜನು, ಕ್ರೋಮಿಯಮು, ನಿಕ್ಕಲು, ಐರನು, ಕೊಬಾಲ್ಟ್. ನೆಕ್ಸ್ಟ್ ಬರೋಣ ಆ್ಯಂಟಿ ಫೆರೋಮ್ಯಾಗ್ನೆಟಿಕ್, ಫೆರಿಮ್ಯಾಗ್ನೆಟಿಕ್. ಆ್ಯಂಟಿ ಫೆರೋ ಅಂದ್ರೇನು? ಫೆರೋಮ್ಯಾಗ್ನೆಟಿಕ್ ಆಪೋಸಿಟ್ ಇರುತ್ತೆ, ಅಂದರೆ ಝೀರೋ ನೆಟ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ತುಂಬ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಬಟ್ ಅಲೈನ್ಮೆಂಟ್ ಆಫ್ ಈಕ್ವಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್. ಸೊ ಏನಾಗಿರ್ತವೆ, ಎಲ್ಲ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಬಟ್ ಅನ್ಈಕ್ವಲ್ ಡೈರೆಕ್ಷನಲ್ಲಿ ಏನಾಗಿರೋದು ಪ್ಲೇಸ್ ಆಗಿರ್ತವೆ. ಫೆರಿಮ್ಯಾಗ್ನೆಟಿಕಲ್ ಅಂದ್ರೇನು? ಫೆರಿಮ್ಯಾಗ್ನೆಟಿಕಲಿ ಅನ್ಈಕ್ವಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಅಲೈನ್ಮೆಂಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಇದರಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಈಕ್ವಲ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಅಲೈನ್ ಆಗಿರ್ತವೆ. ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ಅಲ್ಲಿ. ಬಿಕಮ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಆನ್ ಹೀಟಿಂಗ್. ಇದು ಕೇಳ್ತೇವೆ ನೋಡಿ. ಫೆರಿಮ್ಯಾಗ್ನೆಟಿಕ್ಕು ಪ್ಯಾರಾಮ್ಯಾಗ್ನೆಟಿಕ್ ಆಗಿ ಯಾವಾಗ ಚೇಂಜ್ ಆಗುತ್ತೆ? ಸೊ ಬಿಕಮ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಆನ್ ಹೀಟಿಂಗ್. ಯಾವಾಗ ಫೆರಿಮ್ಯಾಗ್ನೆಟಿಕ್ನ ಹೀಟ್ ಮಾಡ್ತಿರೋದು ಪ್ಯಾರಾಮ್ಯಾಗ್ನೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರಾ? ಸೊ ಇದು ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ಯಾವ ಥರ ಡೈರೆಕ್ಷನಲ್ಲಿ ಅಂತ. ಸೊ ಫಸ್ಟ್ ಒಂದು ಇರೋದು ನಿಮ್ಮದು ಫೆರೋಮ್ಯಾಗ್ನೆಟಿಕ್. ಫೆರೋಮ್ಯಾಗ್ನೆಟಿಕ್ ಅಂದ್ರೇನು? ಅಲೈನ್ಡ್ ಈಕ್ವಲ್ ಆಗಿ ಒಂದೇ ಡೈರೆಕ್ಷನಲ್ಲಿ ಅಲೈನ್ ಆಗಿರುತ್ತೆ. ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಅಂದ್ರೇನು? ಈಕ್ವಲ್ ಡೈರೆಕ್ಷನಲ್ಲಿ ಮತ್ತು ಸೇಮ್ ಅಲೈನ್. ನೋಡಿ, ಅಪ್ 1 2 3 ಅಪ್ ಇದ್ದಾವೆ, ಡೌನ್ ಎಷ್ಟಿದ್ದಾವೆ? 1 2 3 ಡೌನ್ ಇದ್ದಾವೆ, ರೈಟ್? ಸೊ ಇದೇನಾಯ್ತು? ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಆಯಿತು. ಆ್ಯಂಟಿ ಫೆರಿಮ್ಯಾಗ್ನೆಟಿಕ್ ಅಂದ್ರೇನು? ಅನ್ಈಕ್ವಲ್. ಸೊ ಅಪ್ 1 2 3 4 ಇದ್ದಾವೆ, ಡೌನ್ ಮಾತ್ರ 2 ಇದ್ದಾವೆ. ಆಯಿತಾ? ಡೌನು 4 ಇದ್ದಿದ್ರೆ ಅದು ಆ್ಯಂಟಿ ಫೆರೋಮ್ಯಾಗ್ನೆಟಿಕಲ್ಲಿ ಬರೋದು. ಸೊ ಇದರಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಕ್ಸ್ಟ್ರಾ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಬೋರ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಡಿಫೈನ್ ಮಾಡೋದಕ್ಕೆ ಬೋರ್ ಮ್ಯಾಗ್ನೆಟಾನ್ನ ಯೂಸ್ ಮಾಡ್ತೀವಿ. ಅದನ್ನು ಎಷ್ಟು ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಈ ವ್ಯಾಲ್ಯೂನ ನೀವು ಬರೀಬೇಕು, ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಈ ಮ್ಯಾಗ್ನೆಟಿಕ್ ಮೂಮೆಂಟ್ ಆಗಲಿಕ್ಕೆ ಯಾವ ಕಾರಣ, ಯಾವ ಮೋಷನ್ ಆಗ್ತಿದೆ ಅದರಲ್ಲಿ, ಅದರಿಂದ ನನ್ನ ಮ್ಯಾಗ್ನೆಟಿಕ್ ಮೂಮೆಂಟು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡ್ತೇವೆ. ಆ ಮೋಷನ್ ಯಾವ್ಯಾವು ಅಂತ ಕೇಳ್ತಾರೆ. ಸೊ ಅದೇನು? ಆರ್ಬಿಟಲ್ ಮೋಷನ್ ಅರೌಂಡ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸುತ್ತ ಒಂದು ಆಟಮ್ ಸುತ್ತಿರೋದು, ಆ್ಯಂಡ್ ಸ್ಪಿನ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್. ಸೊ ಆಟಮ್ ತನ್ನ ಪೊಸಿಷನಲ್ಲೇ ತಿರುಗ್ತಾ ಇರೋದು. ಇವೆರಡು ಕಾರಣ ಆಗುತ್ತೆ. ಸೇಮ್ ಲೈಕ್ ಸೋಲಾರ್ ಸಿಸ್ಟಮ್. ಸೊ ಐ ಹೋಪ್ ನಿಮಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಎಸ್, ಫಾಸ್ಟಾಗಿ ಮಾಡಿದ್ದೀನಿ ಬಿಕಾಸ್ ನಿಮಗೆ ಆನ್ಸರ್ ಸೊಲ್ಯೂಷನ್ಸ್ ನಾನು ಆಲ್ರೆಡಿ ತುಂಬಾ ಡೀಪ್ ಲೆವೆಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಾಲಿಡ್ ಸ್ಟೇಟಲ್ಲಿ. ಯಾವುದೇ ಒಂದು ಕನ್ಫ್ಯೂಷನ್ ಇದ್ದರೆ ಅಲ್ಲಿ ಟೈಮ್ ಸ್ಟ್ಯಾಂಪಲ್ಲಿ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಕನ್ಸೆಪ್ಟ್ನ ಚೆಕ್ ಮಾಡ್ಕೊಳ್ಳಿ. ಇದು ನಿಮ್ಮದು ವೀಡಿಯೋಸ್ ಇದ್ದಿದ್ದು ಜಸ್ಟ್ ಫಾರ್ ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ್ಯಾವ ಬಂದಿದ್ದಾವೆ, ಯಾವ ಥರ ಆನ್ಸರ್ ಮಾಡಬೇಕು, ಆ್ಯಂಡ್ ಯಾವ ಥರ ನೀವು ಅಪ್ರೋಚ್ ಮಾಡಬೇಕು ಕನ್ಸೆಪ್ಟ್ನ ಓದ್ಕೊಳ್ಲಿಕ್ಕೆ ಅಂತ. ಸೊ ಐ ಹೋಪ್ ನಿಮಗೆ ಇದು ಹೆಲ್ಪ್ ಮಾಡ್ಕೊಳತ್ತೆ. ಆ್ಯಂಡ್ ಇದನ್ನು ಫಸ್ಟ್ ನೀವು ಥರೋ ಆಗ್ರಿ, 100% ಕಾನ್ಫಿಡೆನ್ಸ್ ತಗೊಳ್ಳಿ, ಆ್ಯಂಡ್ ದೆನ್ ಯು ಕ್ಯಾನ್ ಮೂವ್ ಆನ್ ಟು ದ ಫರ್ದರ್ ಕ್ವಶನ್ಸ್. So thank you, practice well, and keep your notes ready for your examination.